ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗದ ಕಡೆ ಲಿಂಗದಲ್ಲಿ ಅರಿತ ಬಳಿಕ ಅಂಗವೆಂಬ ಶಂಕೆ ಇಲ್ಲ ನೋಡ ಶರಣಂಗೆ. ಪ್ರಾಣದ ಕಳೆ ಅರಿವಿನಲ್ಲಿ ಅರೆತ ಬಳಿಕ ಶಬ್ದ ಸಂದಣಿಗೆ ಹಂಗಿಲ್ಲ ನೋಡ ಶರಣ. ನಡೆದಡೆ ನಿರ್ಗಮನಿ, ನುಡಿದಡೆ ನಿಶಬ್ದಿ, ಗುಹೇಶ್ವರನ ಶರಣಂಗೆ ಕುರುಹಿಲ್ಲ ಕೇಳ ಎಲೆ ಅವ್ವ. ಈ ವಚನವನ್ನ ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಕಸ್ತೂರಿ ದಳವಾಯಿ ಗದಗ್ ಅವರ ತಂದೆಯವರಾದ ಶರಣ ಬಸಪ್ಪ ಮಲ್ಲಪ್ಪ ದಳವಾಯಿ ಹಾಗೂ ತಾಯಿಯವರಾದ ಲಿಂಗೈಕ್ಯ ಶಂಕ್ರಮ್ಮ ಬಸಪ್ಪ ದಳವಾಯಿ ಸಾಕಿನ್ ಕಾಲ್ವಾಡ್ ಅವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಶಿವಯೋಗ ಸಾಧಕರು ಅಥಣಿಯ ಶ್ರೀ ಮರುಡು ಶಂಕರ ದೇವರು. ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ, ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ಇಂದಿನ ಅಂತರ್ಜಾಲದ ವೇದಿಕೆಯ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶರಣ ತತ್ವವನ್ನು ಪ್ರಚಾರ ಮಾಡುತ್ತಾ ಶರಣ ತತ್ವವನ್ನೇ ಸದಾ ಇಡೀ ಜಗತ್ತಿಗೆ ಉಣಬಡಿಸುತ್ತಾ ಮಾರ್ಗದರ್ಶನ ಈ ವೇದಿಕೆಯ ಮಾರ್ಗದರ್ಶಕರು ಆಗಿರುವಂತ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಸ್ವಾಗತವನ್ನ ಹೇಳ್ತಾ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಡಾಕ್ಟರ್ ಕಸ್ತೂರಿ ದಳವಾಯಿ ಗದಗ್ ಅವರ ತಂದೆಯವರಾದ ಶರಣ ಬಸಪ್ಪ ಮಲ್ಲಪ್ಪ ದಳವಾಯಿ ಹಾಗೂ ತಾಯಿಯವರಾದ ಲಿಂಗೈಕ್ಯ ಶಂಕ್ರಮ್ಮ ಬಸಪ್ಪ ದಳವಾಯಿ ಸಾಕಿನ್ ಕಾಲ್ವಾಡ್ ಅವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಇಟ್ಟಿರುವಂತ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವ್ರಿಗೆ ಸಹಿತ ವೇದಿಕೆಯ ಪರವಾಗಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ಅನುಭವ ಶಿವಯೋಗ ಸಾಧಕರು ಅಥಣಿಯ ಶ್ರೀ ಮರುಳು ಶಂಕರ ದೇವರು. ಅನುಭವವನ್ನು ನೀಡ್ತಾ ಇರುವಂತವರು ಡಾಕ್ಟರ್ ಪ್ರಿಯಮೋದ ಹುಲಗವಾಡಿ ಕನ್ನಡ ಉಪನ್ಯಾಸಕರು, GA ಪದವಿ ಪೂರ್ವ ಮಹಾವಿದ್ಯಾಲಯ ಅಥಣಿ ಅವರಿಗೆ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಪ್ರತಿ ವಾರದ ವೆಬಿನಾರ್ಗೆ ಎಲಿಮರೆಕಾಯಿಯಂತೆ ತಾಂತ್ರಿಕ ಸಹಾಯವನ್ನು ನೀಡ್ತಾ ಇರುವ ಸಹೋದರರಾದ ರುದ್ರಮೂರ್ತಿ ಹಾಗೂ ರಾಜಣ್ಣ ಸಹೋದರಿಗೂ ಸಹಿತ ವೇದಿಕೆ ಪರವಾಗಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀವಿ. ಇವತ್ತು ವಚನ ಪ್ರಾರ್ಥನೆಯನ್ನ ಮಾಡಲಿರುವಂತಹ ಡಾಕ್ಟರ್ ಸುಗುಣಾ ಮೇಡಮ್, ವಚನ ಮಂಗಳ ಮಾಡಲಿರುವಂತಹ ಶರಣ ವಿದ್ಯಾ ಮಗ್ದೂಮ್ ಮೇಡಮ್ ಎಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯನ್ನ ಡಾಕ್ಟರ್ ಸುಗುಣಾ ಮೇಡಮ್ ಅವ್ರು ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೇಡಮ್ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ದಯವಿಲ್ಲದ ಧರ್ಮವಾ ಉದಯ, ದಯವಿಲ್ಲದ ಧರ್ಮವಾ ಉದಯ, ದಯವಿಲ್ಲದ ಧರ್ಮವಾ ಉದಯ, ದಯವಿರಬೇಕು 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 ಸಕಲ ಪ್ರಾಣಿಗಳೆಲ್ಲರಲ್ಲಿ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವಾ ಉದಯ, ದಯವಿಲ್ಲದ ಧರ್ಮವಾ ಉದಯ, ದಯವಿರಬೇಕು 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 ಸಕಲ ಪ್ರಾಣಿಗಳೆಲ್ಲರಲ್ಲಿ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವಾ ಉದಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ನಂತಲ್ಲದೊಲ್ಲನಯ್ಯ,
ಕೂಡಲ ಸಂಗಮನಂತಲ್ಲದೊಲ್ಲನಯ್ಯ ದಯವಿಲ್ಲದ ಧರ್ಮವಾವುದಯ್ಯ ದಯವಿಲ್ಲದ ಧರ್ಮವಾವುದಯ್ಯ. ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನ ನೆರವೇರಿಸಂತ ಡಾಕ್ಟರ್ ಸುಗುಣಾ ಮೇಡಮ್ ಅವ್ರಿಗೆ ವೇದಿಕೆ ಪರವಾಗಿ ಅನಂತ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಕಾರ್ಯಕ್ರಮದ ಒಂದು ಉಪನ್ಯಾಸಕರ ಹಾಗೂ ದತ್ತಿ ದಾಸೋಹಿಗಳ ಪರಿಚಯ ಮಾಡ್ಲಿಕ್ಕೆ ನನಗೆ ಅತೀವ ಸಂತೋಷ ಅನಿಸ್ತಾ ಇದೆ. ಪ್ರಾರಂಭದಲ್ಲಿ ಉಪನ್ಯಾಸಕರ ಬಗ್ಗೆ ಕಿರುಪರಿಚಯವನ್ನ ಮಾಡ್ಬೇಕಂದ್ರೆ ನಮ್ಮೆಲ್ಲರಿಗೂ ಚಿರಪರಿಚಿತರಿರುವಂತ ಡಾಕ್ಟರ್ ಪ್ರಿಯಮೋದ ಹುಲಗವಾಡಿ ಅಣೆಪ್ನವರ್ ಅತನಿ ಅವರು ಮೂಲತಃ ಬಾಗಲಕೋಟೆಯವರು. ತಾಯಿ ಕಸ್ತೂರಿ ಮಾಲಿಂಗಪ್ಪ ಹುಲಗವಾಡಿ, ಪತಿ ಮಹಾಂತೇಶ್ ಅಣೆಪ್ನವರ್, ತಂದೆ ಮಾಲಿಂಗಪ್ಪ ರುದ್ರಪ್ಪ ಹುಲಗವಾಡಿ. ಶಿಕ್ಷಣ ಪ್ರಾಥಮಿಕದಿಂದ ಹಿಡಿದು ಪದವಿಯವರೆಗೆ ಬನಹಟ್ಟಿ ನಗರದಲ್ಲಿ MA ಕನ್ನಡ ವಿಷಯದಲ್ಲಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಮಾಡಿದ್ದಾರೆ. PhD ವಿಷಯ ಕನ್ನಡ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿ ಲೇಖ ಪುನರ್ಲೇಖ ಅನ್ನೋ ಒಂದು ಪ್ರಬಂಧ ಮಂಡನೆ ಮಾಡಿ PhD ಪದವಿಯನ್ನ ಪಡೆದುಕೊಂಡಿದ್ದು, ಈಗ ಆ ಒಂದು ಪ್ರಬಂಧ ಪುಸ್ತಕ ರೂಪದಲ್ಲಿ ನಮ್ಮೆಲ್ಲರ ಮುಂದೆ ಇರುವುದು ಅತ್ಯಂತ ಸಂತೋಷದ ವಿಷಯ. ಅದೇ ರೀತಿ JPU ಕಾಲೇಜ್ ಅಥಣಿಯಲ್ಲಿ 22 ವರ್ಷಗಳಿಂದ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಅತ್ಯಂತ ಅತ್ಯುತ್ತಮವಾಗಿರುವಂತ ಸಕ್ರಿಯವಾದ ಕಾರ್ಯಗಳನ್ನ ಕಾಲೇಜುಗಳಲ್ಲಿ ಮಾಡ್ತಾ ಇರೋದನ್ನ ನಾವೆಲ್ಲರೂ ಪತ್ರಿಕೆಗಳಲ್ಲಿ ಸಹಿತ ನೋಡಿದ್ದೇವೆ. ಅವರು ಕೆರೆಗಾಂವ್ ಬಸವೇಶ್ವರರ ಚರಿತೆ, ಅನೇಕ ಒಂದು ಬಿಡಿ ಲೇಖನಗಳನ್ನ ಕವನಗಳನ್ನ ಬರೆದಿದ್ದು, ಶತಮಾನದ ಹೊಸ್ತಲಲ್ಲಿ, ಶತದಳ, ಸುವರ್ಣ ಸಂಭ್ರಮ, ಸ್ಮರಣ ಸಂಚಿಕೆಗಳನ್ನ ಹಾಗೂ ಶಿವಪ್ರಭೆ, ಆಮೇಲೆ ವಾಲಿಮಾರರು, ಅಭಿನಂದನಾ ಗ್ರಂಥ, ಹೀಗೆ 100ಕ್ಕೂ ಅಧಿಕ ಉಪನ್ಯಾಸಗಳ ಜೊತೆಗೆ ಗ್ರಂಥಗಳನ್ನು ಸಹಿತ ಮಾಡಿರೋದು ಅತ್ಯಂತ ಸಂತೋಷದ ವಿಷಯ. ವೇದಿಕೆಗೆ ತಿಳಿಸ್ಲಿಕ್ಕೆ ಅತಿ ಖುಷಿ ಅನಿಸ್ತಾ ಇದೆ. ಅದೇ ರೀತಿ 2021ರಲ್ಲಿ ನಾಗಲೋತಿ ಮಠ್ ಉತ್ತಮ ಶಿಕ್ಷಕ ಪ್ರಶಸ್ತಿ, 23ರಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ, ಅಥಣಿ ಸಾಹಿತ್ಯ ಸಂಸ್ಕೃತ ಸಂಘದ ಅಧ್ಯಕ್ಷರು ಅಷ್ಟೇ ಅಲ್ಲದೆ ಮಹಿಳಾ ಘಟಕದ ಅಥಣಿಯ ಕಾರ್ಯಾಧ್ಯಕ್ಷರು ಸಹಿತ ಆಗಿದ್ದಾರೆ. ಅಕ್ಕನ ಅರಿವು ಸಂಘಟನೆಯ ಸಕ್ರಿಯ ಸದಸ್ಯರಾಗಿರುವಂತವರು, ಪುಣೆ ಅಂತಾರಾಷ್ಟ್ರೀಯ ಬಸವ ಅಧ್ಯಯನ ಕೇಂದ್ರದ ಸದಸ್ಯರು ಹೌದು. ಅನೇಕ ಸಾಹಿತ್ಯಿಕ ಸಂಸ್ಕೃತಿಗಳ ಸಂಘಟನೆಗಳ ಜೊತೆಗೆ ಅವ್ರಿಗೆ ಅಕ್ಕನ ಅರಿವು ವೇದಿಕೆಯ ಸದಸ್ಯರಾಗಿ ನಂಟನ್ನು ಹೊಂದಿರೋದು ಅತ್ಯಂತ ಖುಷಿ. ಇಂಥ ಕಿರು ಪರಿಚಯವನ್ನ ಮಾಡುವ ಮೂಲಕವಾಗಿ ಇವರು ನಮ್ಮ ವೇದಿಕೆಗೆ ಪರಿಚಿತರಾದ್ರೂ ಸಹಿತ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಪರಿಚಯದ ಮೂಲಕವಾಗಿ ಪುನಃ ಅವರನ್ನ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಶರಣಾರ್ಥಿಗಳನ್ನ ಅವ್ರಿಗೆ ಹೇಳ್ತಾ ಇದ್ದೀನಿ. ಈಗ ಇವತ್ತಿನ ದತ್ತಿ ದಾಸೋಹಿಗಳ ಪರಿಚಯ. ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರು ಪಂಪನ ಹುಟ್ಟೂರು ಅಣ್ಣಿಗೇರಿಯವರು. ಒಬ್ಬ ಸೃಜನಶೀಲ ಸಾಹಿತಿ, ಕವಿತ್ರಿ, ಲೇಖಕಿ, ಚಿಂತಕಿ, ವಾಗ್ಮಿ, ವಿಮರ್ಶಕಿ. ಅವರು ನಮ್ಮ ಮಧ್ಯದಲ್ಲಿ ಇವತ್ತಿರುವುದು ಮತ್ತು ದತ್ತಿ ಮಾಡಿರೋದು ಅತ್ಯಂತ ಒಂದು ಮಾದರಿಯ, ಅನುಕರಣೀಯ. ಗದಗ ಜಿಲ್ಲೆಯ ಶರಣರ ಸ್ಮಾರಕಗಳು, ಏಕೀಕರಣಕ್ಕೆ ಗದಗ ಜಿಲ್ಲೆಯ ಕೊಡುಗೆ, ಹೀಗೆ ಅನೇಕ ವಿಷಯಗಳ ಬಗ್ಗೆ ಗಮನ ಹರಿಸಿ ಅರ್ಥಪೂರ್ಣ ಲೇಖನಗಳನ್ನ ಬರೆದವರು, ಪ್ರಕಟಣೆಯನ್ನು ಮಾಡಿದವರು. ಅವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಒಂದು ಅಜೀವ ಸದಸ್ಯರು, ದತ್ತಿ ದಾಸೋಹಿಗಳು. ಈಗ ಸದ್ಯ ಡಾಕ್ಟರ್ ಕಸ್ತೂರಿ ಬಸಪ್ಪ ದಳವಾಯಿ ಅವರು ಕನ್ನಡ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಗದಗಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮೂಲತಃ ಪಂಪನ ತಾಯಿಯ ತವರೂರಾದ ಅಣ್ಣಿಗೇರಿಯವರು. ಅವರು ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನ ಅಣ್ಣಿಗೇರಿಯಲ್ಲಿ ಮುಗಿಸಿ ಪದವಿಯನ್ನ BA KLE ಕಲಾ ಮಹಾವಿದ್ಯಾಲಯದಲ್ಲಿ, ತದನಂತರ ಕನ್ನಡ ವಿಷಯದಲ್ಲಿ ಪ್ರಥಮ ದರ್ಜೆ 4ನೇ ಸ್ಥಾನವನ್ನ ಪಡ್ಕೊಂಡು MA ಪಾಸ್ ಆಗಿದ್ದಾರೆ. ಅದರ ಜೊತೆಗೆ ಅವರು ಪ್ರಮುಖವಾದಂತ MPhil ಅನ್ನ ಬೋಳುವಾರ್ ಮೊಹಮ್ಮದ್ ಕುಯಿ ಕಥೆಗಳ ಒಂದು ಅಧ್ಯಯನ, ಒಂದು ಮಂಡನೆ ಮೂಲಕ MPhil ಪದವಿಯನ್ನ ಪಡ್ಕೊಂಡಿದ್ದು, ಕತೆ ಕಾದಂಬರಿಗಳಲ್ಲಿ ಮುಸ್ಲಿಂ ಮಹಿಳಾ ಸಂವೇದನೆಗಳು ಈ ಒಂದು ವಿಷಯವಾಗಿ PhD ಸಂಶೋಧನಾ ಪ್ರಬಂಧವನ್ನ ಮಂಡಿಸಿ PhDಯನ್ನ ಪಡೆದಿದ್ದಾರೆ. ಅವರ ಮಾರ್ಗದರ್ಶಕರು ಡಾಕ್ಟರ್ HM ಮಹೇಶ್ವರಯ್ಯ, ಕುಲಪತಿಗಳು, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ವಿಶೇಷ ಅಧ್ಯಯನವಾಗಿ ಡಿಪ್ಲೊಮಾ ಇನ್ ಪ್ರಾಚ್ಯ ಲೇಖನವನ್ನ ಓದಿದವರು. ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರು
ಅಣ್ಣಿಗೇರಿ, ಬೈಲೊಂಗಲ್, ಕಿತ್ತೂರಿನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಪ್ರಸ್ತುತ ಗದಗ್ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಅನೇಕ ಸಂಶೋಧನಾ ಕೃತಿಗಳನ್ನ ತಂದಿದ್ದಾರೆ. ಅವರ ಅನೇಕ ಜನರಿಗೆ PhD ಮಾರ್ಗದರ್ಶನ ವಿಷಯಗಳನ್ನ ಸಹಿತ ಬೋಧನೆ ಮಾಡ್ತಾ ಇದ್ದಾರೆ, ಪ್ರಬಂಧಗಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಪ್ರಸ್ತುತ ಡಾಕ್ಟರ್ ಕಸ್ತೂರಿ ದಳವಾಯಿ ತಮ್ಮ ಪರಿಣಿತ ಕ್ಷೇತ್ರದಲ್ಲಿ ಮೂಲಭೂತ ಸಂಶೋಧನೆ ನಡೆಸುತ್ತಿದ್ದು ಆಡಳಿತದ ಜವಾಬ್ದಾರಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಹಳ ಸರಳ ನೇರ ನುಡಿಗಳ ಕಸ್ತೂರಿ ದಳವಾಯಿ ಮೇಡಮ್ ಅವರು 20 ಸಂಶೋಧನಾ ಲೇಖನಗಳನ್ನ ISBN, ISSN, UGC ಒಂದು ಆರ್ಟಿಕಲ್ಸ್ ಗಳಲ್ಲಿ ಪ್ರಕಟಣೆ ಮಾಡಿದ್ದು, ಬೋಳುವಾರ್ ಮೊಹಮ್ಮದ್ ಕುಯಿ ಕಥೆಗಳ ಒಂದು ಅಧ್ಯಯನ, ಕತೆ ಕಾದಂಬರಿಗಳಲ್ಲಿ ಮುಸ್ಲಿಂ ಮಹಿಳಾ ಸಂವೇದನೆ ಪುಸ್ತಕ ಪ್ರಕಟಣೆಯನ್ನು ಸಹ ಮಾಡಿದ್ದಾರೆ. ನಾಡ ನುಡಿಗೆ ಅವರ ಸೇವೆ ವಿನೂತನ. ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಒಂದು ಸಂಶೋಧನಾ ಗ್ರಂಥಗಳನ್ನ, ಲೇಖನಗಳನ್ನ ಪ್ರಕಟಣೆ ಮಾಡ್ತಾ ಅವ್ರಿಗೆ ಅನೇಕ ಪ್ರಶಸ್ತಿಗಳು ಅವರ ಮುಡಿಗೇರಿದೆ. ವಿದ್ಯಾವಿಭೂಷಣ, ಗುರುತಿಲಕ, ಅತ್ಯುತ್ತಮ ಯುವ ಸಂಶೋಧಕಿ, ಕರ್ನಾಟಕ ರತ್ನ, ರಾಜ್ಯೋತ್ಸವ ರತ್ನ, ಬಸವ ಭೀಮ, ನಾರಿ ಶಕ್ತಿ ಗೌರವ, ಹೀಗೆ ಕನ್ನಡ ಸಾರಸ್ವತ ಲೋಕದ ಸೇವೆ, ಸರಸ್ವತಿ ಆರಾಧನೆ, ನಿರಂತರ ಓದು, ವಿದ್ಯಾರ್ಥಿಗಳ ಏಳಿಗೆಗಾಗಿ ಅವರು ನಿಜವಾಗಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಇವತ್ತಿನ ದತ್ತಿ ದಾಸೋಹಿಗಳು ಅಂತ ಹೇಳಿಕೆ ನನಗೆ ತುಂಬಾ ಆನಂದ ಅನಿಸ್ತಾ ಇದೆ. ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು ಅಪ್ಪಟ ಬಸವ ಭಕ್ತರು, ಸರಳ ಸಜ್ಜನಿಕೆ, ಸ್ನೇಹ ಪರಜೀವಿಗಳು, ಭಾರತೀಯ ಸಂಸ್ಕೃತಿ ಬದುಕಿನ ಮಾರ್ಗಗಳ ಅಧ್ಯಯನದ ಮೂಲಕ ನಮ್ಮ ದೇಶದಲ್ಲಿ ಸಾಮ್ಯತೆ, ಏಕತೆಯನ್ನ ಬಲವಾಗಿ ನಂಬಿಕೆ ಇಟ್ಟವರು. ಸದರಿ ಅವರಿಗೂ ಸಹಿತ ಇವತ್ತಿನ ಈ ಉಪನ್ಯಾಸ, ದತ್ತಿ ಉಪನ್ಯಾಸಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಪರವಾಗಿ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೆಲ್ಲರೂ ಕಾಯ್ತಾ ಇರುವಂತಹ ಒಂದು ಅನುಭವವನ್ನ ಇವತ್ತಿನ ಅನುಭವವನ್ನ ಡಾಕ್ಟರ್ ಪ್ರೇಮದ ಹುಲಗಬಾಳಿ ಅವರು ನಡೆಸಿಕೊಡ್ಬೇಕು ಅಂತ ಅವರಿಗೆ ವಿನಂತಿಸ್ಕೊಳ್ತಾ ಇಲ್ಲಿಗೆ ನಾನು ಸ್ವಾಗತ ಪರಿಚಯವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಥನಿಯ ಆರಾಧ್ಯ ದೈವ ಮುರುಗೇಂದ್ರ ಶಿವಯೋಗಿಗಳನ್ನ, ಬಸವಾದಿ ಶರಣೆಯರನ್ನ ಎನ್ನ ಹನ್ಮಂದಿರದಲ್ಲಿ ಪ್ರಾರ್ಥಿಸುತ್ತ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರ ತಂದೆಯವರಾದ ಶರಣ ಬಸಪ್ಪ ಮಲ್ಲಪ್ಪ ದಳವಾಯಿ ಹಾಗೂ ತಾಯಿಯವರಾದ ಶರಣೆ ಶಂಕರಮ್ಮ ಬಸಪ್ಪ ದಳವಾಯಿ ಸಾಕಿನ್ ಕಾಲವಾಡ್ ಅವರ ಸ್ಮರಣಾರ್ಥ ಇಟ್ಟಿರ್ತಕ್ಕಂಥ ಈ ದತ್ತಿ ಉಪನ್ಯಾಸದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಮೌನಯೋಗಿ ಅಥನಿಯ ಮರುಳಶಂಕರ ದೇವರು ಅಂತಕ್ಕಂಥ ಒಂದು ಉಪನ್ಯಾಸ. ನಿಜವಾಗಿಯೂ ನಮ್ಮ ವೇದಿಕೆಯ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮನ್ನೆಲ್ಲ ಶರಣತ್ವದೆಡೆಗೆ, ವಚನ ಸಾಹಿತ್ಯದ ಒಂದು ಅನುಭವದೆಡೆಗೆ ಕರೆದುಕೊಂಡು ಒಯ್ತಕ್ಕಂಥ ವೇದಿಕೆ. ನಾನು ಕೇವಲ ಒಬ್ಬ ಉಪನ್ಯಾಸಕಳಾಗಿ ಮಾತ್ರ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವೇದಿಕೆಯ ಪರಿಚಯವಾದ ಮೇಲೆ ಇವತ್ತು ನನ್ನನ್ನ ಅನೇಕರು ಗುರುತಿಸುವಂತಹದ್ದು ಹೆಮ್ಮೆಯ ಸಂಗತಿ. ನಾನು PhD ಮುಗಿಸಿದ್ರು ಆ ಪ್ರಬಂಧದ ಪ್ರಕಟಣೆಯ ಸಾಹಸವನ್ನ ಮಾಡಿರ್ಲಿಲ್ಲ. ವೇದಿಕೆಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ನೇತೃತ್ವದಲ್ಲಿ ಇದೇ ವೇದಿಕೆಯಿಂದ ನನ್ನ PhD ಪ್ರಬಂಧ ಕೃತಿಯಾಗಿ ಹೊರಹೊಮ್ಮಿದ್ದು ನನಗೆ ಅತ್ಯಂತ ಸಂತಸವನ್ನ ತಂದಿರತಕ್ಕಂಥ ಒಂದು ಗಳಿಗೆ ಅಂತ ಹೇಳಬೇಕು. ಹೀಗಾಗಿ ನಾನು ವೇದಿಕೆಗೆ ಎಷ್ಟೇ ಧನ್ಯವಾದಗಳನ್ನ ಹೇಳಿದ್ರು ಕೂಡ ಕಡಿಮೆನೆ. ಇದರಿಂದಾಗಿ ಇವತ್ತು ನಾನು ಆಕಾಶವಾಣಿಯ ವಚನಾಮೃತ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗವಹಿಸುವಂತಾಗಿದೆ. ವೇದಿಕೆ ನಮಗೆ ಅನೇಕ ಅವಕಾಶಗಳನ್ನ ಒದಗಿಸಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಅನೇಕ ಶರಣರ ಎಲೆಮರೆಯ ಕಾಯಿಯಂತಿರುವ ಶರಣರನ್ನೂ ಕೂಡ ನಾವು ಅಧ್ಯಯನ ಮಾಡಬೇಕು. ಅದೇ ರೀತಿಯಾಗಿ ಅವರ ಕುರಿತಾಗಿ ನಮ್ಮ ವಿಚಾರಧಾರೆಗಳನ್ನ ಹಂಚಿಕೊಳ್ಬೇಕು ಅನ್ನುವ ಒಂದು ಕಾರ್ಯವನ್ನ ಏನು ಇವತ್ತು ನಮ್ಮ ವೇದಿಕೆ ಮಾಡ್ತಾ ಇದೆಯಲ್ಲ, ಅದು ನಿಜವಾಗಿಯೂ ನಮ್ಮೆಲ್ಲರನ್ನ ಸಂಶೋಧನಾ ದಾರಿಯತ್ತ ಕರೆದೊಯ್ಯುತ್ತಿದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಬೇಕು. ಆರೂ ಇಲ್ಲದವಳೆಂದು ಅಳಿಗೊಳಲು ಬೇಡ ಕಂಡೆಯ, ತರಗೆಲೆಯ ಮೇಲೆ ಆನಿಹೆನು, ಸುರಗಿಯ ಮೇಲೊರಗಿ ಆನಿಹೆನು, ಚನ್ನಮಲ್ಲಿಕಾರ್ಜುನ ಕರ ಕೇಡ ನೋಡಿದಡೆ ಪ್ರಾಣವನ್ನು ನಿಮಗರ್ಪಿಸಿ ಶುದ್ಧಳಹೆನು ಎಂಬ ನನ್ನಾರಾಧ್ಯ ದೈವ ಅಕ್ಕ ಮಹಾದೇವಿಯ ವಚನವನ್ನ ಸ್ಮರಿಸ್ತಾ ಇಂದು ನಾನು ಅಥಣಿಯಲ್ಲಿ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿ ಅಂದೆಲ್ಲ ಭಕ್ತಿ ಭಾವವನ್ನ ಅಥಣಿಯ ಜನತೆಗೆ ಬೀರಿರ್ತಕ್ಕಂಥ ಮೌನ ಯೋಗಿ, ಮೌನ ತಪಸ್ವಿ, ಮೌನ ಮುನಿ ಮರುಳಶಂಕರ ದೇವರ ಕುರಿತಾಗಿ ನನ್ನ ಒಂದೆರಡು ವಿಚಾರಧಾರೆಗಳನ್ನ ಹೇಳಿಕೊಳ್ಳ ಬಯಸುತ್ತೇನೆ. ಸುಮಾರು 1 ವರ್ಷದ ಹಿಂದೆ ಈ ಒಂದು ವಿಷಯವನ್ನ ಅಂದ್ರೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು
ಗಚ್ಚಿನ ಮಠದ ಸಿದ್ಧಲಿಂಗ ಅಪ್ಪಗಳು ಹಾಗೂ ಶ್ರೀ ಮರುಳಶಂಕರ ದೇವರು ಅನ್ನುವ 3 ವಿಷಯಗಳನ್ನ ಲೇಖನಕ್ಕಾಗಿ ನಮಗೆ ಪಟ್ಟಣ್ ಸರ್ ಅವರು ನೀಡಿದ್ರು. ಈ ಮರುಳಶಂಕರ ದೇವರ ಕುರಿತಾದ ಲೇಖನ ನನ್ನ ಸ್ನೇಹಿತೆ ಪ್ರಭಾ ಬೋರ್ಗಾಂವ್ಕರ್ ಅವರ ಪಾಲಿಗೆ ಬಂದಿತ್ತು. ಅವ್ರು ಯಾವುದೋ ಒಂದು ಕೆಲಸದ ಒತ್ತಡದಲ್ಲಿ, ಪ್ರಿಯಾ ಇದು ಆರ್ಟಿಕಲ್ ನೀವು ಮಾಡಿದ್ರೆ ಒಳ್ಳೆಯದಾಗ್ತದೆ ಅನ್ನುವುದನ್ನ ಹೇಳಿದಾಗ ಇದು ನನಗೊದಗಿ ಬಂದ ಸುಯೋಗ ಅಂತ ಹೇಳಿ, ಆಯ್ತ್ರಿ ಪ್ರಭಾ ಅಂತ ಅವ್ರಿಗೆ ಒಪ್ಪಿಗೆಯನ್ನ ಸೂಚಿಸಿ, ನಾನು ಮರುಳಶಂಕರ ದೇವರನ್ನ ಕಣ್ಣಾರೆ ಕಂಡವಳು, ಅವರ ಅನೇಕ ಕಾರ್ಯಗಳನ್ನು ನೋಡಿರ್ತಕ್ಕಂಥವಳು. ಹೀಗಾಗಿ ಅವ್ರ ಬಗ್ಗೆ ಬಹಳ ತಿಳ್ಕೊಳ್ಬೇಕು ಅನಿಸಿ ಅವರ ಮೂಲ ವಂಶಸ್ಥರಾಗಿರ್ತಕ್ಕಂಥ ಇಟ್ನಾಳ್ ಮಠ್ ಚೆನ್ನೈನವರು, ಅವತ್ತವರು ಖ್ಯಾತ ಪತ್ರಕರ್ತರು, ಇವತ್ತವ್ರು ನಮ್ಮ ಮಧ್ಯದಲ್ಲಿ ಇಲ್ಲ. ಬಹಳ ದುಃಖ ಆಗ್ತದೆ. ಇಷ್ಟು ಸವಿವರವಾಗಿರ್ತಕ್ಕಂಥ ವಿವರಣೆಯನ್ನ ತಮ್ಮ ಪೂರ್ವಜರ ಕುರಿತಾಗಿ, ಅವ್ರಿಗೆ ಇವರು ಅಜ್ಜನವರಾಗ್ಬೇಕು ಮರುಳಶಂಕರ ದೇವರು, ಅವರ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನ ನೀಡಿದ್ರೆ ಅಷ್ಟೇ ಅಲ್ಲದೆ, ನಾನು ಅವರ ಕುರಿತು ಈ ರೀತಿ ಲೇಖನವನ್ನ ತಯಾರು ಮಾಡ್ತೀನಿ ಅಂತಂದಾಗ ಹೋದ ವರ್ಷ ಮರುಳಶಂಕರ ದೇವರವರ ಪುಣ್ಯತಿಥಿಗೆ ನನ್ನನ್ನ ಅತಿಥಿಯನ್ನಾಗಿ ಕರೆಸಿ ಅವ್ರ ಕುರಿತು ಉಪನ್ಯಾಸವನ್ನ ಮಾಡ್ಲು ಕೂಡ ನಮ್ ಚೆನ್ನಯ್ಯ ಇಟ್ನಾಳ್ ಮಠ್ ಅವ್ರು ಹಚ್ಚಿದ್ರು. ಇವತ್ತು ನಮ್ ಚೆನ್ನಯ್ಯ ಇಟ್ನಾಳ್ ಮಠ್ ಅವ್ರು ನಮ್ಮ ಮಧ್ಯೆ ಇಲ್ಲ, ಆದ್ರೂ ಕೂಡ ಅವರು ಮರುಳಶಂಕರ ದೇವರನ್ನ ಇಡೀ ಕರ್ನಾಟಕದಾದ್ಯಂತ ಪರಿಚಯಿಸುವ ಕೆಲಸವನ್ನೂ ಕೂಡ ಮಾಡಿದ್ರು. ಇವತ್ತ ಇಡೀ ಕರ್ನಾಟಕಕ್ಕೆ ಮತ್ತೊಮ್ಮೆ ಪರಿಚಯಿಸುವ ಕೆಲಸವನ್ನ ನಮ್ಮ ವೇದಿಕೆ ಮತ್ತು ನಮ್ಮ ಪಟ್ಟಣ್ ಸರ್ ಆದಿಯಾಗಿ ಎಲ್ಲ ಹಿರಿಯರು ಮಾಡ್ತಾ ಇರುವುದು ಅತ್ಯಂತ ಸಂತೋಷದ ಸಂಗತಿ. ಗುರುವಿನ ಕರ್ಣದಿಂದ ಲಿಂಗವ ಕಂಡೆ ಜಂಗಮನ ಕಂಡೆ, ಗುರುವಿನ ಕರುಣದಿಂದ ಪಾದೋದಕವ ಕಂಡೆ ಪ್ರಸಾದವ ಕಂಡೆ, ಗುರುವಿನ ಕರ್ಣದಿಂದ ಸಜ್ಜನ ಸದ್ಭಕ್ತರ ಸಮೇಷ್ಟಿಯ ಕಂಡೆ ಚನ್ನಮಲ್ಲಿಕಾರ್ಜುನಯ್ಯ, ನಾ ಹುಟ್ಟಲೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ ಲಿಂಗ ಸ್ವಾಯತ್ತವ ಮಾಡಿದನಾಗಿ ಧನ್ಯಳಾದೆನು ಎಂಬ ಅಕ್ಕ ಮಹಾದೇವಿಯ ವಚನ ಅಥಣಿ ಶಿವಯೋಗಿಗಳ ಕರಸಂಜಾತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮರುಳಶಂಕರ ದೇವರ ಜೀವನಕ್ಕೆ ಅನ್ವಯವಾಗುವಂತಹ ವಚನವಾಗಿದೆ. ತನ್ನ ಸರ್ವಸ್ವವೂ ಗುರುವೇ ಎಂದು ನಂಬಿರುವವರು ಮರುಳಶಂಕರ ದೇವರು. ಅವರನ್ನ ನಾವು ಮೌನಯೋಗಿ ಅಂತ ಯಾಕೆ ಕರಿತೀವಿ ಅಂತಂದ್ರ, ಅವರು ಬಹಳ ಮಾತನಾಡ್ತಿರ್ಲಿಲ್ಲ, ಉಪದೇಶಗಳನ್ನ ನೀಡ್ತಿರ್ಲಿಲ್ಲ, ಬದಲಾಗಿ ತಾವೇ ನಡೆದು ತೋರಿಸ್ತಾ ಇದ್ರು. ಅದರಂತೆ ನಮ್ಮನ್ನ ನಡೆಯುವ ಹಾಗೆ ಪ್ರೇರೇಪಣೆಯನ್ನ ನೀಡ್ತಾ ಇರ್ತಕ್ಕಂಥವರಾಗಿದ್ರು ಅಂತ. ಯಾಕಂದ್ರ 12ನೇ ಶತಮಾನದಲ್ಲಿ ನಾವು ಕಲ್ಯಾಣದಲ್ಲಿ ಅಪ್ಪ ಬಸವರ ಮಹಾಮನೆಯಲ್ಲಿ ಶರಣ ಮರುಳಶಂಕರ ದೇವರು ಎಂಬ ಗುಪ್ತ ಭಕ್ತರಿದ್ರು, ಮರುಳಶಂಕರ ದೇವರು ಗುಪ್ತ ಭಕ್ತರಾಗಿದ್ರು ಅನ್ನುವುದನ್ನ ಅವರ ವಚನಗಳನ್ನ ನೋಡಿವಿ. 12ನೇ ಶತಮಾನದ ಶರಣರ ಚರಿತ್ರೆಗಳನ್ನ ಓದ್ತಕ್ಕಂತ ಸಂದರ್ಭದಲ್ಲಿ ನೋಡಿವಿ. ಅಂಥ ಒಬ್ಬ ಗುಪ್ತ ಭಕ್ತರಂತೆ ಇವರು ಕೂಡ ಅಥಣಿ ಎಂಬ ಕಲ್ಯಾಣದಲ್ಲಿ ಗಚ್ಚಿನ ಮಠದ ಮಹಾಮನೆಯಲ್ಲಿ ಮುಗ್ಧ ಭಕ್ತಿಯ ಪ್ರತಿರೂಪದಂತೆ ಬಾಳಿದವರು ಅಂತಕ್ಕಂಥದ್ದು ಅತ್ಯಂತ ಒಂದು ಸಂತೋಷದ ಸಂಗತಿ. ನಿಜವಾಗಿಯೂ ಹೇಳಬೇಕು ಅಂತಂದ್ರೆ 2012ಕ್ಕಿಂತ ಮೊದಲು ಅಥಣಿಯ ಸುಕ್ಷೇತ್ರ ಗಚ್ಚಿನ ಮಠಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬರು ಮರುಳಶಂಕರ ದೇವರ ದರ್ಶನವನ್ನ ಮಾಡಿಯೇ ಇರ್ತಾರ. ಯಾಕಂತಂದ್ರ ಅವ್ರಲ್ಲೇ ಗಚ್ಚಿನ ಮಠದ ಆವರಣದಲ್ಲಿನೇ ಅಥಣಿ ಶಿವಯೋಗಿಗಳ ಗದ್ದುಗೆಯ ಮುಂದೆ ಅಥವಾ ಯೋಗ ಮಂಟಪದ ಮುಂದೆ ಅಥವಾ ಗದ್ದುಗೆಯ ಮುಂದೆ ಇರ್ತಾ ಇದ್ರು ಅಥವಾ ಯೋಗ ಮಂಟಪದ ಮುಂದೆ ಅಲ್ಲೇ ಒಂದು ಪೇಟೆಯನ್ನ ಹಿಡ್ಕೊಂಡು ಹಾರ್ಮೋನಿಯಂ ಅನ್ನ ಹಿಡ್ಕೊಂಡು ಸದಾ ವಚನಗಳನ್ನ ನುಡಿಸ್ತಾ, ಅನಂತರ ಅನೇಕ ಶರಣರ ತತ್ವಪದಗಳನ್ನ ಸ್ವರವಚನಗಳನ್ನ ನುಡಿಸ್ತಾ ಕುಳಿತಿರ್ತಿದ್ರು. ಬಹುಶಃ ನಮ್ಮಲ್ಲಿ ಅನೇಕರು ಮುರುಗೇಂದ್ರ ಶಿವಯೋಗಿಗಳ ಭಕ್ತರು ಇದ್ದೀರಿ, ತಾವೆಲ್ಲ ಅವರನ್ನ ನೋಡಿರ್ತೀರಿ. ಪಟ್ಟಣ್ ಸರ್ ಅಂತೂ ನನ್ನ ಬಹಳ ಸಲ ಹೇಳ್ಯಾರ, ನಾ ಬಂದಾಗ ಒಮ್ಮೆ, ಯಾಕಂದ್ರ ಅವ್ರ ಅಥಣಿಯ ಪರಮ ಭಕ್ತರು, ಮುರುಗೇಂದ್ರ ಶಿವಯೋಗಿಗಳ ಪರಮ ಭಕ್ತರು, ಅವ್ರ ತಾಯಿಯವರನ್ನ ಕರ್ಕೊಂಡು ಅಲ್ಲಿ ಅಥಣಿಗೆ ಬಂದಾಗ ಮರುಳಶಂಕರ ದೇವರ ದರ್ಶನವನ್ನ ಮಾಡ್ಕೊಂಡೇ ಹೋಗ್ತಾ ಇದ್ರು ಅಂತಕ್ಕಂಥದ್ದನ್ನ. ಹೀಗೆ ಅನೇಕರು ಅವರನ್ನ ತಾವೆಲ್ಲ ನೋಡಿರ್ತೀರಿ. ಅಥಣಿಯ ಗಚ್ಚಿನ ಮಠದ ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಬೆಳೆದ ಮೌನಯೋಗಿ ಶ್ರೀ ಮರುಳಶಂಕರ ದೇವರು, ಅವರನ್ನ ನಾವು ದೇವರು ಅಂತ ಯಾಕೆ ಕರಿತೀವಿ ಅಂದ್ರೆ, ದೇವ್ರು ಅಂತಂದ್ರ ಮರಿ ಬಿಟ್ಟಿರ್ತಾರಲ್ರಿ ಮಠಗಳಿಗೆ, ಅವ್ರಿನ್ನೂ ಮಠಾಧೀಶರಾಗಿರುವುದಿಲ್ಲ, ಅಂತವರನ್ನ ನಮ್ಮಲ್ಲೆಲ್ಲ ದೇವ್ರು ಅಂತಕ್ಕಂಥ ಒಂದು ಭಾವದಿಂದ ಅವರನ್ನ ಕರಿತಿರ್ತಾರ. ಅವರು ಪ್ರತಿಯೊಬ್ಬ ಭಕ್ತರು ಅವರನ್ನ ದೇವರುಗಳು ಎಂದು ಭಕ್ತಿ ಭಾವದಿಂದ ಕರೆಯುತ್ತಿದ್ದರು. ಮುಗ್ಧ ಮನದ, ನಿಷ್ಕಲ್ಮಶ ಭಾವದ, ನಿರಾಳ ಬದುಕಿನ,
ದಿವ್ಯ ಚೇತನವೇ ಶ್ರೀ ಮರುಳಶಂಕರು ದೇವರು ಎಂದರೆ ಈ ಮಾತುಗಳು ಅವರಿಗೆ ಒಪ್ಪುತ್ತವೆ ಅಂತಕ್ಕಂಥದ್ದು. ಯಾಕಂದ್ರೆ ಅಷ್ಟು ನಿರ್ಮಲ ಭಾವ ಅವ್ರದಾಗಿತ್ತು. ಯಾವುದನ್ನೂ ಅಪೇಕ್ಷಿಸದ, ಏನನ್ನೂ ಬಯಸದೆ, ಎಲ್ಲವೂ ಶರಣಾರ್ಪಿತ, ಶಿವಾರ್ಪಿತ, ಶಿವಯೋಗಿಗೆ ಅರ್ಪಿತ ಎನ್ನುವ ರೀತಿಯಲ್ಲಿ ಅವರು ಬದುಕಿದವರು. ಶತಮಾನಗಳವರೆಗೆ ಬದುಕಿ 100 ವರ್ಷಗಳ ಜೀವನಾನುಭವ ಪಡೆದ ಪರಮ ಶ್ರೇಷ್ಠರು ದೇವರುಗಳು. ಸದಾ ಗಚ್ಚಿನ ಮಠದಲ್ಲಿದ್ದು ಮುರುಗೇಂದ್ರ ಶಿವಯೋಗಿಗಳ ಗದ್ದುಗೆಯ ಎದುರುಗಡೆ ಹಾರ್ಮೋನಿಯಂ ನುಡಿಸುತ್ತ ಸಂಗೀತ ಸೇವೆ ಮಾಡುತ್ತಿದ್ದವರು ನಮ್ಮ ಮೌನ ಯೋಗಿ ಮರುಳಶಂಕರ ದೇವರು. ಶ್ರೀ ಮಠಕ್ಕೆ ಬಂದ ಭಕ್ತರು ದಕ್ಷಿಣೆ ನೀಡಿ ನಮಸ್ಕರಿಸಿದರೆ ಮರಳಿ ಅವರಿಗೆ, ನೋಡ್ರಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎನ್ನುವಂತೆ ಅವ್ರ ಭಕ್ತರು ಕೊಟ್ಟದ್ದನ್ನ ಮರಳಿ ಅವ್ರಿಗೇನೆ ಕೊಡ್ತಾ ಇದ್ರು. ಆ ದುಡ್ಡನ್ನ ನೀಡಿ ಮತ್ ಅವ್ರಿಗೆ ಆಶೀರ್ವಾದವನ್ನ ನೀಡಿ ಕಳಿಸ್ತಾ ಇದ್ರು ಅಂತಕ್ಕಂಥದ್ದು. ಅಂದ್ರ ಯಾವ ಭಕ್ತರೇ ಕರೆದರೂ ಸಹಿತ ಯಾರಿಗೂ ಕೂಡ ಅವರು ಇಲ್ಲಂತ ಇರ್ಲಿಲ್ಲ ಅಂತಕ್ಕಂಥದ್ದು. ಯಾರು ಬೇಕಾದವ್ರು ಕರೀಲ್ರಿ, ಅವ್ರನ್ನ ಕರೆದ ಅವ್ರ ಮನೆಗೆ ಹೋಗಿ ಪಾದ ಹಾಕಿ ಅವ್ರಿಗೆಲ್ಲಾ ಒಳ್ಳೆಯದನ್ನ ಹೇಳಿ ಸ್ವಲ್ಪ ಮಾತನಾಡ್ಲಿಕ್ಕೆ ತೊದಲ್ತಿದ್ರು ಸಹಿತ ತಮ್ಮ ಆ ನುಡಿಗಳಿಂದಲೇ ಎಲ್ಲರಿಗೆ ಆಶೀರ್ವದಿಸ್ತಾ ಇದ್ರು, ಎಲ್ಲರಿಗೆ ಹರಿಸ್ತಾ ಇದ್ರು ಅಂತಕ್ಕಂಥದ್ದು. ಆಡಂಬರದ ಭಕ್ತಿಯನ್ನ ಅವರೆಂದೂ ಒಪ್ಪಲಿಲ್ಲ. ಯಾವತ್ತಿಗೂ ಕೂಡ ಆಡಂಬರದ ತೋರಿಕೆ, ಯಾರೇ ಅಂತಿದ್ರು, ಇಲ್ರಿ ಅಪ್ಪರ ನಾವು ನಿಮ್ ಪಾದ ಪೂಜೆ ಮಾಡವ್ರದೀವ್ರಿ, ನಿಮ್ದ ಪಲ್ಲಕ್ಕಿ ಮೆರ ಏನ್ ಅಂದ್ರೂ ಸಹಿತ ಅವ್ರು ಯಾವತ್ತೂ ಕೂಡ ಅಂತಹ ಆಡಂಬರದ ಭಕ್ತಿಗೆ ಒಪ್ಪಿಕೊಂಡವರಲ್ಲ. ಯಾಕಂತಂದ್ರ ಅವ್ರ ಅಥನೀಯ ಶಿವಯೋಗಿಗಳ ಒಂದು ಸಾಮೀಪ್ಯದಲ್ಲಿ ಬೆಳೆದಿರ್ತಕ್ಕಂಥವ್ರು. ಅಥನೀಯ ಶಿವಯೋಗಿಗಳು ಎಂಥವ್ರು ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅಪ್ಪನ ವಚನಗಳನ್ನೇ ತಮ್ಮ ಜೀವನದ ಉಸಿರಾಗಿಸಿಕೊಂಡಿರ್ತಕ್ಕಂಥವ್ರು, ಅಪ್ಪನನ್ನೇ ಅಪ್ಪಿಕೊಂಡು ಅಪ್ಪನನ್ನೇ ಒಪ್ಪಿಕೊಂಡಿರ್ತಕ್ಕಂಥ ಮುರುಗೇಂದ್ರ ಶಿವಯೋಗಿಗಳ ಒಂದು ಸಾಮೀಪ್ಯದಲ್ಲಿ ಬೆಳೆದಿರ್ತಕ್ಕಂಥ ಮರುಳಶಂಕರ ದೇವರವರು ಕೂಡ ಯಾವುದೇ ರೀತಿಯ ಆಡಂಬರದ ಭಕ್ತಿಗೆ ಒಪ್ಪಿದವರಲ್ಲ ಅಂತಕ್ಕಂಥದ್ದು. ತಮ್ಮ ಮನಸ್ಸಿಗೆ ಆಪ್ಯಾಯತೆ ತಂದ ಭಕ್ತರನ್ನ ಗುರುತಿಸಿ ಸ್ವತಃ ತಾವೇ ಅವರಿಗೆ ದರ್ಶನ ನೀಡಿ ಬರುತ್ತಿದ್ದುದು ಅವರ ಭಕ್ತರ ಮೇಲಿರುವ ಮಮತೆಗೆ ಸಾಕ್ಷಿಯಾಗಿತ್ತು ಅಂತಕ್ಕಂಥದ್ದು. ನೋಡ್ರಿ, ಈಗ ಒಂದ್ ಯಾವುದೋ ಭಕ್ತರ ಮನೆಗೆ ಹೋದಾಗ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಸ್ವತಃ ಇದನ್ನ ನನಗೆ ಚೆನ್ನಯ್ಯ ಇಟ್ನಾಳ್ ಮಠ್ ಅವರೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಏನು ಅಂತಂದ್ರ, ನಮ್ಮ ಲಥನಿಯಲ್ಲಿ ತಹಸೀಲ್ದಾರ್ ಆಗಿ ನಿವೃತ್ತಿಯನ್ನು ಹೊಂದಿದವರು, ಒಂದು ಉನ್ನತ ಅಧಿಕಾರಿಯಾಗಿ ನಿವೃತ್ತಿಯನ್ನು ಹೊಂದಿದವರು ಒಬ್ರು ಗೋಕಾಕದಲ್ಲಿ ಇದ್ರಂತ. ಅಲ್ಲಿ ಒಂದು ವಿವಾಹಕ್ಕೆ ಮರುಳಶಂಕರ ದೇವರುಗಳು ಹೋದಂತ ಸಂದರ್ಭದಲ್ಲಿ ಅವರನ್ನ ನೆನಪಿಸಿಕೊಂಡು, ಅವ್ರ ಮನೆ ಇಲ್ಲೇ ಅದ, ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟು ಬರೋಣ ಅಂತಕ್ಕಂಥದ್ದು. ಇರ್ಲಿ ಬಿಡ್ರಿ, ಅವ್ರು ಕರ್ದಿಲ್ಲ, ನಾವು ಇಲ್ಲಿ ಒಂದು ಮದ್ವಿಗ್ ಬಂದಿವಿ, ಮುಗಿಸ್ಕೊಂಡು ಹೋಗಿ ಬಿಡುನು ಅಂತ ಅಂದ್ರೂ ಸಹಿತ, ಕರ್ದಿರ್ಲಿಲ್ಲ ಅಂದ್ರು ನನಗ ಶಿವಗಳ ಅಪ್ಪಣೆ ಆಗೈತಿ, ನಾ ಹೋಗಿ ಬರ್ಬೇಕು ಅಂತ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಅವರನ್ನ ಭೇಟಿಯಾಗಿ, ಅಂದ್ರ ಭಕ್ತರ ಮೇಲಿರುವ ಮಮತೆ ಎಂಥದ್ದಿತ್ತು ಅಂತಂದ್ರ ಅವರನ್ನ ತಾವಾಗಿಯೇ ಭೇಟಿಯಾಗಿ ಬರ್ತಿದ್ರು. ಇಲ್ಲ, ನಮ್ಮನ್ನ ಕರೀಲಿ, ನನ್ನನ್ನ ಗೌರವಿಸಲಿ, ಆದರಿಸಲಿ ಅನ್ನುವ ಭಾವನೆ ಅವರಲ್ಲಿ ಇರ್ಲಿಲ್ಲ. ಯಾಕಂದ್ರ ಗುರು ಭಕ್ತ ಒಂದಾಗುವ ಒಂದು ಸ್ಥಿತಿ ಏನದಲ್ಲ, ಅದು ಬಹಳ ದೊಡ್ಡದು. ಯಾಕಂತಂದ್ರ ಭಕ್ತನೇನೋ ಗುರುವನ್ನ ಹುಡ್ಕೊಂಡು ಹೋಗ್ತಾನ, ಆದ್ರೆ ಗುರುವೇ ಭಕ್ತನನ್ನ ಹುಡುಕಿಕೊಂಡು ಬರ್ತಕ್ಕಂಥದ್ದು ಅದು ಮರುಳಶಂಕರರ ಒಂದು ಸ್ವಭಾವ. ತಾವೇ ಹೋಗಿ ಶಿಷ್ಯರನ್ನ ಗುರುತಿಸಿ ಅವರೊಂದಿಗೆ ಮಾತನಾಡಿಸಿ ಅವರ ಯೋಗಕ್ಷೇಮವನ್ನ ಕೇಳ್ಕೊಂಡು ಬರ್ತಾ ಇದ್ರು ಅಂತಕ್ಕಂಥದ್ದು. ಇನ್ನೊಂದು, ಇದೇನು ಪವಾಡನೋ ಅಥವಾ ನಾವು ವೈಜ್ಞಾನಿಕವಾಗಿಯೂ ಕೂಡ ಇದನ್ನ ಪವಾಡ ಅಂತ ನಂಬುದಿಲ್ಲ, ನಮ್ಮ ಶರಣತ್ವದಲ್ಲಿ ಅದು ಇಲ್ವೇ ಇಲ್ಲ. ಆದ್ರ ಇದು ಅವರಲ್ಲಿರ್ತಕ್ಕಂಥ ಒಂದು ಅತೀಂದ್ರಿಯ ಶಕ್ತಿ ಅಂತ ಹೇಳ್ಬಹುದು. ಏನು ಅಂತಂದ್ರ ಅಂತರ್ಜಲವನ್ನ ಗುರುತಿಸುವ ಜ್ಞಾನ ಅವರಲ್ಲಿ ಇತ್ತು ಅಂತಕ್ಕಂಥದ್ದು. ನಮ್ಮ ಮರುಳಶಂಕರ ದೇವರು ಇವತ್ ಅಥಣಿಯೊಳಗ ಎಷ್ಟು ಬಾವಿಗಳದಾವ, ಎಷ್ಟು ಬೋರ್ವೆಲ್ಗಳದಾವ, ಎಲ್ಲವೂ ಸುಸ್ಥಿತಿಯಲ್ಲಿ ನಡೀತಾವ. ಅದಕ್ಕೆಲ್ಲಾ ಮೂಲ ಕಾರಣ ಯಾರು ಅಂದ್ರ ಮರುಳಶಂಕರ ದೇವರುಗಳು. ದೇವರುಗಳನ್ನ ಕರ್ಕೊಂಡು ಹೋಗುದ್ರಿ, ದೇವರುಗಳನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಅಲ್ಲಿ ಜಲಮೂಲಗಳನ್ನ ಹುಡುಕಿ ಕೊಡ್ಲಿಕ್ಕೆ ಹೇಳಿದ್ರು ಅಂತಂದ್ರ ಅವ್ರು ಯಾವ ಸ್ಥಳವನ್ನ ತೋರಿಸ್ತಾರ ಆ ಸ್ಥಳದಲ್ಲಿ ಬೋರ್ವೆಲ್ ಅನ್ನ ತೆಗದೀವಿ ಅಂತಂದ್ರ ಅವು ನೀರು ಚಿಮ್ತಾ ಇತ್ತು ಅಂತಕ್ಕಂಥದ್ದು. ಅದಕ್ಕೆ ಉದಾಹರಣೆ ನನ್ನ ಮನೆನೆ. ನಾವು ಮನೆಯನ್ನ ನಿರ್ಮಾಣ ಮಾಡೋದಕ್ಕಿಂತ ಮೊದಲು ನಮ್ಮ ದೇವರುಗಳು ನಮ್ಮ ಮನೆಗೆ ಬಂದಿದ್ರು 2011ರಲ್ಲಿ. ಆ ಒಂದು ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡು ಹೋಗಿ ನಾವು ನಮ್ಮ ಮನೆಯ ಆವರಣವನ್ನ ತೋರಿಸಿದಾಗ ಇಲ್ಲೇ ಬೋರ್ವೆಲ್ ತೆಗೀರಿ ಅಂತ ಹೇಳಿ ನಾವು ದಕ್ಷಿಣೆಯನ್ನಿಟ್ರ ಆ ದಕ್ಷಿಣೆಯನ್ನು ಹೊಳ್ಳಿ ನಮಗ್ ಕೊಟ್ಟಿದ್ರು. ಇಂಥ ಒಂದು ಮುಗ್ಧ ಸ್ವಭಾವದ
ದೇವ್ರುಗಳು. ಆದ್ರೆ ಅಲ್ಲೇ ನಾವು ಬೋರ್ವೆಲ್ ಅನ್ನ ತೆಗೆಸಿದಾಗ ಇವತ್ತಿಗೂ ಕೂಡ ಅಲ್ಲಿ ನೀರ್ ಚಿಮ್ತಾ ಇದೆ. ಹಿಂಗ್ ಅನೇಕರ ಹೊಲಗಳಲ್ಲಿ, ತೋಟಗಳಲ್ಲಿ, ಮನೆಗಳಲ್ಲಿ, ಮನೆಯ ಆವರಣದ ಸಾರ್ವಜನಿಕ ಬೋರ್ವೆಲ್ಗಳನ್ನ ತೆಗೆಸ್ಬೇಕಾದ್ರೂ ಕೂಡ ಅಧಿಕಾರಿಗಳು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಈ ರೀತಿಯಾಗಿ ಅಂತರ್ಜಲ ಗುರುತಿಸುವ ಜ್ಞಾನ ಉಳ್ಳವರಾಗಿದ್ರು ಅಂತಕ್ಕಂಥದ್ದು. ಬರೀ ಅಥಣಿಯಲ್ಲಷ್ಟೇ ಅಲ್ಲ, ಅಥಣಿ ತಾಲೂಕಿನ ಯಾವುದೇ ಪ್ರದೇಶದಲ್ಲಿ ನಾವು ಬಾವಿ, ಕೊಳವೆ ಬಾವಿ ಯಾವುದೇ ಕಾರ್ಯವನ್ನ ನಡೆಸಿದ್ರು ಕೂಡ ಮೊದಲಿಗೆ ಇವರನ್ನ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ತಾ ಇದ್ರು. ಬಹುಶಃ ಇದೊಂದು ಅವರಲ್ಲಿ ಇರ್ತಕ್ಕಂತ ಒಂದು ಜ್ಞಾನ, ಅವರಲ್ಲಿ ಒಂದು ಅತೀಂದ್ರಿಯ ಶಕ್ತಿ. ಅಂದ್ರ ಯಾವ ರೀತಿಯಾಗಿ ವಿಜ್ಞಾನದ, ತಂತ್ರಜ್ಞಾನದ ಈ ಯುಗದಲ್ಲಿ ಯಂತ್ರಗಳು ಅಂತರ್ಜಾಲವನ್ನ ಗುರುತಿಸ್ತಾವೋ ಅಂತ ಒಂದು ಜ್ಞಾನ ಅವರಲ್ಲಿ ಇತ್ತು. ಅಥವಾ ಅದೊಂದು ಸೂಕ್ಷ್ಮತೆ, ಅಂದ್ರೆ ಎಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚಾಗಿದೆ, ಯಾವ ನೆಲದಲ್ಲಿ ನಾವು ಈ ರೀತಿಯ ಜಲಮೂಲಗಳನ್ನ ಕೊರೆಸಿದೀವಿ ಅಂತಂದ್ರ, ನಿರ್ಮಾಣ ಮಾಡಿದೀವಿ ಅಂದ್ರೆ ಅಲ್ಲಿ ನೀರು ಹುಟ್ಟಬಹುದು ಅನ್ನುವ ವೈಜ್ಞಾನಿಕ ಜ್ಞಾನವೂ ಕೂಡ ನಮ್ಮ ಮರುಳಶಂಕರ ದೇವರಲ್ಲಿ ಇತ್ತು. ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಅಥಣಿ ತಾಲೂಕಿನಾದ್ಯಂತ, ಬೆಳಗಾವಿ ಜಿಲ್ಲೆಯಾದ್ಯಂತ ಅವರು ಪ್ರಸಿದ್ಧರಾದದ್ದೇ ಅದಕ್ಕಾಗಿ. ಈ ಜಲಮೂಲಗಳನ್ನ ಹೇಳ್ತಕ್ಕಂಥ ಒಂದು ಕಾರ್ಯ. ಅಂದ್ರೆ ಎಷ್ಟೆಲ್ಲ ಅವರಲ್ಲಿ ಜ್ಞಾನ ಇತ್ತು. ಮತ್ ಇನ್ನೊಂದೇನು ಅಂದ್ರೆ ಯಾವುದೇ ಹಣದ ಆಮಿಷವಿರಲಾರದೆ ನಿಷ್ಕಲ ಮನಸ್ಸಿನಿಂದ, ನಿರಾಳ ಭಾವದಿಂದ ಅವ್ರು ಬರ್ತಾ ಇದ್ರಲ್ಲ ಭಕ್ತರ ಹತ್ರ. ಹೀಗಾಗಿ ಬಹಳಷ್ಟು ಜನ ಅವರ ಭಕ್ತರಾಗಿದ್ರು ಅಂತಕ್ಕಂಥದ್ದು. ಇಂಥ ಅಪಾರ ಶಕ್ತಿಯನ್ನ ಉಳ್ಳಂತಹ ಈ ನಮ್ಮ ಮರುಳಶಂಕರ ದೇವರವರು ಜನಿಸಿದ್ದು 2/8/1912 ಅಂದ್ರೆ ಆಗಸ್ಟ್ 2, 1912 ಅಥಣಿಯಲ್ಲಿ ಇವರು ಜನ್ಮ ತಳೆದ್ರು. ಇವರ ತಂದೆ ಶರಣ ಕಾಡಯ್ಯನವರು, ತಾಯಿ ಮುರುಗಮ್ಮನವರು. ಇವರು ಮೂಲತಃ ನಮ್ಮ ರಾಯಬಾಗ್ ಜಿಲ್ಲೆಯಲ್ಲಿಯ ಇಟ್ನಾಳ್ ಅಂತಕ್ಕಂಥ ಗ್ರಾಮದ ಮನೆತನದವರು. ತಮಗ್ ಗೊತ್ತಿರ್ಬೇಕು, ಇವತ್ತಿಗೂ ಕೂಡ ಇಟ್ನಾಳ್ ಗ್ರಾಮವನ್ನ ನಾವು ನೋಡ್ತೀವಿ. ಆ ಇಟ್ನಾಳ್ ಗ್ರಾಮದ ಮನೆತನ ಇವ್ರದಾಗಿತ್ತು. ಹೀಗಾಗಿ ಇವರಿಗೆ ಅಲ್ಲಿಂದ ರಾಯಬಾಗ್ ತಾಲೂಕಿನ ಇಟ್ನಾಳದಿಂದ ಬಂದವರು ಅಂತ ತಿಳ್ಕೊಂಡು ಅವರಿಗೆ ಇಟ್ನಾಳ್ ಮಠ್ ಅಂತ ಹೇಳಿ ಅಥಣಿಯಲ್ಲಿ ಕರಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವ್ರ ತಂದೆ ಅವರು ಕಾಡಯ್ಯನವರಿಗೆ ಮೊದಲ ಪತ್ನಿ ತೀರಿದ ಬಳಿಕ ಗಚ್ಚಿನ ಮಠದ ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಹಾಗೂ ನಮ್ಮ ಸಿದ್ಧಲಿಂಗಪ್ಪಗಳು ಸೇರಿ ಗೋಕಾಕದ ಬಣಜಿಗ ಮನೆತನದ ಕಲ್ಯಾಣ ಶೆಟ್ಟಿಯವರ ಮಗಳಾಗಿರ್ತಕ್ಕಂಥ ಮುರಿಯಮ್ಮನವರನ್ನ ಪುನರ್ವಿವಾಹ ಮಾಡಿಸ್ತಾರ ಅಂತಕ್ಕಂಥದ್ದು. ನೋಡ್ರಿ, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ, ಜಂಗಮ ಮತ್ತು ಭಕ್ತರಿಗೆ ಯಾವ ಭೇದ ಭಾವವೂ ಇರಲಿಲ್ಲ. ಬಣಜಿಗ ಮನೆತನದ ಸಿದ್ಧಲಿಂಗಪ್ಪಗಳೇ ಗಚ್ಚಿನ ಮಠದವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿನೇ ಶಿವಯೋಗಿಗಳು ಸಿದ್ಧಲಿಂಗಪ್ಪಗಳಿಗೆ ಹೇಳಿದಾಗ ಆ ಗೋಕಾಕದ ಕಲ್ಯಾಣ ಶೆಟ್ಟಿ ಮನೆತನದ ಮುರಿಯಮ್ಮ ತಾಯಿಯವರನ್ನ ತಂದು ಕಾಡಯ್ಯನವರಿಗೆ ವಿವಾಹವನ್ನ ಮಾಡ್ತಾರ ಅಂತಕ್ಕಂಥದ್ದು. ಯಾಕಂದ್ರೆ ಮೊದಲನೆಯ ಪತ್ನಿ ತೀರಿರ್ತಾರ, ಇದು ಎರಡನೇ ವಿವಾಹವಾಗಿದ್ರಿಂದ ಪೂಜ್ಯರೇ ಮುಂದಾಳತ್ವವನ್ನ ವಹಿಸಿ ಆ ಒಂದು ಕಾರ್ಯವನ್ನ ಮಾಡಿದ್ರು ಅನ್ನುವ ಉಲ್ಲೇಖವನ್ನ ನಾವು ಅನೇಕ ಕೃತಿಗಳಲ್ಲಿ ಕೇಳಿಸ್ತೈತ್ರಿ? ಕೇಳಿಸ್ತದ್ರಿ ಮೇಡಮ್, ಮಾತಾಡ್ರಿ. ಕೇಳಿಸ್ತದ್ರಿ. ಹೀಗೆ 1912 ಜನಿಸಿರ್ತಕ್ಕಂಥ ಈ ಮರುಳಶಂಕರ ದೇವ ಪೂರ್ವಾಶ್ರಮದ ಹೆಸರು ಚೆನ್ನಯ್ಯ ಅಂತಕ್ಕಂಥದ್ದು. ಕಾಡಯ್ಯ ಮತ್ತು ಮುರುಗಮ್ಮನವರ ಕೊನೆಯ ಪುತ್ರರಾಗಿ ನಮ್ಮ ಚೆನ್ನಯ್ಯನವರು ಜನಿಸ್ತಾರ ಅಂತಕ್ಕಂಥದ್ದು. ಅಂದ್ರೆ ಈ ನಮ್ಮ ಇಟ್ನಾಳ್ ಮಠ್ ಮನೆತನದಲ್ಲಿ ಚೆನ್ನಯ್ಯ ಅಂತಕ್ಕಂಥ ಹೆಸರು ಬಹುಶಃ ಬಹಳ ಜನರಿಗೆ ಇತ್ತೇನೋ, ಅದವರು ಪೂರ್ವಜರಿಂದ ಬಂದಿರತಕ್ಕಂತ ನಾಮಧೇಯ ಆಗಿರ್ಬೇಕು ಅಂತ ನನಗನಿಸ್ತದ. ಚೆನ್ನಯ್ಯನೆಂಬ ನಾಮಧೇಯವನ್ನ ಹೊತ್ತ ಈ ಮಗು ತನ್ನ ಬಾಲ ಲೀಲೆಗಳಿಂದ ಮನೆಯವರ ಮನ ತುಂಬಿದ, ಮನೆಯವರಿಗೆ ಎಲ್ಲ ಅತ್ಯಂತ ಖುಷಿ ಕೊಡ್ತಕ್ಕಂಥ ಮಗುವಾಗಿ ಬೆಳೆಯತೊಡಗಿರ್ತಕ್ಕಂಥ ಆ ಪುಟ್ಟ ಬಾಲಕನಿಗೆ 5 ವರ್ಷದವರಿರುವಾಗ ಒಂದು ಮಾರಕ ರೋಗ ಕಾಣಿಸಿಕೊಳ್ತದ ಅಂತಕ್ಕಂಥದ್ದು. ಈ ಮಾರಕ ರೋಗ ಆ ಮಗುವಿನ ಬದುಕಿನ ತಿರುವನ್ನೇ ಬದಲಾಯಿಸಿತು. ಅಷ್ಟೇ ಅಲ್ಲದೆ ಆಧ್ಯಾತ್ಮ ಲೋಕಕ್ಕೊಂದು
ಹೊಸ ನಕ್ಷತ್ರವನ್ನ ನೀಡಿತು ಅಂತಕ್ಕಂಥದ್ದು. ನೋಡ್ರಿ, ಯಾರ ಯಾರ ಬದುಕಿನಲ್ಲಿಯೋ ಈ ರೋಗಗಳು ರುಜಿನುಗಳು ಎಂಥೆಂಥ ಒಂದು ಪವಾಡವನ್ನ ಮಾಡ್ತಾವ ಅನ್ನುವುದಕ್ಕ ಇದೊಂದು ಸಾಕ್ಷಿ ಅನ್ಬೋದು ನಾವು. ಪವಾಡ ಅನ್ನೋದಕ್ಕಿಂತಲೂ ಒಂದೇನೋ ಬದಲಾವಣೆ ಅಂತ, ತಿರುವು ಅಂತ ನಾವು ಹೇಳ್ಬೇಕಾಗ್ತದೆ ಇಲ್ಲಿ. 5 ವರ್ಷದ ಆ ಪುಟ್ಟ ಬಾಲಕನಿಗೆ ಒಂದು ರೋಗ ಕಾಣಿಸಿಕೊಂಡಾಗ ಮಗುವಿನ ಉಸಿರಾಟವೇ ನಿಂತು ಹೋಗಿಬಿಡ್ತದ ಅಂತಕ್ಕಂಥದ್ದು. ಮಗು ಅಲುಗಾಡಲಾರದು, ಮಗು ಉಸಿರಾಡಲಾರದು, ಮಗು ನಿಶ್ಚಲ ಸ್ಥಿತಿಯನ್ನ ತಲುಪಿದಾಗ ಪಾಲಕರಿಗೆ ಬಹಳ ಕಷ್ಟ ಆಗಿಬಿಡ್ತದ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಗಾಬರಿಯಿಂದ ಗಚ್ಚಿನ ಮಠಕ್ಕೆ ಓಡಿ ಬಂದು ನಮ್ಮ ಮುರುಗೇಂದ್ರ ಶಿವಯೋಗಿಗಳ ಪಾದಗಳಿಗೆ ಎರಗ್ತಾರ. ಎರಗಿ ಹೇಳ್ತಾರ, ಈ ರೀತಿ ನಮ್ಮ ಮಗುವಿಗೆ ಒಂದು ಅನಾಹುತ ಸಂಭವಿಸಿ ಬಿಟ್ಟಿದೆ, ನಮ್ಮ ಮಗು ಉಸಿರಾಡಲೊಲ್ಲದು, ಮಗು ಕಣ್ತೆರೆದು ನೋಡಲೊಲ್ಲದು ಅನ್ನುವ ಸಂಗತಿಯನ್ನ ಮುರುಗೇಂದ್ರ ಶಿವಯೋಗಿಗಳಿಗೆ ತಿಳಿಸಿದಾಗ ಮಾತೃ ಹೃದಯಿ ನಮ್ಮ ಮುರುಗೇಂದ್ರ ಶಿವಯೋಗಿಗಳು ಮಗುವನ್ನ ಶ್ರೀಮಠಕ್ಕೆ ತರಲು ಹೇಳ್ತಾರ. ಗಚ್ಚಿನ ಮಠಕ್ಕೆ ಕರ್ಕೊಂಡ್ ಬರ್ರಪ್ಪ ಮಗುವನ್ನ ಅಂತಕ್ಕಂಥ ಮಾತನ್ನ ಹೇಳ್ತಾರ. ಈ ನೋಡಿ, ಏನೇ ಆಚರಣೆಗಳಿದ್ರು, ಯಾವುದೇ ರೀತಿಯ ಸಂಪ್ರದಾಯಗಳಿದ್ರು ಕೂಡ ಪ್ರಾಣವಿಲ್ಲದ ಮಗುವನ್ನ ಶ್ರೀಮಠಕ್ಕೆ ಒಯ್ಯುವುದು ಹೇಗೆ? ದೊಡ್ಡ ಸಂಕಟ ಆ ಕುಟುಂಬದವರಿಗೆ. ಪ್ರಾಣ ಇಲ್ಲದ ಈ ಮಗುವನ್ನ ನಾವು ಹೇಗೆ ಶ್ರೀಮಠಕ್ಕೆ ಕರೆದೊಯ್ಯುವುದು? ಯಾಕಂದ್ರ ಪ್ರಾಣ ಹೋದ ನಂತರ ಅದು ಅಲ್ಲಿ ಜೀವವನ್ನ ಕಳ್ಕೊಂಡ ನಂತರ ಅದು ಶವವಾಗಿರ್ತದ, ಕಳೆಬರಹವಾಗಿರ್ತದ. ಅದನ್ನ ಹೆಂಗ ನಾವು ಗಚ್ಚಿನ ಮಠಕ್ಕೆ ಒಯ್ಯುವುದು? ಹೋದ್ರೆ ನಾವು ಸ್ಮಶಾನಕ್ಕನ ಒಯ್ಬೇಕು. ಇದೇನು ಬಂತಪ್ಪ, ಅಪ್ಪುಗಳರ ಇಲ್ಲೇ ಕರ್ಕೊಂಡು ಬರ್ರೆನಾಕತ್ತಾರ ಅಂತ ಬಹಳ ಚಿಂತಾಕ್ರಾಂತರಾಗ್ತಾರ. ಆದ್ರೂ ಏನೋ ಒಂದು ಧೈರ್ಯವನ್ನ ತಗೊಂಡು ಅವರು ಗಚ್ಚಿನ ಮಠಕ್ಕೆ ಹೋಗುವ ನಿರ್ಧಾರವನ್ನ ಮಾಡ್ತಾರ. ಈ ರೀತಿ ಆ ಕಾಡಯ್ಯನವರಿಗೆ ಕಾಡಿದ ಆ ಒಂದು ಸಂಗತಿಯನ್ನ ಕವಿ ಮೋಹನ್ ಅಣೆಪ್ಪನವರವರು ತಮ್ಮ ಕವನದಲ್ಲಿ ಈ ರೀತಿ ಕಾಣಿಸ್ಯಾರ ಅಂತಕ್ಕಂಥದ್ದು. ಮಮತೆಯ ಮಗನಾದ ಕಾಡಯ್ಯ ಸ್ವಾಮಿಗೆ ಅಮಿತ ಸುಖ ಸಂತೋಷ ಮನದಲ್ಲಿ ಮಾತೆಗೆ, ರುದ್ರಭೂಮಿಯು ನಿನಗೆ ಕೈಮಾಡಿ ಕರೆಯುತ್ತಿರೆ, ಕ್ಷುದ್ರ ಜನ ದುಃಖಿಸುತ್ತ ಶಿವನನ್ನು ಶಪಿಸುತ್ತಿರೆ. ಲಯವಾಯ್ತು ನಿನ್ನುಸಿರು, ಬರಿದಾಯ್ತು ತಾಯಿ ಬಸಿರು, ಭಯವಾಯ್ತು ತಾಯಿ ತಂದೆ ಬಿಟ್ಟ ನಿಟ್ಟುಸಿರು ಅಂತ. ಹೇಗಪ್ಪ, ಇನ್ನ ಮಗುವನ್ನ ಕಳ್ಕೊಂಡ್ ಆ ಮಗುವನ್ನ ಹೇಗ್ ಒಯ್ಯುವುದು ಅಂತ. ಆದ್ರೂ ಕೂಡ ಅನಿವಾರ್ಯ, ಶಿವಯೋಗಿಗಳ ಅಪ್ಪಣೆಯಂತೆ ಶ್ರೀಮಠಕ್ಕೆ ಜೀವ ಇರದ ಮಗುವನ್ನ ತಂದ್ರು ಅಂತಕ್ಕಂಥದ್ದು. ಆ ಪ್ರಾಣವೇ ಇರಲಾರದ, ಉಸಿರೇ ಇರಲಾರದ ಆ 5 ವರ್ಷದ ಬಾಲಕ ಚೆನ್ನಯ್ಯನನ್ನ ಶ್ರೀಮಠಕ್ಕೆ ಕರ್ಕೊಂಡ್ ಬರ್ತಾರ. ಶಿವಯೋಗಿಗಳು ಮಗುವಿನ ಮೇಲೆ ಪಾದೋದಕ ಚಿಮುಕಿಸಿ ಹರಸಿದರು. ಮಗುವನ್ನು ಮನೆಗೆ ಕರೆದುಕೊಂಡು ಹೋಗಲು ತಿಳಿಸಿದರು. ನೋಡ್ರಿ, ಮತ್ ಶಿವಯೋಗಿಗಳು ಅದ್ರ ಮೇಲೆ ಪಾದೋದಕವನ್ನ ಚಿಮುಕಿಸಿ ಮನಿಗ್ ಕರ್ಕೊಂಡು ಹೋಗ್ರಪ್ಪ ಅಂತಂದ್ರತ್. ಮತ್ತೆ ಇವ್ರಿಗೆ ಇಕ್ಕಟ್ಟು ಶುರುವಾಯ್ತು. ಮೊದಲು ಮಠಕ್ಕೆನೇ ಆ ಮಗುವಿನ ಶವವನ್ನ ತರಲು ಒಪ್ಪದ ಪಾಲಕರು ಏನೋ ಶಿವಯೋಗಿಗಳ ಅಣತೆಯಂತೆ ತಂದಿದ್ರು, ಇನ್ನ ಮತ್ತ ಮನಿಗೆ ಒಯ್ಬೇಕಲ್ಲಪ್ಪ, ಹೆಂಗ್ ಮಾಡುವುದು ಅಂತ ಹೇಳಿ ಬಹಳ ಒಂದು ಚಿಂತೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಏನ್ ಮಾಡುವುದಿನ್ನ ಇರ್ಲಿ, ಅಪ್ಪಗಳು ಆಜ್ಞೆ ಮಾಡ್ಯಾರ, ಒಯ್ದ ಬಿಡುನು ಅಂತ ತಿಳ್ಕೊಂಡು ಶಿವಯೋಗಿಗಳ ಆಜ್ಞೆಯನ್ನ ಅವ್ರಿಗೆ ದಾಟಕ್ ಆಗ್ಲಿಲ್ಲ. ಅವ್ರ ಮಗುವನ್ನ ಹೊಳ್ಳಿ ಮನಿಗ್ ಕರ್ಕೊಂಡ್ ಬರ್ತಾರ. ಕರ್ಕೊಂಡು ಬಂದ ತಕ್ಷಣನೇ ಮಗು ಚೆನ್ನಯ್ಯ ಎಚ್ಚರಾಗಿ ಬಿಡ್ತಾರ ಅಂತಕ್ಕಂಥದ್ದು. ನೋಡ್ರಿ, ಇದು ಅಥಣಿ ಶಿವಯೋಗಿಗಳ ಆಶೀರ್ವಾದ ಬಲದಿಂದ ಈ ಚೆನ್ನಯ್ಯ ಅಂತಕ್ಕಂಥ ಮಗು ಪುನರ್ಜನ್ಮ ಪಡೆಯಿತು ಅಂತಕ್ಕಂಥದ್ದು. ಅಂದ್ರ ಚೆನ್ನಯ್ಯನಿಗೆ ಮತ್ತೊಮ್ಮೆ ಜೀವ ಕೊಟ್ಟವರು, ಮರುಜೀವ ಕೊಟ್ಟವರು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಅಂತಕ್ಕಂಥದ್ದು. ಹೀಗೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳ ಒಂದು ಆಶೀರ್ವಾದದಿಂದ, ಅವರ ಒಂದು ಶಕ್ತಿಯಿಂದ ಪುನರ್ಜನ್ಮ ಪಡೆದವರು ಇಲ್ಲಿ ಮರುಳಶಂಕರ ದೇವರು, ಚೆನ್ನಯ್ಯನವರು ಅಂತ. ಹೀಗೆ ಶಿವಯೋಗಿಗಳ ತಪಸ್ಸಿನ ಫಲದಿಂದ ಕಲ್ಲು ಕೂಡ ಕರಗುವುದು, ಕಲ್ಲು ಕೂಡ ಕರಗುವುದು ಎಂಬಂತೆ ಅಥಣಿಯ ಭಕ್ತರ ನಂಬಿಕೆ ಮತ್ತೆ ಸತ್ಯವಾಯಿತು. ಯಾಕ ಅಂತಂದ್ರ ಇಲ್ಲಿ ಚೆನ್ನಯ್ಯ ಮರುಜನ್ಮವನ್ನ ಪಡೆದ್ರು ಅಂತಕ್ಕಂಥದ್ದು. ಪೂಜ್ಯ ಶಿವಯೋಗಿಗಳು ಹಾಗೂ ಸಿದ್ಧಲಿಂಗಪ್ಪಗಳ ಒಂದು ಇಚ್ಛೆ ಇತ್ತು. ಏನಪ್ಪಾ ಅದು ಅಂತಂದ್ರ ಆ ಇಟ್ನಾಳ್ ಮಠ ಮನೆತನದ ಒಂದು ಕುಡಿ ಗಚ್ಚಿನ ಮಠಕ್ಕೆ ವಂಶಸ್ಥರಾಗಿ ಬೇಕಾಗಿತ್ತು.
ಹೀಗಾಗಿ ಪೂಜ್ಯ ಶಿವಯೋಗಿಗಳ ಹಾಗೂ ಸಿದ್ಧಲಿಂಗಪ್ಪಗಳ ಇಚ್ಛೆಯಂತೆ ಮಗುವನ್ನ ಗಚ್ಚಿನ ಮಠಕ್ಕೆ ಒಪ್ಪಿಸಿ ಬಿಡ್ತಾರ ಅಂತಕ್ಕಂಥದ್ದು. ಆ ಪುನರ್ಜನ್ಮ ಪಡೆದ ಮಗು ಚೆನ್ನಯ್ಯನವರು ಗಚ್ಚಿನ ಮಠದವರೇ ಆಗಿಬಿಡ್ತಾರ, ಗಚ್ಚಿನ ಮಠದ ಮಗುವಾಗಿಯೇ ಬೆಳೆಯತೊಡಗ್ತಾರ ಅಂತಕ್ಕಂಥದ್ದು. ಶಿವಯೋಗಿಗಳ ಗುರುಗಳಾದ ಗಚ್ಚಿನ ಮಠದ 2ನೇ ಮರುಳಶಂಕರ ಸ್ವಾಮಿಗಳ ನೆನಪಿಗಾಗಿ ನಾವೆಲ್ಲ ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಇತಿಹಾಸವನ್ನ ಓದಿವಿ. ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಗುರುಗಳು ಮರುಳಶಂಕರ ದೇವರು, 2ನೇ ಮರುಳಶಂಕರ ದೇವರು. ಇವತ್ತಿಗೂ ಕೂಡ ಗಚ್ಚಿನ ಮಠ ಪ್ರವೇಶ ಮಾಡಿದ ತಕ್ಷಣವೇ ಮೊದಲಿಗೆ ಶಿವಯೋಗಿಗಳ ಗದ್ದುಗೆಗೆ ಮತ್ತು ಈ ಕಡೆ ಮರುಳಶಂಕರ ದೇವರರ ಗದ್ದುಗೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ನಾವು ಮರುಳಶಂಕರರ ಗದ್ದುಗೆಯನ್ನ ನೋಡ್ತೀವಿ. ಮೊದಲಲ್ಲಿ ನಮಸ್ಕರಿಸಿನೇ ಒಳಗಡೆ ಹೋಗ್ತಕ್ಕಂಥದ್ದು. ಆ ಮರುಳಶಂಕರ ನೆನಪಿಗಾಗಿ ಚೆನ್ನಯ್ಯರವನನ್ನ ಶ್ರೀ ಮರುಳಶಂಕರ ದೇವರು ಎಂಬ ಮರುನಾಮದಿಂದ ಕರೆಯತೊಡಗಿದ್ರು ಅಂತಕ್ಕಂಥದ್ದು. ಅಂದ್ರ ಅವರಿಗೆ ಹೊಸ ನಾಮವನ್ನ ಕರ್ಣಿಸ್ತಾರ ತಮ್ಮ ಗುರುವಿನ ನೆನಪಿಗಾಗಿ. ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಮತ್ತು ಅಥಣಿಯ ಗಚ್ಚಿನ ಮಠದ ಸಿದ್ಧಲಿಂಗಪ್ಪಗಳು ಸೇರಿ ಅವರಿಗೆ ಮರುನಾಮವನ್ನ ನೀಡ್ತಾರ. ಅದು ಮರುಳಶಂಕರ ದೇವರು ಅಂತಕ್ಕಂಥದ್ದು. ಅಂದಿನಿಂದ ಚೆನ್ನಯ್ಯನವರು ಮರುಳಶಂಕರ ಎಂಬ ನೂತನ ನಾಮಧೇಯದಿಂದ ಪವಿತ್ರ ಅಥಣಿಯ ನೆಲವನ್ನ ಮತ್ತಷ್ಟು ಪಾವನಗೊಳಿಸಿದರು ಅಂತ ಹೇಳಿ ಅನೇಕರು ಅವರ ಕುರಿತಾಗಿ ಬರಿಬೇಕಾದಂತ ಸಂದರ್ಭದಲ್ಲಿ ಬರೆದಿರುವ ಉಲ್ಲೇಖವನ್ನ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ನೋಡ್ರಿ, ಇಷ್ಟು ಪರಮ ಜ್ಞಾನವನ್ನ ಉಳ್ಳಂಥ ನಮ್ಮ ಮರುಳಶಂಕರ ದೇವರು ಪಡೆದಿರ್ತಕ್ಕಂಥ ಶಿಕ್ಷಣ ಎಷ್ಟಿರಬಹುದು ನೋಡ್ರಿ. ಪೂಜ್ಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಹಾಗೂ ಪೂಜ್ಯ ಸಿದ್ಧಲಿಂಗಪ್ಪಗಳ ಕರುಣೆಗೆ ಪಾತ್ರರಾದ ದೇವರುಗಳು ಗಾವಟಿ ಶಾಲೆ ಎಂದು ಪ್ರಸಿದ್ಧಿಯಾದ ಅಥಣಿಯ ಕುಂಬಾರ ಶಾಲೆಯಲ್ಲಿ 4ನೆಯ ತರಗತಿಯನ್ನ ಪೂರೈಸಿದರು. ಕನ್ನಡ ಹಾಗೂ ಮೋಡಿ ಲಿಪಿಗಳನ್ನ ಕಲಿತರು. ತಮಗೆಲ್ಲ ಗೊತ್ತೇ ಇದೆ, ಆವತ್ತಿನ ದಿನಮಾನದಲ್ಲಿ ಮೋಡಿ ಲಿಪಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಅದೇ ಪ್ರಚಲಿತವಾಗಿತ್ತು ಅಂತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ಆ ಮೋಡಿ ಲಿಪಿಯನ್ನ ಓದುವವರೇ ಬರೆಯುವವರೇ ಇರಲಾರದಂತ ಸಂದರ್ಭದಲ್ಲಿ ಮರುಳಶಂಕರ ದೇವರುಗಳು ಮೋಡಿ ಲಿಪಿಯನ್ನ ಗುರುತಿಸ್ತಿದ್ರು ಅಂತಕ್ಕಂಥದ್ದು. ಅಲ್ಲದೆ ಇನ್ನೊಂದು ಅವರಲ್ಲಿರುವ ಅತ್ಯಂತ ವಿಶೇಷ ಗುಣ ಏನು ಅಂತಂದ್ರೆ ಸಂಗೀತದಲ್ಲಿನ ಆಸಕ್ತಿ. ಅಗಲಿನಾನಿರಲಾರೆ ಗಜಮುಖದೋಳಜ್ಜಯ್ಯ, ಬಗೆ ಬಗೆಯಿಂದ ಗುಣ ನೋಡ ನಿಮ್ಮಗಲಿನಾನಿರಲಾರೆ. ಅಗಲಿನಾನಿರಲಾರೆ ಗಜಮುಖದೋಳಜ್ಜಯ್ಯ ಅಂತ ಹೇಳಿ ಈ ಒಂದು ಪದವನ್ನ ಅವರು ತಮ್ಮ ಹಾರ್ಮೋನಿಯಂ ಮೂಲಕ ನುಡಿಸ್ತಾ ಇದ್ದದ್ದನ್ನ ಅನೇಕ ಭಕ್ತರು ಕೂಡ ಅದನ್ನ ನೆನಪಿಸಿಕೊಳ್ತಾರೆ. ಅನೇಕ ಸ್ವರವಚನಗಳನ್ನ ಅವ್ರು ನುಡಿಸ್ತಾ ಇದ್ರು. ಆದ್ರ ಅದರಲ್ಲಿ ಅತ್ಯಂತ ಪ್ರಚಲಿತವಾಗಿರ್ತಕ್ಕಂಥ ಒಂದು ಭಜನಾ ಪದ ಅಂತಂದ್ರೆ ಇದು. ಇಷ್ಟು ಸುಂದರವಾಗಿ ನುಡಿಸ್ತಾ ಸಂಗೀತದಲ್ಲಿನ ಆಸಕ್ತಿಯಿಂದಾಗಿ ಅವರು ಹಾರ್ಮೋನಿಯಂ, ಸಿತಾರ್, ಬುಲ್ಬುಲ್, ತಬಲಾ ನುಡಿಸುವುದರಲ್ಲಿ ಪಾರಂಗತರಾದರು ಅಂತಕ್ಕಂಥದ್ದು. ಬಹಳ ಅದರಲ್ಲಿ ಅವರು ನಿಷ್ಣಾತರಾದರು. ಸ್ವತಃ ಯೋಗ ಪಟುಗಳು. ನೋಡ್ರಿ, ನಾವು ಮೌನ ಯೋಗಿ ಅಂತ ಯಾಕೆ ಕರಿತೀವಿ? ಯಾವ್ದೋ ಸಂದರ್ಭದಲ್ಲಿ ಯಾರೋ ಮೌನ ಮುನಿ ಅನ್ನುವ ಒಂದು ಶಬ್ದವನ್ನ ಬಳಸಿದಾಗ ಒಬ್ರು ಹಿರಿಯರು ಹೇಳಿದ್ರು, ಮೌನ ಮುನಿ ಅನ್ನೋದಕ್ಕಿಂತ ಮೌನ ಯೋಗಿ ಏನ್ರಿ. ಅವರೊಬ್ರು ಯೋಗ ಪಟುಗಳಾಗಿದ್ರು. ನೋಡ್ರಿ, ನಾವು ಮಾಡಿದ ತಪ್ಪನ್ನ ನಾವು ಒಪ್ಕೋಬೇಕು. ನಾನು ಯಾವುದೋ ಸಂದರ್ಭದಲ್ಲಿ ಮೌನ ಮುನಿ ಅಂದ್ಬಿಟ್ಟೆ. ಇಲ್ಲ, ಮುನಿ ಅನ್ನೋದಕ್ಕಿಂತ ಯೋಗಿ ಅನ್ನುವ ಶಬ್ದವನ್ನ ಹೇಳಿದಾಗ ನಿಜವಾಗಿಯೂ ನನಗ್ ನಿಜ ಅನಿಸ್ತು. ಯಾಕಂದ್ರ ಯೋಗ ಸಾಧನೆ ಅನ್ನುವುದು ಅದು ಸಾಧಾರಣವಾದದ್ದಲ್ಲ. ಅದರಲ್ಲಿಯೂ ಕೂಡ ಸ್ವತಃ ಯೋಗಿಗಳಾಗಿ, ಯೋಗಾಸನ ಪಟುಗಳಾಗಿ ಆ ಯೋಗದ ಮೂಲಕ ಮುರುಗೇಂದ್ರ ಶಿವಯೋಗಿಗಳ ಭಕ್ತಿಯನ್ನ ಸಾಧಿಸಿ ಶಿವಯೋಗದ ಸಾಧಕರಾದಂಥವ್ರು ನಮ್ಮ ಮರುಳಶಂಕರ ದೇವರು. ಅನೇಕ ಆಸನಗಳನ್ನ, ಅನೇಕ ಕಠಿಣ ಆಸನಗಳನ್ನ ಅವ್ರು ಹಾಕ್ತಾ ಇದ್ರು ಅಂತ ಹೇಳಿ ನೋಡಿರ್ತಕ್ಕಂಥ ಸ್ವತಃ ನಮ್ಮ ಮನೆಯಲ್ಲಿ ಎಲ್ಲರೂ, ನಮ್ಮ ಮನೆಯವರು, ನಮ್ಮ ಮಾವನವರು ಎಲ್ಲರೂ ಹೇಳ್ತಾರೆ, ಬಹಳ ಕಠಿಣ ಯೋಗಾಸನಗಳನ್ನ ಮರುಳಶಂಕರ ದೇವರುಗಳು ಹಾಕ್ತಿದ್ರು ಅಂತ. ಯಾಕಂದ್ರೆ ನಾನ್ ಅಥಣಿಗೆ ಬಂದದ್ದು 1996ರ ಸಂದರ್ಭದಲ್ಲಿ, ವಿವಾಹವಾದ ನಂತರ. ಮೊದಲು ಬಂದಾಗ ನೋಡ್ತಾ ಇದ್ವಿ, ಆದ್ರೆ ಇಷ್ಟು ಅವ್ರ ಬಗ್ಗೆ ನಮಗ್ ಗೊತ್ತಿರ್ಲಿಲ್ಲ. 96ರಲ್ಲಿ ನಾವು ಯಾವಾಗ ಅಥಣಿಗೆ ಬಂದಿವೋ ನಮಗ್ ಪ್ರತಿನಿತ್ಯ ಶ್ರೀಮಠ ಗಚ್ಚಿನ ಮಠಕ್ಕೆ ಹೋಗುವುದು, ಅಲ್ಲಿ ನಾವು ದೇವರುಗಳನ್ನ ನೋಡುವುದು, ಅಲ್ಲೇ ಇಲ್ಲೇ ಕಾರ್ಯಕ್ರಮಗಳಲ್ಲಿ ಅಥವಾ ಈ ಜಲಮೂಲಗಳನ್ನ ಹೇಳಾಕ್ ಬಂದಾಗ ಈ ದೇವ್ರು ಬಂದಾರ ಅಂತ ಹೇಳಿ ನಾವು ಅವರನ್ನೆಲ್ಲ ನಮಸ್ಕರಿಸುವುದು, ಆ ಸಂದರ್ಭದಲ್ಲಿ ಅವರನ್ನ ನಾವು ನೋಡಿವಿ. ಹೀಗೆ ಈ ರೀತಿಯಾಗಿ
ಮೌನ ಯೋಗದ ಮೂಲಕ ಶಿವಯೋಗದ ಸಾಧನೆಯನ್ನ ಮಾಡಿರ್ತಕ್ಕಂಥ ನಮ್ಮ ಮರುಳಶಂಕರ ದೇವರು ಅವರು ಶ್ರೀಶೈಲದ ವಾಗೀಶ ಪಂಡಿತಾರಾಧ್ಯರ, ಚಿತ್ರದುರ್ಗದ ಮಲ್ಲಿಕಾರ್ಜುನ ಸ್ವಾಮಿಗಳ, ನಿಡಸೋಶಿಯ ಶ್ರೀ ನಿಜಲಿಂಗೇಶ್ವರರ ಮುಂತಾದ ಪರಮ ಪೂಜ್ಯರೆಲ್ಲರೊಂದಿಗೆ ಅಥಣಿಯ ಗಚ್ಚಿನ ಮಠದ ಪಾಠಶಾಲೆಯಲ್ಲಿ ಅಧ್ಯಯನವನ್ನ ಕೈಗೊಂಡಂಥವರು ಅಂತ ನೋಡ್ರಿ. ಅವರೆಲ್ಲರ ಸಮಕಾಲೀನರಿವರು ಅಂತ ಎಲ್ಲ ಮಹಾನ್ ಸ್ವಾಮೀಜಿಗಳವರೆಲ್ಲರೂ ಗಚ್ಚಿನ ಮಠದಲ್ಲಿ ಪಾಠಶಾಲೆಯಲ್ಲಿ ಅಧ್ಯಯನವನ್ನ ಕೈಗೊಂಡ ಸಂದರ್ಭದಲ್ಲಿ ನಮ್ಮ ಮರುಳಶಂಕರ ದೇವರು ಅವರು ಕೂಡ ಅಧ್ಯಯನವನ್ನ ಕೈಗೊಂಡಿರ್ತಕ್ಕಂಥವರು. ಇನ್ನ ಸಂಗೀತದ ಆರಾಧಕರಾಗಿ ಸಂಗೀತ ಸೇವೆಯ ಮೂಲಕ ನೋಡ್ರಿ, ನಾವು ಅನೇಕ ಶರಣರನ್ನ ಅವರ ರಚನೆಗಳ ಮೂಲಕ ಗುರುತಿಸ್ತೀವಿ, ಅವರ ಕಾರ್ಯಗಳ ಮೂಲಕ ಗುರುತಿಸ್ತೀವಿ. ಇವರು ತಾವು ಯಾವುದೇ ರೀತಿಯ ಸ್ವತಃ ರಚನೆಯನ್ನ ಮಾಡಲಾರದೆ ಶರಣರ ವಿಚಾರಧಾರೆಗಳನ್ನ, ಶರಣ ತತ್ವಗಳನ್ನ ಜಗತ್ತಿನಾದ್ಯಂತ ತಮ್ಮ ಸಂಗೀತದ ಮೂಲಕ ಅವರು ಸಾರ್ತಾ ಹೋದಂತವರು. ತಮ್ಮ ಸಂಗೀತದ ಒಂದು ವಿದ್ಯೆಯಿಂದಾಗಿ ಅವರವೆಲ್ಲವುಗಳನ್ನ ಹಂಚ್ಕೊಂಡಿರ್ತಕ್ಕಂಥವರು ಅಂತ ತಿಳ್ಕೊಂಡು ನಾವಿಲ್ಲಿ ಹೆಮ್ಮೆಯಿಂದ ಹೇಳ್ತೀವಿ. ಶಿವಶರಣರ ವಚನಗಳನ್ನು, ನಿಜಗುಣ ಶಿವಯೋಗಿಗಳ, ಸರ್ಪಭೂಷಣ ಶಿವಯೋಗಿಗಳ ಸ್ವರವಚನಗಳನ್ನ ಹಾಡುತ್ತಾ ಶಿವಯೋಗಿಗಳ ಸೇವೆಯನ್ನ ಮಾಡಿದ್ರು. ಅಧ್ಯಾತ್ಮ ಲೋಕದ ಒಂದು ಮಹಾನ್ ಕೊಂಡಿ ನಮ್ಮ ಮರುಳಶಂಕರ ದೇವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಚ್ಚಿನ ಮಠದ ಆವರಣದಲ್ಲಿ ಕಾಲಿಟಾಕ್ಷಣ ಮತ್ತೊಮ್ಮೆ ಕಲ್ಯಾಣದ 12ನೆಯ ಶತಮಾನದ ಅನುಭವ ಮಂಟಪವನ್ನ ಹೊಕ್ಕ ಭಾವ ನಮ್ಮಲ್ಲಿ ಬರಬೇಕು. ಆ ರೀತಿಯಾಗಿ ಅವರು ವಚನಗಳನ್ನ ಹಾಡ್ತಾ ಇದ್ರು ಅಂತಕ್ಕಂಥದ್ದು. ಗಚ್ಚಿನ ಮಠದ ವಿಶೇಷತೆಗಳಲ್ಲಿ ಒಂದಾದ ತಮ್ಗೆಲ್ಲ ಗೊತ್ತಿರಬೇಕು, ಗಚ್ಚಿನ ಮಠದಲ್ಲಿ ಒಂದು ಭಜನಾ ಸಂಘ ಅದ. ಬಹಳ ವಿಶೇಷ ಏನು ಅಂತಂದ್ರ ಆ ಭಜನಾ ಸಂಘದಲ್ಲಿ ಕೇವಲ ಲಿಂಗಾಯತರಷ್ಟೇ ಅಲ್ಲ, ಅನ್ಯರೂ ಇದ್ದದ್ದನ್ನ ನಾವು ಗುರುತಿಸ್ತೀವಿ ಅಂತಕ್ಕಂಥದ್ದು. ನೋಡ್ರಿ, ಆ ಒಂದು ಭಜನಾ ಸಂಘ ಶತಮಾನವನ್ನ ಕಂಡಿರ್ತಕ್ಕಂಥ ಭಜನಾ ಸಂಘ. ಆ ಭಜನಾ ಸಂಘಕ್ಕೆ ಒಂದು ವಿಶೇಷತೆ ಏನು ಅಂತಂದ್ರ ಅವ್ರು ಇವತ್ತಿಗೂ ಕೂಡ ಭಜನೆಯನ್ನ ಅತ್ಯಂತ ವಿಶೇಷತೆಯಿಂದ ಕುಣಿಯುತ್ತಾ ಶರಣರ ವಚನಗಳನ್ನ, ನಮ್ಮ ತತ್ವ ಪದಗಳನ್ನ ಹಾಗೂ ಸ್ವರವಚನಗಳನ್ನ ಹಾಡ್ತಾರ. ಅಂಥ ಭಜನಾ ತಂಡದವರೊಂದಿಗೆನೆ ಸಂಗೀತ ಸೇವೆಯನ್ನ ಮಾಡ್ತಾ ಶಿವಯೋಗಿಗಳ ಪಾದಕ್ಕೆ ತಮ್ಮ ಸೇವೆಯನ್ನ ಮೀಸಲಾಗಿಟ್ಟವರು ಮರುಳಶಂಕರ ದೇವರು ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿಗೂ ಪ್ರತಿ ಸೋಮವಾರ ನಮ್ಮ ಗಚ್ಚಿನ ಮಠದಲ್ಲಿ ಭಜನೆ ನಡೀತದ. ಹಾಗೇನೆ ನಮ್ಮಲ್ಲಿ ಅಥಣಿಯಲ್ಲಿರ್ತಕ್ಕಂಥ ಶ್ರೀ ಮೋಟಗಿ ಮಠ ಆಗಿರಬಹುದು, ಗೊಟ್ಕಿಂಡಿ ಮಠ ಆಗಿರಬಹುದು, ಶೆಟ್ಟರ ಮಠ ಆಗಿರಬಹುದು, ಈ ಎಲ್ಲ ಮಠಗಳಲ್ಲಿಯೂ ಒಂದೊಂದು ದಿನ, ಶುಕ್ರವಾರ ಗೊಟ್ಟಗಿಂಡಿ ಮಠದಲ್ಲಿ, ಗುರುವಾರ ಮೋಟಗಿ ಮಠದಲ್ಲಿ, ಇಂದಿಗೂ ಕೂಡ ನಮ್ಮ ಅಥಣಿಯ ಭಜನಾ ಮಂಡಳದಿಂದ ಭಜನೆ. ಎಲ್ಲ ಗಂಡ್ಮಕ್ಳು ಬಹಳ ಚಂದ ಹೆಜ್ಜೆಗಳನ್ನ ಹಾಕ್ತಾ, ತಾಳಗಳನ್ನ ಹಾಕ್ತಾ ಭಜನೆಯನ್ನ ಮಾಡ್ತಾ ಇದ್ರ ಆ ಸಂದರ್ಭದಲ್ಲಿ ನಮ್ಮ ಮರುಳಶಂಕರ ದೇವರವರು ಹಾರ್ಮೋನಿಯಂ ಅನ್ನ ನುಡಿಸ್ತಾ, ಅವರ ಭಜನೆಗೆ ಸಾಥ್ ಕೊಡ್ತಾ, ಅವರೊಂದಿಗೆ ಧ್ವನಿಗೂಡಿಸ್ತಾ ಆ ಒಂದು ವಾತಾವರಣವನ್ನ ಮತ್ತಷ್ಟು ಭಕ್ತಿಮಯವನ್ನಾಗಿಸ್ತಾ ಇದ್ರು ಅನ್ನೋದನ್ನ ಇದನ್ನ ನಾವು ಸ್ವತಃ ಕಂಡೀವಿ. ಅವರನ್ನ ಬಹಳ ಚಿಕ್ಕವರಿದ್ದಾಗ ನೋಡಿದವರು ಕೂಡ ನಮಗ ಹೇಳ್ತಾರ ಅಂತಕ್ಕಂಥದ್ದು. ಈ ರೀತಿಯಾಗಿ ತಮ್ಮನ್ನ ತಾವು ಶಿವಯೋಗಿಗಳ ಸೇವೆಗೆ ಮೀಸಲಾಗಿಟ್ಟಿರ್ತಕ್ಕಂಥ ಮರುಳಶಂಕರ ದೇವರು ಅವರನ್ನ ಸಿದ್ಧಲಿಂಗಪ್ಪಗಳು ಗಚ್ಚಿನ ಮಠಕ್ಕೆ ಅಥವಾ ಬೇರೆ ಒಂದು ಮಠಕ್ಕ ಮಠಾಧೀಶರನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಹೊಂದಿದ್ರು. ಅಂದ್ರ ಸಮಾಜದ ಆಸ್ತಿಯಾಗಿರ್ತಕ್ಕಂಥ ಮರುಳಶಂಕರರು ಸಮಾಜ ಸೇವೆಗೆನೆ ಯೋಗ್ಯರು ಅಂತಿಳ್ಕೊಂಡು ಘಟದಿಂದ ಮಠ ಬೆಳೆಯಲಿ ಅನ್ನುವ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರನ್ನ ಮಠಾಧೀಶರನ್ನಾಗಿ ಮಾಡಬೇಕು ಅಂತ ಹೇಳಿ. ಆದ್ರೆ ಶಿವನಿಚ್ಛೆನೆ ಬೇರೆಯಾಗಿತ್ತು ಅಂತ ಹೇಳ್ತಾರ ಹಿರಿಯರು. ಪ್ರಾಣಿ ಪ್ರಿಯರಾಗಿದ್ದ ದೇವರುಗಳು ಶ್ರೀಮಠದಲ್ಲಿದ್ದ ಪ್ರಾಣಿ ಪಕ್ಷಿಗಳೊಂದಿಗೆ ಮಮತೆಯ ಭಾವವನ್ನ ಹೊಂದಿದ್ರು. ಅಂದ ನೀವ್ ಯಾರಾದ್ರೂನು ಸುಮಾರು 70-80ರ ದಶಕದಲ್ಲಿಯ ತನಕನೂ ಕೂಡ ನೀವು ಮಠಕ್ಕೆ ಭೇಟಿ ಕೊಟ್ಟಿದ್ರೆ ಅವತ್ತು ಶ್ರೀಮಠದಲ್ಲಿ ಅನೇಕ ಮುಗ್ಧ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ನಾವು ನೋಡಿವಿ ಜಿಂಕೆಗಳಿರುವುದನ್ನ, ಆನಂತರ ಅಲ್ಲಿ ಮೊಲಗಳಿರುವುದನ್ನ. ಆ ಎಲ್ಲಾ ಮೊಲ, ನವಿಲು, ಆಕಳು ಮುಂತಾದವುಗಳೊಂದಿಗೆ ಸಲುಗೆಯಿಂದ ಇರ್ತಾ ಇದ್ರು. ಅದೇ ಸಲುಗೆಯಿಂದ ಸಿದ್ದೇಶ್ವರ ದೇವಸ್ಥಾನದ ಕುದುರೆಗೆ ಕಡ್ಲೆಬೇಳೆಯನ್ನ ತಿನ್ನಿಸ್ತಕ್ಕಂತ ಸಂದರ್ಭದೊಳಗ ನಮ್ಮಲ್ಲಿ ಅಥಣಿಯ ಗ್ರಾಮ ದೇವತೆ ಶ್ರೀ ಸಿದ್ದೇಶ್ವರ ದೇವಾಲಯ ಅಂತ ಐತಿ.
ಅಲ್ಲಿ ಒಂದು ಕುದುರೆ, ಆ ಕುದುರೆ ಇವತ್ತಿಗೂ ಆ ಪರಂಪರೆ ಮುಂದುವರೆದದ. ಆ ಕುದುರೆಗೆ ಕಡಲೆಬೇಳೆಯನ್ನ ಸೋಮವಾರ ದಿನ ಗಚ್ಚಿನ ಮಠದ ಮುಂದೆ ಹಾದು ಹೋಗಿ ಮುಂದೆ ಸಿದ್ದೇಶ್ವರ ದೇವಾಲಯಕ್ಕೆ ಹೋಗಿ ಸಿದ್ದೇಶ್ವರ ಅಗಸಿಯಿಂದ ಮುಖ್ಯ ಮಾರ್ಗದಿಂದ ಮತ್ತೆ ಅದು ದೇಸಾರವಾಡೆಗೆ ಹೋಗ್ತಕ್ಕಂಥ ಕುದುರೆ. ಆ ಕುದುರೆಗೆ ಇವತ್ತಿಗೂ ಎಲ್ಲರೂ ಕಡಲೆಬೇಳೆಯನ್ನ ತಿನ್ನಿಸ್ತಾರ. ಆ ನಮ್ಮ ಮರುಳಶಂಕರ ದೇವರು ಏನ್ ಮಾಡಿದ್ರು ಅಂದ್ರೆ ಪ್ರೀತಿಯಿಂದ ನಮ್ಮಲ್ಲಿಯ ಮಠದ ಆಕಳ ಹೆಂಗ ಸಮಾಧಾನದನೋ ಆ ರೀತಿ ಅಂತ ತಿಳ್ಕೊಂಡು ಕಡಲೆಬೇಳೆಯನ್ನ ತಿನ್ನಿಸ್ತಕ್ಕಂತ ಸಂದರ್ಭದೊಳಗ ಅವ್ರ ಕೈ ಬೆರಳು ಕುದುರೆಯ ಹಲ್ಲಿಗೆ ಸಿಕ್ಕಿ ಅದು ಊನವಾಗಿ ಬಿಡ್ತು. ಹೀಗಾಗಿ ಅವರಿಗೆ ಆ ಪೀಠವನ್ನ ಕಟ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ತಿಳ್ಕೊಂಡು ಅವರನ್ನ ಯಾವುದೇ ಮಠಕ್ಕೆ ಮಠಾಧೀಶರನ್ನಾಗಿ ಮಾಡ್ಲಿಲ್ಲ. ಆದ್ರೆ ನೋಡ್ರಿ ಅಲ್ಲೇನೈತಿ ಅಂದ್ರ ರೋಗಿ ಬಯಸಿದ್ದು ಹಾಲು ಅಣ್ಣ, ವೈದ್ಯ ಹೇಳಿದ್ದು ಹಾಲು ಅಣ್ಣ ಅನ್ನುವಂಗಾಯ್ತು. ಅವ್ರಿಗೂ ಬೇಡ ಆಗಿತ್ರಿ. ಯಾವುದೇ ಒಂದೇ ಮಠಕ್ಕೆ ಒಂದೇ ಪೀಠಕ್ಕೆ ನಾನು ಸೀಮಿತನಾಗುವುದು ಬೇಡ. ನಾನು ಸಮಾಜ ಸೇವೆಗಾಗಿ ಹುಟ್ಟಿ ಬಂದವನು. ನನ್ನನ್ನ ಸಮಾಜ ಸೇವೆಗಾಗಿನೇ ಪುನರ್ಜನ್ಮ ಕೊಟ್ಟವರು ಶಿವಯೋಗಿಗಳು. ಹೀಗಾಗಿ ಶಿವಯೋಗಿಗಳ ಮಠದ ಆವರಣದಲ್ಲಿಯೇ ಇದ್ದು ನಾನು ಸೇವೆಯನ್ನ ಮಾಡ್ತಾ ಮುಂದುವರಿತೀನಿ ಅಂತ ಹೇಳಿ ಅವರು ಅನ್ಕೊಂಡಿದ್ರು. ಹೀಗಾಗಿ ಅವ್ರಿಗೂ ಕೂಡ ಅಷ್ಟೇ ಬೇಕಾಗಿತ್ತು. ಅಯ್ಯ ಕತ್ತಲೆಯ ಕಳೆದುಳಿದ ಸತ್ಯ ಶರಣರ ಪರಿ ಏನೆಂಬೆನಯ್ಯ, ಘನವನೊಳಗೊಂಡ ಮನದ ಮಹಾನುಭಾವಿಗಳ ಬಳಿ ಬಿಡಿದು ಬದುಕುವೆನಯ್ಯ. ಅಯ್ಯ ನಿನ್ನಲ್ಲಿ ನಿಂದು ಬೇರೊಂದರಿಯದ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆಯಿಸಯ್ಯ. ಚೆನ್ನಮಲ್ಲಿಕಾರ್ಜುನ ಎಂಬ ಅಕ್ಕ ಮಹಾದೇವಿಯವರ ವಚನದಂತೆ ಮರುಳಶಂಕರ ದೇವರು ಗಚ್ಚಿನ ಮಠದಲ್ಲಿ ತ್ರಿಕಾಲ ಪೂಜೆಯಲ್ಲಿ ನಿರತರಾಗಿ ಬಿಟ್ಟರು. ಈ ಕಾಯಕವನ್ನು ತಾವು ಲಿಂಗದಲ್ಲಿ ಲೀನವಾಗುವವರೆಗೂ ಮಾಡಿದ್ರು ಅಂತಕ್ಕಂಥದ್ದು. ಅವತ್ತ ಗಚ್ಚಿನ ಮಠದಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಆಶ್ರಯವನ್ನ ಪಡೆದಿದ್ರು. ಬೇರೆ ಬೇರೆ ಶಾಲೆ ಕಾಲೇಜುಗಳಲ್ಲಿ ಅವರು ವಿದ್ಯೆಯನ್ನ ಪಡಿತಾ ಇದ್ರು ಕೂಡ ಗಚ್ಚಿನ ಮಠ ಅವರಿಗೆ ಆಶ್ರಯದ ತಾಣವಾಗಿತ್ತು. ಆ ಎಲ್ಲ ಮಕ್ಕಳಿಗೆ ಅನ್ನದ ವ್ಯವಸ್ಥೆಯನ್ನ, ಅವರೆಲ್ಲರಿಗೂ ಊಟದ ವ್ಯವಸ್ಥೆಯನ್ನ, ಪ್ರಸಾದದ ವ್ಯವಸ್ಥೆಯನ್ನ ಮಾಡುವುದಕ್ಕೋಸ್ಕರ ಅಂದು ಮರುಳಶಂಕರ ದೇವರು ಮನೆ ಮನೆಗೆ ಹೋಗಿ ಕಜ್ಜವನ್ನ ಬೇಡಿ, ರೊಟ್ಟಿಯನ್ನ ಬೇಡಿ ತಂದು ಆ ಮಕ್ಕಳ ಹಸಿವನ್ನ ನೀಗಿಸ್ತಾ ಇದ್ದದ್ದನ್ನು ಕೂಡ ಅನೇಕ ತಾಯಂದಿರು ಇವತ್ತ ನೆನಪಿಸಿಕೊಳ್ತಾರ. ಎಂದಿಗೂ ಕೂಡ ಮರುಳಶಂಕರರು ಯಾರಂದಿಗೂ ಕೂಡ ಅವರು ಜೋರಾಗಿ ಮಾತನಾಡ್ಲಿಲ್ಲ, ಕೋಪಿಸಿಕೊಳ್ಳಲಿಲ್ಲ, ಸಿಟ್ಟು ಮಾಡಿಕೊಳ್ಳಲಿಲ್ಲ. ಸಮಾಧಾನದಿಂದಲೇ ಅವರ ಮನೆಯ ಮುಂದೆ, ಅವರ ಮನೆಯ ಒಳಗಡೆ ಹೋಗಿ ಅವರಿಂದ ಕಜ್ಜವನ್ನ ಬೇಡಿ ತಂದು ಮಠದಲ್ಲಿರ್ತಕ್ಕಂಥ ಮಕ್ಕಳಿಗೆ, ಶಿಕ್ಷಣವನ್ನ ಪಡಿತಕ್ಕಂಥ ಮಕ್ಕಳಿಗೆ ಅವ್ರು ನೀಡ್ತಾ ಇದ್ರು ಅನ್ನುವುದನ್ನ ಅನೇಕ ತಾಯಂದಿರು, ಅವರು ಲಿಂಗೈಕ್ಯರಾದಂತ ಸಂದರ್ಭದಲ್ಲಿ ಬಹಳ ಜನ ತಾಯಂದಿರು ನನ್ನೊಂದಿಗೆ ಅವರ ಅನುಭವವನ್ನ ಹಂಚಿಕೊಂಡಂತ ಸಂದರ್ಭದಲ್ಲಿ ಈ ಮಾತುಗಳನ್ನ ಹೇಳಿದ್ರು ಅಂತಕ್ಕಂಥದ್ದು. ಇವರು ಇಷ್ಟಲಿಂಗದ ಆರಾಧಕರಾಗಿ ಲಿಂಗ ಸ್ವಾಯತ್ತವ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಪರಮ ಭಕ್ತರಾಗಿ ಬೆಳೆದವರು ನಮ್ಮ ಮರುಳಶಂಕರ ದೇವರು. ತಾವು ಮಠಾಧಿಪತಿಗಳಾಗಲು ಆಗುವುದಿಲ್ಲ ಎಂಬ ಸತ್ಯ ತಿಳಿದಾಗ ಅವರು ಕಾವಿಯನ್ನ ತ್ಯಜಿಸಿ ಸಂಸಾರಿಯಾಗಬಹುದಿತ್ತು. ಆದರೆ ಮದುವೆ, ಗೃಹಸ್ಥಾಶ್ರಮ ಯಾವುದರಲ್ಲಿಯೂ ಮೋಹ ಇರಲಿಲ್ಲ. ಯೋಗಿಯಾಗಬೇಕಾದವ ಅರಿಷಡ್ವರ್ಗಗಳನ್ನ ಗೆಲ್ಲಬೇಕು ಎಂಬ ಮಾತಿನಂತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವುಗಳನ್ನ ಗೆದ್ದು ಇಷ್ಟಲಿಂಗ ಪೂಜೆ, ಶಿವಯೋಗಿಗಳ ಆರಾಧನೆ ಇವುಗಳಲ್ಲಿಯೇ ಮಗ್ನರಾದರು. ಶರಣರ ವಚನಗಳನ್ನ, ಭಕ್ತಿಗೀತೆಗಳನ್ನ ಹಾಡುತ್ತಾ ಲಿಂಗ ಪೂಜಾ ನಿರತರಾದರು. ಬದುಕಿನುದ್ದಕ್ಕೂ ಯಾವ ಪದವಿ, ಹಣ, ಅಂತಸ್ತು, ಕೀರ್ತಿ, ಪ್ರಶಸ್ತಿಗಳ ಬೆನ್ನು ಹತ್ತದೆ ಅಪ್ಪಟ ಬಸವ ತತ್ವ ಅನುಯಾಯಿಯಾದರು ಅಂತಕ್ಕಂಥದ್ದು. ಯಾವಾಗ್ಲೂ ಕೂಡ ಅಪ್ಪ ಬಸವನನ್ನೇ ಸ್ಮರಿಸ್ತಾ, ಶರಣರ ವಚನಗಳನ್ನೇ ಪಠಿಸ್ತಾ, ಸದಾ ಮುರುಗೇಂದ್ರ ಶಿವಯೋಗಿಗಳನ್ನ, ಸಿದ್ಧಲಿಂಗಪ್ಪಗಳನ್ನ ಸ್ಮರಣೆ ಮಾಡ್ತಾ ದಿನಗಳನ್ನ ಕಳೆದ್ರು. ಲೋಕ ಕಲ್ಯಾಣಕ್ಕಾಗಿ, ಜಗ ಕಲ್ಯಾಣಕ್ಕಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡವರು. ಅವರ ಇಷ್ಟವಾದ ಇನ್ನೊಂದು ಗೀತೆಯೂ ಕೂಡ, ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಕೃತಿಗೆ, ಜಗವೇ ತಲೆಬಾಗಿತು, ಜಗವೆಲ್ಲ ತಲೆಬಾಗಿತು. ವಚನ ಜ್ಞಾನ ಜ್ಯೋತಿಯಲ್ಲಿ ನಿನ್ನ ನೆನಹು ತೋರಿತು, ವಚನದ ಸವಿ ಪುಳಕಿಸಿದ ಕವಿ ಅನ್ನ ಜಗವೆಲ್ಲ ನಲಿದಾಡಿತು. ಇದನ್ನ ಯಾರಾದ್ರೂ ಅವ್ರ ಮುಂದೆ ಹಾಡಿದ್ರ ಬಹಳ ಖುಷಿ ಪಡೋರು. ಅವರು ಕೂಡ ಅದನ್ನ ತಮ್ಮ ತೊದಲು ನುಡಿಯಲ್ಲಿ ಗುಣಗುಣಿಸುವವರು. ಇಂಥ ಒಂದು ಅಣ್ಣನ ಪ್ರೇಮಿಯಾಗಿ, ಅಪ್ಪನ ಪ್ರೇಮಿಯಾಗಿ,
ಅಪ್ಪಬಸವರ ವಚನಗಳನ್ನ, ಅಪ್ಪಬಸವರ ಸಂದೇಶಗಳನ್ನ ಅಪ್ಪಿಕೊಂಡು ಭಕ್ತರಲ್ಲಿಯೂ ಕೂಡ ಅವುಗಳಿಗೆ ಗೌರವ ಮನ್ನಣೆಯನ್ನ ತಂದು ಕೊಟ್ಟಂಥವ್ರು ನಮ್ಮ ಮರುಳಶಂಕರ ದೇವರು ಅಂತಕ್ಕಂಥದ್ದು. ಶ್ರಾವಣ ಮಾಸದಲ್ಲಿ ಅಥಣಿಯಿಂದ 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೃಷ್ಣಾ ನದಿಯಿಂದ ನೀರು ತಂದು ಶ್ರೀ ಶಿವಯೋಗಿಗಳ ಗದ್ದುಗೆಯ ಪೂಜೆಯನ್ನ ನೆರವೇರಿಸ್ತಕ್ಕಂಥವರು. ನಿಸ್ವಾರ್ಥ ಮನೋಭಾವದ ಶಿವಯೋಗ ಸಾಧಕರಿವರಾಗಿದ್ರು. ಸದಾ ಇಷ್ಟಲಿಂಗದ ಆರಾಧನೆಯನ್ನ ಮಾಡ್ತಾ ಶಿವಯೋಗಿಯ ಧ್ಯಾನವನ್ನ ಮಾಡ್ತಾ ಕಾಲ ಕಳೆದಂಥವ್ರು ಮರುಳಶಂಕರ ದೇವರುಗಳು. ಇವರು ಭಾವೈಕ್ಯತೆಯ ಹರಿಕಾರ ಅಂತ ನಾವು ಗುರುತಿಸ್ತೀವಿ. ಹೇಗೆ ಅಂತಂದ್ರ ನೀವು ಯಾರಾದ್ರೂ ಗಚ್ಚಿನ ಮಠವನ್ನ ನೋಡಿದ್ರಿ ಅಂದ್ರೆ ಗಚ್ಚಿನ ಮಠದ ಸುತ್ತಮುತ್ತಲ ಅನೇಕ ಮುಸ್ಲಿಂ ಮನೆತನಗಳೇ ಅದಾವ. ಆ ನಂತರ ಗಚ್ಚಿನ ಅಥಣಿಯಲ್ಲಿಯೂ ಕೂಡ ಸಾಕಷ್ಟು ಬೇರೆ ಬೇರೆ ಸಮುದಾಯದ ಜನರದಾರ. ಈ ಎಲ್ಲ ಸಮುದಾಯದವರ ಮನೆಗೂ ಕೂಡ ನಮ್ಮ ಮರುಳಶಂಕರ ದೇವರವರು ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಮರುಳಶಂಕರ ದೇವರು ಎಂದರೆ ಸಾಕು ಅಥಣಿಯ ಸಮಸ್ತ ಜನತೆಗೆ ಭಕ್ತಿ ಭಾವ. ಯಾವ ಜಾತಿಯವರೇ ಆಗಿರಲಿ ಎಲ್ಲರನ್ನೂ ಅಪ್ಪಿಕೊಂಡ ಸ್ವಾಮೀಜಿಗಳೆಂದರೆ ಮರುಳಶಂಕರ ದೇವರುಗಳು. ಅವರು ಲಿಂಗೈಕ್ಯರಾದಾಗ ಅಥಣಿಯ ಮುಸ್ಲಿಂ ಬಾಂಧವರು ಅವರ ಲಿಂಗ ದೇಹದ ಮುಂದೆ ನಮಾಜ್ ಸಲ್ಲಿಸಿದ್ದು ನಿಜವಾಗಿಯೂ ಕೂಡ ನನ್ಗೆ ಹೇಳ್ಬೇಕಾದ್ರೇನೆ ಭಾವ ತುಂಬಿ ಬರ್ತದ. ಯಾಕಂತಂದ್ರ ನಾನು ಅಲ್ಲಿದ್ದೆ. ಲಿಂಗೈಕ್ಯರಾದಂತ ಸಂದರ್ಭದಲ್ಲಿ ಹಲವರು ನುಡಿ ನಮನವನ್ನ ಸಲ್ಲಿಸ್ಲಿಕ್ಕೆ ಅಲ್ಲೆಲ್ಲ ಸಂಗೀತ ಸೇವೆಯನ್ನ ಮಾಡ್ಲಿಕ್ಕೆ ಬಂದಿದ್ರು. ಹೀಗಾಗಿ ನಾವು ಅವ್ರ ಪರಮ ಭಕ್ತರಾದ್ರಿಂದ ಇಡೀ ದಿನ ನಾವು ಮಠವನ್ನ ಬಿಟ್ಟು ಹೊರಗಡೆ ಬಂದಿರ್ಲೇ ಇಲ್ಲ. ನಾನು ಅಲ್ಲೇ ಇದ್ದೆ. ನಿಜವಾಗಿಯೂ ನನ್ ಕಣ್ತುಂಬಿ ಬಂತು. ಏನು ಅಂತಂದ್ರ ಈಗ ಹೇಳ್ಬೇಕಾದ್ರೂ ನನಗಷ್ಟು ಭಾವ ತುಂಬಿ ಬರಾಕತ್ತಾಗ ಕಣ್ಣೀರ್ ಬರಾಕತ್ತಾವ. ಎಲ್ಲ ಮುಸ್ಲಿಂ ಬಾಂಧವರು ಬಂದ್ರಿ. ಅಲ್ಲಿ ಬಂದು ಅವ್ರು ಅಲ್ಲಿ ಅದ್ರ ಮುಂದೆ ಪ್ರಾರ್ಥನೆಯನ್ನ ಮಾಡಿದ್ರು. ಲಿಂಗ ದೇಹದ ಮುಂದೆ ಮರುಳಶಂಕರರ ಲಿಂಗ ದೇಹದ ಮುಂದೆ ಪ್ರಾರ್ಥನೆಯನ್ನ ಮಾಡಿ ಮತ್ತು ಹೋಗ್ಬೇಕಾದ್ರೆ ಅವ್ರು ನಮ್ಮ ಸಮಾಜದ ಹಿರಿಯರಿಗೆ ಏನ್ ಹೇಳಿ ಹೋದ್ರು ಅಂದ್ರೆ ನಾವಲ್ಲೆಲ್ಲ ಪ್ರಸಾದದ ವ್ಯವಸ್ಥೆಯನ್ನ ಮಾಡೀವಿ, ಬಂದ ಭಕ್ತರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಯಾಕಂದ್ರ ಅಥಣಿಯೊಳಗ ಸ್ವಯಂ ಘೋಷಿತ ಬಂದ್ ಎಲ್ಲ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಮುಚ್ಚಿದ್ವು. ಇಡೀ ಪೇಟೆನೆ ಬಂದಾಗಿತ್ತು. ಹೀಗಾಗಿ ಬಂದವರಿಗೆ ಅನ್ನದ ಕೊರತೆ ಆಗಬಾರದು ಅನ್ನುವ ದೃಷ್ಟಿಯಿಂದ ನಾವೆಲ್ಲ ಅಲ್ಲಲ್ಲಿನೇ ಪ್ರಸಾದದ ವ್ಯವಸ್ಥೆಯನ್ನ ಮಾಡೀವಿ. ದಯವಿಟ್ಟು ನೀವು ಹೇಳ್ರಿ, ಮೈಕ್ ನಲ್ಲಿ ಅನೌನ್ಸ್ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವತ್ತು ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಇವತ್ ನಮ್ಮೊಂದಿಗೆ ಇಲ್ಲ ಅವರು ಶಿವಪುತ್ರ ಕಾಕ ಯಾದವಾಡ್ ಅವರು ಕೂಡ ಮುಂದಾಳತ್ವವನ್ನ ವಹಿಸಿಕೊಂಡು ಎಲ್ಲರಿಗೂ ಸೂಚನೆಯನ್ನ ಕೊಟ್ಟಿದ್ರು. ಬಂದ ಭಕ್ತರಿಗೆ ಯಾವುದೇ ಕೊರತೆ ಆಗ್ಬಾರ್ದು, ಅಲ್ಲಲ್ಲಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ರಿ ಅಂತ. ನಮ್ಮವರಂತೂ ಮಾಡಿದ್ರು. ಆದ್ರ ಅಲ್ಲಿ ಬೇರೆ ಅನ್ಯ ಜಾತಿಯವರು ಕೂಡ ಮಾಡಿದ್ದು ನಮಗ್ ಬಹಳ ವಿಶೇಷ ಅನಿಸ್ತು ಅಂತಕ್ಕಂಥದ್ದು. ಅವ್ರ ಮತ್ತಷ್ಟೇ ಅಲ್ಲದೆ ಅಲ್ಲಿ ನಮಾಜನ್ನ ಸಲ್ಲಿಸಿ ಅಥಣಿಯ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರಿಗಳು ಸೇರಿ ಇವರ ತುಲಾಭಾರ ಕಾರ್ಯಕ್ರಮವನ್ನ ನೆರವೇರಿಸಿದ್ರು. ಇವ್ರು ಇನ್ನೂ ಜೀವಂತಿದ್ದಾಗ ಎಲ್ಲ ನಮ್ಮಲ್ಲಿ ಮಾರ್ಕೆಟ್ ಒಳಗೆ ಏನ್ ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ರ ಅಂದ್ರೆ ಇವ್ರಲ್ಲಿ ಇದಕ್ ಹೋಗ್ತಿದ್ರಲ್ರಿ, ಭಿಕ್ಷಾಕ್ ಹೋದಾಗ ಅವರೆಲ್ಲಾ ಇವ್ರಿಗೆ ಪಲ್ಯ ಅದಕ್ ಕೊಡ್ತಾ ಇದ್ರು. ಮತ್ತ ಅವ್ರಿಗೆ ಇವ್ರೆಲ್ಲಾ ಬಹಳ ಭಕ್ತಿ ಭಾವದಿಂದ ನಿಂದ ಚಲೋ ಆಕೈತವ, ನಿನ್ ಚಲೋ ಆಕತ್ಯಪ್ಪ, ನೀ ಮುಂದ್ ದೊಡ್ಡ ವ್ಯಾಪಾರಿ ಆಗ್ತಿ, ಇದೇ ರೀತಿಯಿಂದನ ಕಾಯಕವೇ ಕೈಲಾಸ ಅಂತ ಹೇಳಿ ಮುನ್ನಡಿ, ಕೆಲಸನ ನಿನಗ ದೇವ್ರ ಅಂತ ಹಿಂಗೆಲ್ಲಾ ಹೇಳಿ ಬರ್ತಿದ್ರಲ್ರಿ ತಮ್ಮ ತೊದಲು ನುಡಿಗಳಿಂದ. ಅವ್ರಿಗೆ ಬಹಳ ಭಕ್ತಿ. ಹೀಗಾಗಿ ನಮ್ಮೆಲ್ಲಾ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರಿಗಳೆಲ್ಲ ಸೇರಿ ಅವ್ರಿಗೆ ತುಲಾಭಾರ ಕಾರ್ಯಕ್ರಮವನ್ನ ಮಾಡಿ ಅಲ್ಲಿ ಅದರಿಂದ ಬಂದಿರ್ತಕ್ಕಂಥದ್ದೆಲ್ಲವನ್ನ ಸಮಾಜಕ್ಕ ಅರ್ಪಣೆ ಮಾಡಿಬಿಟ್ರು. ಬಹಳ ವಿಶೇಷ ಕಾರ್ಯಕ್ರಮ ಆಗಿತ್ತದು. ಅವತ್ತು ಮಾರ್ಕೆಟ್ ಒಳಗ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇನ್ನೂ ಅದು ನಮ್ಮೆಲ್ಲರ ಮನದಲ್ಲಿ ಹಚ್ಚು ಹಸಿರಾದ ಭಾವನೆಯನ್ನ ಮೂಡಿಸ್ತದ. ಇಂಥ ನಮ್ಮ ಮರುಳಶಂಕರ ದೇವರು ನಮ್ಮನ್ನ ಅಗಲಿ ಹೋಗ್ತಕ್ಕಂಥ ಸಮಯ ಬಂದೇ ಬಿಡ್ತು. ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳ ಶಿಷ್ಯರಾಗಿ ಶರಣ ಧರ್ಮ ಪಾಲಿಸುತ್ತಾ ಇಷ್ಟ ಲಿಂಗದ ಆರಾಧಕರಾಗಿ ಬದುಕಿದವರು ಸಿದ್ಧಲಿಂಗ ಚರವರೇಣ್ಯರ ಮಮತೆಯ ಮಗುವಾಗಿ ಶ್ರೀಮಠದ ಗದ್ದುಗೆ ಪೂಜೆಯ ಕೈಂಕರ್ಯ ಹೊತ್ತವರು, ಭಕ್ತರ ಪಾಲಿನ ಕಲ್ಪವೃಕ್ಷವಾದವರು, ತಮ್ಮ ಲಿಂಗಹಸ್ತದಿಂದ ಸಕಲ ನೋವು ದೂರ ಮಾಡಿದವರು, ಶ್ರೀಮಠಕ್ಕೆ ಆಗಮಿಸುತ್ತಿದ್ದ ಪರಸ್ಥಳದ ಭಕ್ತರ ಪಾಲಿಗೆ ದಾಸೋಹಿ ಯೋಗಿಯಾದವರು. ನೋಡ್ರಿ, ನಾವೆಲ್ಲ ಮೌನ ಯೋಗಿ ಅಂತೀವಿ, ಶಿವಯೋಗಿ ಅಂತೀವಿ, ಇವ್ರು ದಾಸೋಹ ಯೋಗಿ ಕೂಡ ಆಗಿದ್ರು. ಅಂದ್ರೆ ಯಾರೂ ಖಾಲಿ ಹೊಟ್ಟಿಲೆ ಹೋಗ್ಬಾರ್ದು.
ಎಲ್ಲರೂ ಸಂತೃಪ್ತರಾಗಬೇಕು, ಪ್ರಸಾದವನ್ನ ಸೇವಿಸಬೇಕು ಅಂತ ಹೇಳಿ ದಾಸೋಹ ಸೇವೆಯನ್ನ ಮಾಡಿದವರು. ವಿಶಾಲ ಸಾಗರ ತನ್ನ ಮಡಿಲಲ್ಲಿ ಏನನ್ನೂ ಇಟ್ಟುಕೊಳ್ಳದೆ ಎಲ್ಲವನ್ನ ದಡಕ್ಕೆ ತಂದು ಬಿಡುವಂತೆ ಭಕ್ತರು ಏನೇ ಕೊಟ್ಟರು ಅದನ್ನು ಮರಳಿ ಅವರಿಗೆ ನೀಡುತ್ತಿದ್ದರು. ಮುಟ್ಟಿದ್ದನ್ನು ಚಿನ್ನವಾಗಿಸುವ ಪರುಷ ಗುಣವನ್ನ ಹೊಂದಿದವರು ಸ್ವಾಮಿಯಾಗಿದ್ದರು. ಸೇವಕ ಮನೋಭಾವದಿಂದಲೇ ಸೇವೆಗೈದವರು. ಜಲದೇವತೆಯಿಂದ ಜನರ ಮನದಲ್ಲಿ ಜಾಗೃತವಾಗಿ ನೆಲೆ ನಿಂತವರು. ಇಂತಹ ಮಹಾನ್ ಚೇತನ ಶತಾಯುಷಿಯಾಗಿ ದಿನಾಂಕ 27/8/2012 ಗುರುವಿನಲ್ಲಿ ಒಂದಾದರು. ನೋಡ್ರಿ, ಅವ್ರು ಹುಟ್ಟಿದ್ದು ಆಗಸ್ಟ್ ನಲ್ಲಿನೇ, ಅವ್ರು ನಮ್ಮನ್ನ ನಗಲಿದ್ದು ಅವರು ಆಗಸ್ಟ್ ನಲ್ಲಿನೇ ಅಂತಕ್ಕಂಥದ್ದು. ಇವರು ಲಿಂಗೈಕ್ಯರಾದ ಸಮಯದಿಂದ ಇವರ ಲಿಂಗ ದೇಹ ಸಂಸ್ಕಾರ ಪಡೆಯುವವರೆಗೂ ದರ್ಶನಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತನಿಗೂ ಪ್ರಸಾದ ಸಿಗಬೇಕು ಎಂಬ ಭಾವದಿಂದ ಅಥಣಿಯ ಸಮಸ್ತ ಭಕ್ತ ವೃಂದ ರಸ್ತೆಯುದ್ದಕ್ಕೂ ದಾಸೋಹವನ್ನ ಏರ್ಪಡಿಸಿ ಅವರ ಅಂತರಾತ್ಮವನ್ನ ತೃಪ್ತಿಪಡಿಸಿದರು. ಯಾವ ಉಪದೇಶವನ್ನೂ ಮಾಡದೆ, ದೊಡ್ಡ ದೊಡ್ಡ ಗ್ರಂಥಗಳನ್ನೂ ರಚಿಸದೆ ಬದುಕಿದ ಇವರ ಮೌನ ಜೀವನವೇ ನಮ್ಮೆಲ್ಲರಿಗೆ ಬಹುದೊಡ್ಡ ಆದರ್ಶ. ನಡೆದಾಡುವ ದೇವರೆಂದೇ ಜನರ ಮನದಲ್ಲಿ ಇಂದಿಗೂ ನೆಲೆಸಿರುವ ಇವರ ಬದುಕೇ ನಮ್ಮೆಲ್ಲರಿಗೆ ಮಹಾನ್ ಗ್ರಂಥ ಅಂತಕ್ಕಂಥದ್ದು. ಇವರ ವಂಶಜರಾದ ಹಿರಿಯ ಪತ್ರಕರ್ತರಾದ ಚೆನ್ನಯ್ಯ ಇಟ್ನಾಳ್ಮಠ್ ಅವರ ಪೂಜ್ಯರ ನೆನಹಿನಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತಾಲೂಕಾ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಇಂದಿನ ಯುವ ಜನಾಂಗದ ಮನಸ್ಸಿನಲ್ಲಿ ಮೌನಯೋಗಿಯ ನೆನಪು ಸದಾ ಅಚ್ಚಳಿಯದಂತೆ ಉಳಿಯಲಿ ಎಂಬ ಸದ್ವಿಚಾರದ ಮಹತ್ ಕಾರ್ಯ ಮಾಡಿದರು. ಕೆಎಲ್ಇ ಸಂಸ್ಥೆಯ ಶ್ರೀ ಮುರುಗೇಂದ್ರ ಶಿವಯೋಗಿ ಪದವಿ ಮಹಾವಿದ್ಯಾಲಯದ ಉಪನ್ಯಾಸ ಕೋಣೆಗೆ ದೇವರುಗಳ ಹೆಸರಿಟ್ಟರು. ಮರುಳಶಂಕರ ದೇವರ ಸ್ಮರಣೆಯಲ್ಲಿ ಇವತ್ತಿಗೂ ಕೂಡ ನಾವು ಕೆಎಲ್ಇ ಸಂಸ್ಥೆಯ ನಮ್ಮ SMS ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಮಹಾವಿದ್ಯಾಲಯದಲ್ಲಿ ಆ ಕೋಣೆಯನ್ನ ಕಾಣ್ತೀವಿ. ತಾವು ಗಚ್ಚಿನ ಮಠಕ್ಕೆ ಆಗಮಿಸಿದಾಗ ಶ್ರೀಮಠದ ಆವರಣದಲ್ಲಿ ಮೌನಯೋಗಿಯ ಧ್ಯಾನ ಮಂದಿರವನ್ನ ಕಾಣುತ್ತೀರಿ. ಅಲ್ಲಿ ಕಾಲಿಟ್ಟಾಗ ಮನಸ್ಸು ಶಾಂತವಾಗಿ ಆ ಮಹಾಮೂರ್ತಿಯನ್ನ ಕಣ್ತುಂಬಿಕೊಳ್ಳುವಂತಾಗುತ್ತದೆ. ಇಂತಹ ಮಹಾತ್ಮರನ್ನ ಶಿವಯೋಗ ಸಾಧಕರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಗುರುತಿಸಿದ್ದು ಕೃತಿಗೆ ಒಂದು ಬೆಲೆ ತಂದಂತಾಗಿದೆ ಅಂತ ತಿಳ್ಕೊಂಡು ಅವತ್ ನಾನು ಪಟ್ಟಣ್ ಸರ್ ಅವರು ಒಂದು ಆ ಲೇಖನವನ್ನ ಬರೆದು ಕೊಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ಒಂದು ಲೇಖನವನ್ನ ಮರುಳಶಂಕರ ದೇವರು ಅವರ ಪಾದಗಳಿಗೆ ಅರ್ಪಿಸಿರ್ತಕ್ಕಂಥ ಸಂದರ್ಭದಲ್ಲಿ ಬರೆದಿರುವ ಸಾಲುಗಳಿವು. ಹೀಗಾಗಿ ಇವತ್ತಿಗೂ ಕೂಡ ನಾವು ಗಚ್ಚಿನ ಮಠದ ಆವರಣದಲ್ಲಿನೇ ಈ ಒಂದು ಅವರ ಗದ್ದುಗೆಯನ್ನ, ನಮ್ಮ ಮರುಳಶಂಕರ ದೇವರ ಗದ್ದುಗೆಯನ್ನ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಹೀಗೆ ಮರುಳಶಂಕರ ದೇವರು ಅವರು ಜನರ ಮನಸ್ಸಿನಲ್ಲಿ ನಡೆದಾಡುವ ದೇವರಾಗಿ ಎಲ್ಲರೊಂದಿಗೆ ಒಂದಾಗಿ ನಮ್ಮಲ್ಲಿ ಇವತ್ತಿಯೂ ಕೂಡ ಜೀವಂತವಾಗಿರುವರು ಅಂತ. ಯಾಕಂದ್ರ ಶರಣರ ಮಹಿಮೆಯನ್ನ ನಾವು ಮರಣದಲ್ಲಿ ನೋಡ್ಬೇಕು ಅಂತ ಹೇಳ್ತಾರ. ನಿಜವಾಗಿಯೂ ಕೂಡ ಅವತ್ತು ನಾವು ಮರುಳಶಂಕರರನ್ನ ಅಗಲಿದ ದಿನ ಅವರ ಒಂದು ಮಹಿಮೆಯನ್ನ ಕಂಡಂತಾಯ್ತು ನಮಗೆ ಅಂತ. ಅಯ್ಯ ನೀನು ಕೇಳಿದರೆ ಕೇಳು, ಕೇಳದಡೆ ಮಾನು, ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ನಿನ್ನನ್ನ ಹಾಡಲಾರದೆ ನನಗ ಸಹನೆ ಇಲ್ಲ ಅಂತ. ಅಯ್ಯ ನೀನು ನೋಡಿದಡೆ ನೋಡು, ನೋಡದಡೆ ಮಾನು, ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆನಯ್ಯ. ನೀನು ಮೆಚ್ಚಿದಡೆ ಮೆಚ್ಚು, ಮೆಚ್ಚದೆಡೆ ಮಾನು, ಆನು ನಿನ್ನ ಅಪ್ಪಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀನು ಒಲಿದಡೆ ಒಲಿ, ಒಲಿಯದೆಡೆ ಮಾನು, ಆನು ನಿನ್ನ ಪೂಜಿಸಿದನಲ್ಲದೆ ಸೈರಿಸಲಾರೆನಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ಆನು ನಿಮ್ಮನರ್ಚಿಸಿ ಪೂಜಿಸಿ ಹರುಷದೊಳ ಓಲಾಡುವೆನಯ್ಯ ಎಂಬ ಅಕ್ಕನ ವಚನದಂತೆ ಸದಾ ಮುರುಗೇಂದ್ರ ಶಿವಯೋಗಿಗಳನ್ನ ಪೂಜಿಸ್ತಾ, ಸಿದ್ಧಲಿಂಗಪ್ಪಗಳನ್ನ ಸ್ಮರಿಸ್ತಾ, ಅಪ್ಪನ ವಚನಗಳನ್ನ ಪಠಿಸ್ತಾ ತಮ್ಮ ಜೀವನವನ್ನ ಸವಿಸಿದ್ರು. ಕಾಯಕ ಜೀವಿಗಳಾಗಿದ್ರು, ಕಲೆ ಕೊಡುತ್ತಿರ್ಲಿಲ್ಲ. ನೋಡಿದ್ರೆ ಸ್ವಲ್ಪ ನೋಡ್ಲಿಕ್ಕೆ ನಮಗ ಅವರೊಂದಿಷ್ಟು ಅಂಗವಿಕಲರು ಅನಿಸಿದ್ರು ಕೂಡ ವಯಸ್ಸಾದ ಮೇಲಂತೂ ಒಂದಿಷ್ಟು ಹಾಗೆ ಕಂಡ್ರೂ ಸಹಿತ ಅವ್ರು ಯಾವತ್ತೂ ಇರಲಿಲ್ಲ. ತಮ್ಮ ಕೈಲಾದ ಕಾರ್ಯವನ್ನ ಗಚ್ಚಿನ ಮಠದ ಆವರಣದಲ್ಲಿ ಮೊದಲಂತೂ ಅವರು ಊರಲ್ಲೆಲ್ಲ ತಿರುಗಿ ಎಲ್ಲರ ಮನೆಯಿಂದ ಸಂಗ್ರಹಿಸಿ ಮಕ್ಕಳಿಗೆ ತಮ್ಮ ಮಠದಲ್ಲಿ
ನೀಡ್ತಾ ಇದ್ರು, ಅನೇಕರಿಗೆ ದಾಸೋಹವನ್ನ ಮಾಡ್ತಾ ಇದ್ರು. ಆದ್ರೆ ನಂತರವೂ ಕೂಡ ಇನ್ನೊಂದು ಪ್ರಕೃತಿ ಪ್ರೇಮಿ ಮತ್ತು ಪ್ರಾಣಿ ಪ್ರೇಮಿಯಾಗಿದ್ರು ನಮ್ಮ ಮರುಳಶಂಕರ ದೇವರವರು. ಎಲ್ಲರೂ ಗಿಡ ಮರಗಳನ್ನ ನೆಟ್ಟು ಅವುಗಳನ್ನ ಪೋಷಿಸಿ ಬೆಳೆಸುವ ಕಾರ್ಯ ಎಲ್ಲರಿಂದ ಆಗಲಿ ಅಂತಕ್ಕಂಥದ್ದು ಅವರ ಒಂದು ಇಚ್ಛೆಯಾಗಿದ್ದನ್ನ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಹೀಗೆ ಸ್ವತಃ ಯಾವ ಕೃತಿಗಳನ್ನ ರಚನೆ ಮಾಡದಿದ್ದರೂ ಶರಣರ ವಿಚಾರದಂತೆ ಬದುಕಿದವರು, ಶಿವಯೋಗಿಗಳ ತತ್ವದಂತೆ ಮುನ್ನಡೆದವರು, ಅಥಣಿಯ ಮುರುಗೇಂದ್ರ ಶಿವಯೋಗಿಗಳ ವಿಚಾರಧಾರೆಯನ್ನ ಬದುಕಿನಲ್ಲಿ ರೂಢಿಸಿಕೊಂಡು ಅಥಣಿಯ ಜನತೆಗೆ ನಡೆದಾಡುವ ದೇವರಾಗಿ, ಮೌನ ಮುನಿಯಾಗಿ ಅಲ್ಲಿ ಧ್ಯಾನದ ಮೌನದ ಮಹತ್ವವನ್ನ ಸಾರಿರ್ತಕ್ಕಂಥ ಮಹಾನ್ ಚೇತನ ಮರುಳಶಂಕರ ದೇವರು ಅವರು ಎನ್ನುವುದನ್ನ ಹೇಳ್ತಾ, ನನಗೆ ಮರುಳಶಂಕರ ದೇವರವರ ಕುರಿತಾಗಿ ಮಾತನಾಡ್ಲಿಕ್ಕೆ ನೀವು ಈ ವಿಷಯವನ್ನ ಕೊಟ್ಟದ್ದಕ್ಕೆ ನಾನು ತಮ್ಮೆಲ್ಲರಿಗೂ ಹೃದಯ ಪೂರ್ವಕವಾದ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಈ ವೇದಿಕೆ ನನ್ನ ಬೆಳವಣಿಗೆ ಧನ್ಯವಾದಗಳು ಮೇಡಮ್. ಬಹಳ ಅತ್ಯದ್ಭುತವಾಗಿ, ಬಹಳ ಅರ್ಥಪೂರ್ಣವಾಗಿ ಒಂದು ಉಪನ್ಯಾಸ. ನಿಜವಾಗ್ಲು ಅಥಣಿ ನಡೆದಾಡುವ ದೇವರು ಶ್ರೀ ಮರುಳಶಂಕರ ದೇವರ ಒಂದು ಜೀವನ, ಇಡೀ ಜೀವನವನ್ನ ಎಳೆಯಾಗಿ ನಮಗ್ ಬಿಡಿಸ್ತಾ ಕಣ್ಮುಂದೆ ತಂದ್ರಿ ಮೇಡಮ್. ಬಹಳ ಮೌಲಿಕವಾಗಿರುವಂತ ಅರ್ಥಪೂರ್ಣವಾಗಿರುವಂತ ಉಪನ್ಯಾಸ. ವೇದಿಕೆಯ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಮೇಡಮ್. ಈಗ ಶರಣಾರ್ಥಿಗಳು ಶರಣಾರ್ಥಿಗಳು ಕೇಳಿಸ್ತಾ ಇದೆಯಲ್ಲ ಮೇಡಮ್? ಕೇಳಿಸ್ತೈತ್ರಿ. ಸಂಪೂರ್ಣ ಜೀವನ ಚರಿತ್ರೆಯನ್ನ ವೃತ್ತಾಂತವನ್ನ ಕಣ್ಮುಂದೆ ತಂದು ಇವತ್ತು ನಾವೆಲ್ಲ ಪಾವನ ಅನಿಸ್ತಾ ಇದೆ ಮೇಡಮ್. ತಮಗೆ ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ನಾನು ತಿಳಿಸ್ತಾ, ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರು ತಮ್ಮೆರಡ ನುಡಿಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಮೇಡಮ್. ಪ್ಲೀಸ್. ಡಾಕ್ಟರ್ ಕಸ್ತೂರಿ ಮೇಡಮ್, ಡಾಕ್ಟರ್ ಕಸ್ತೂರಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದಾ? ಓಕೆ. ಈ ವೇದಿಕೆಯ ಒಂದು ಮಾರ್ಗದರ್ಶಕರು ಹಾಗೂ ಅತ್ಯುತ್ತಮವಾಗಿರುವಂತಹ ಉಪನ್ಯಾಸವನ್ನ ನಮಗೆ ಉಣಬಡಿಸ್ತಾ ಇರುವಂತವರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾರ್ಗದರ್ಶನ ನುಡಿಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಮ್ಮ. ನನಗೆ ಏನ್ ಮಾತಾಡ್ಬೇಕು ಅಂತಕ್ಕಂಥದ್ದು ತೋರಿಸ್ತಾ ಇಲ್ಲ. ನಾನು 1989ರಲ್ಲಿ KLE ಔಷಧಿ ಮಹಾವಿದ್ಯಾಲಯ ಅಲ್ಲಿ ನನ್ನ ವೃತ್ತಿಯನ್ನ ಆರಂಭಿಸವ. ನನ್ನ ಆರಾಧ್ಯ ದೈವ. ನಾನು ಅಥಣಿಯ ವಿಷಯದಾಗ ಬಂದಾಗ ಬಹಳಷ್ಟು ಭಾವುಕನಾಗ್ತೀನಿ. ಅಥವಾ ನನ್ನ ವೈಚಾರಿಕತೆಗೆ ಒಂದು ಬಟ್ಟೆಯನ್ನು ಹೊಚ್ಚಿಸಿ ನಾನು ವೈಚಾರಿಕ ಚಿಂತಕ ಅಲ್ಲ ಅದನ್ನ ಮರ್ತು ಬಿಡ್ತೀನಿ ನಾನು. ನನ್ನ ತಾಯಿ, ನನ್ನ ತಂದೆಯವರು, ನನ್ನ ತಾಯಿ ವಿಶೇಷವಾಗಿ ನಿನ್ನ ಮೊದಲನೇ ಸ್ಯಾಲರಿ ನೀ ಅಥಣಿ ಮಠಕ್ಕೆ ಕೊಡ್ಬೇಕು ಅಂತಕ್ಕಂತ ಹೇಳಿದಾಗ, ಅಲ್ಲಿ ಅಥಣಿ ತಾಲೂಕಿನ ಅನಂತಪುರದವರು ಒಬ್ಬ ಹುಡುಗನ, ನಾನು ವಿದ್ಯಾರ್ಥಿಯಾಗಿದ್ದ, ಕರ್ಕೊಂಡು ನಾನು ಸ್ಯಾಲರಿ ತಗೊಂಡು ಅಥಣಿ ಮಠಕ್ಕೆ ಹೋದೆ. ಅವಾಗ ರಾತ್ರಿ ಹುಬ್ಬಳ್ಳಿ ಬಸ್ಸಿಂದ ಹಿಡ್ಕೊಂಡು ಅಥಣಿ ಹೋದಾಗ ಬೆಳಗ್ಗೆ 4:30-5 ಗಂಟೆ ಅಲ್ಲಿ ಒಬ್ಬರು ಕಾವಿ ಹೊತ್ಕೊಂಡು ಮಠ ಕಸ ಹುಡುಗಾಕಿದ್ರು. ಅವ್ರು ಯಾರಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಆ ಹುಡುಗನ ಕೇಳಿದೆ, ಯಾರು ಇವರು ಅಂತ. ಇಲ್ಲ, ದೇವ್ರಿ ಅಂದ್ರು. ನನಗೆ ಗೊತ್ತಾಗ್ಲಿಲ್ಲ ದೇವ್ರಂದ್ರ. ಹೋಗಿ ಸ್ನಾನ ಮಾಡಿ ಅವ್ರ ಸರಿ ಸಮಯ ಬಂದ್ರಿ ಬರ್ರಿ ಅಂತ ತಿಳ್ಕೊಂಡು ಸ್ವತಃ ಆ ಕಾವಿ ಹಾಕಿದಂತ ವ್ಯಕ್ತಿಗಳು ನನ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಪ್ರಸಾದ ಅಂದ್ರೆ ಪೂಜೆ ಮಾಡಿಸಿ ಅವತ್ತು ಪೂರ್ಣ ದಿವಸ ಅವ್ರ ಜೊತೆಗಿದ್ದೆ ನಾನು. ನನಗೆ ಅವಾಗ ಗೊತ್ತಾಯ್ತು ಇವರು ಮಹಾ ಸಾಧಕರು, ಮೌನ ಯೋಗಿ ಮರುಳಶಂಕರು ಅಂತಕ್ಕಂಥದ್ದು. ಸುತ್ತಮುತ್ತಲು ಸುಮಾರು 1 ಲಕ್ಷ ಬೋರು ಅವ್ರು ಹೇಳ್ದಂಗ ಯಾರ ಕಡೆನೂ ₹1 ತಗೊಂತಿದ್ದಿಲ್ಲ. ಮತ್ತು ದುಡ್ಡನ್ನ ಅವ್ರು ನೋಟ್ನೊಳಗೆ ತಗೊಂತಿದ್ದಿಲ್ಲ. ನಾನು ನೋಡಿನಿ ಯಾರ ದುಡ್ಡು ₹5, ₹1, ₹2 ಸಂಜೆ ಮಟ್ಟ ಕೂಡ್ಸಿದ್ರು ₹1,000-2,000 ಆಕಿತ್ತು. ಅವರು ಅದ್ರೊಳಗೆ ಬರೀ ಕೇವಲ ಒಂದು ₹40-50 ತಗೊಂತಿದ್ರು. ಯಾಕಂತಂದ್ರೆ ರಿಕ್ಷಾಕ್ ಅವ್ರು ನಡ್ಯಾಕ್ ಬರ್ತಿದ್ದಿಲ್ಲ.
ಅವ್ರ ರಿಕ್ಷಾಕ್ ಎಲ್ಲರೂ ಹೋಗ್ಬೇಕಂದ್ರ ರಿಕ್ಷಾಕ್ ಹೋಗ್ತಿದ್ರು. ಅಂದ್ರೆ ನನಗೆ 89ರಿಂದ 2012ರವರೆಗೆ ನಿರಂತರವಾಗಿ ಅವ್ರ ಜೊತೆಗೆ ನಾನು ಅವರನ್ನು ನೋಡಿದೆ. ನಾನು ಮತ್ತು ಜ್ಯೇಷ್ಠರಿಗೆ ಏನಾದ್ರು ಬೇಸರ ಆದ್ಮೇಲೆ 2-3 ತಿಂಗಳಿಗೊಮ್ಮೆ ಕಾರ್ ತಗೊಂಡು ಹೋಗಿ ಅಲ್ಲಿ ಒಂದ್ ದಿವ್ಸ ವಸ್ತಿ ಮಾಡಿ ಪ್ರಸಾದ ತಗೊಂಡು ಅವ್ರ ಜೊತೆಗೆ ಸಂಪೂರ್ಣವಾಗಿ ಗತ್ರಿ ಶಿವಗಳ ದರ್ಶನ ತಗೊಳ್ಳೋದ್ ಗದ್ದಿಗೆ ನಂತರ ಪೂರ್ಣವಾಗಿ ಅವ್ರ ಜೊತೆಗೆ ಇರ್ತಿದ್ವಿ. ಅವು ಎಷ್ಟು ಅಂತಂದ್ರೆ ಅಲ್ಲಿ ಪಕ್ಕದೊಳಗೆ ನಾಯಿ ಮಲಗಿತ್ತು. ಅವ್ರು ಹೇಳಿದ್ರಲ್ಲ ಪ್ರಾಣಿ ಪ್ರಿಯರು, ಯಾರಿಗೂ ಏನೂ ಮಾಡ್ತಿರ್ಲಿಲ್ಲ. ಯಾರ ಬಂದ್ರೆ ಎದ್ದು ಅಷ್ಟೇ ಪರಿಪಕ್ವಾಕಿದ್ರು. ಆಮೇಲೆ ಒಮ್ಮೆ ನಾನು ಮಾತಾಡ್ತಾ ನಾನು ಮೃತ್ಯುಂಜಯಪ್ಪಳ ಬಗ್ಗೆ ಕೇಳಿದೆ, ಮಾಂತಪ್ಪಳ ಕೇಳಿದೆ. ಅವ್ರು ಹೇಳಿದ್ರು ನಾ ಇಂಗ್ಳಳ್ಳಿಗೆ ಹೋಗಿದ್ದೆ. ಅಲ್ಲಿ ಇಂಗ್ಳಳ್ಳಿ ಒಳಗೆ ಒಂದು ಕೆರೆ ಒಳಗೆ ನಾನು ಮಾಂತಪ್ಪನವ್ರು ಕೆರೆ ಬಿಟ್ಟು ಹೊರಗೆ ಬರ್ಲಿಲ್ಲ, ಸಣ್ಣವ್ರಿದ್ವಿ. ಅವಾಗ ನೀವು ಬರ್ರಿ, ಸಣ್ಣ ಹುಡುಗರಿದ್ದಾಗ ಬಂದ್ರು ಅಂತ ಹೊರಗೆ ಬಂದ್ವಿ. ನಾವು ಹೊರಗೆ ಬರ್ಬೇಕಾದ್ರ ಮೃತ್ಯುಂಜಯಪ್ಪಗಳ ಮೇಲೆ, ಸಿದ್ಲಿಂಗಪ್ಪನವ್ರ ಮೇಲೆ, ಅಥನಿ ಶಿವಗಳ ಮೇಲೆ ಅವ್ರು ಹೇಳಿದ್ರೆ ನನಗೆ ಕಪ್ನಿ ಹಾಕಿದವ್ರು ಅಥನಿ ಶಿವಗಳು ಅಂತಕ್ಕಂಥದ್ದು. ಅಥನಿ ಶಿವಗಳ ಒಂದು ಅದು ನಾನು ಇದು ಈ ಶಬ್ದಗಳು ನನಗೆ ಬಹಳ ಮೌನ. ಯಾಕಂದ್ರೆ ನಾನು ಶ್ರಾವಣ ಮಾಸದೊಳಗೆ ಸಾಕಷ್ಟು ಜನರನ್ನ ಆಗಸ್ಟ್ 13ರಿಂದ ಆರಂಭವಾಗ್ತಕ್ಕಂಥ ಒಂದು ಉಪನ್ಯಾಸಕ್ಕೆ ಜನರು ನಾನು ಕೇಳ್ತಾ ಇದ್ದೆ, ಇವ್ರನ್ನ ಮಾಡ್ರಿ. ಎಲ್ಲರೂ ಜೂನ್ 13ಕ್ಕೆ ಯಾರೂ ಆಗ್ಲಿಲ್ಲ. ನನಗೆ ಆಗಂಗಿಲ್ಲ. ನನ್ನ ಕಡಿಗೆ ವಿಚಾರ ಬಂತು. ಹಂಗಾರ ಪ್ರೇಮದ ಹೊಲಗಬಾಳಿ ಅವ್ರ ಕಡಿಗೆ ಇಟ್ಟಿದ್ದು ನಾನು, ಯಾಕಂದ್ರೆ ಸಮಾರೋಪಕ್ಕೆ ಅಥನಿ ಶಿವಗಳು ಇಡ್ಬೇಕಂತ. ಅದು ಏನೋ ಗೊತ್ತಿಲ್ಲ, ಏನೋ ಕಾಣೆ ದೈವಲಿಲಿ ಅಂತಂತಾರಲ್ಲ, ದೈವತ್ವ ದೈವರು ಅಂತಕ್ಕಂಥದ್ದನ್ನ ಶರಣರು ಆಸ್ತಿಕರು ಅಲ್ಲ, ನಾಸ್ತಿಕರು ಅಲ್ಲ. ಬಸವಣ್ಣ ನಾಸ್ತಿಕರು ಅಲ್ಲ, ಆಸ್ತಿಕರು ಅಲ್ಲ. ಒಂದು ಸೃಷ್ಟಿ ಬಯಲು ಒಂದು ಮಾನವೀಯ ಮೌಲ್ಯಗಳನ್ನ, ಜನಪರ ಕಾಳಜಿಗಳನ್ನ ಹೊಂದಿ ಬಯಲಲ್ಲಿ ಬದುಕಿದಂಥವ್ರು ಶರಣರು. ಇಂಥ ಒಂದು ಚಿಂತನೆ ಒಳಗ ನನಗೆ ಮರಳು ಶಂಕರ ದೇವರು ಒಂದು, ನಾನು ನಡೆದಾಡುವ ದೇವರು ಅಂತ ಏನಂತಾರಲ್ಲ, ಅದಕ್ಕಿಂತ ಮೀರಿ ಅವರು ದೇವರಿಗೂ ದೇವರು ಅಂತಕ್ಕಂಥದ್ದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಈ ಸಹೋದರಿ ಪ್ರೇಮದ ಹುಲ್ಬಳಿ ಹೇಳಿದಂತ ಎಲ್ಲವೂ ನನ್ ಕಣ್ ಮುಂದೆ ಕಟ್ಟದಾಗ ಆಗಿತ್ತು. ಅಷ್ಟಲ್ಲ, ನಮ್ಗೆ ನಾನು ಹಿಂದಿ ಹೋದಾಗ ಸ್ವತಃ ತಾವತ್ತೊಂದು ಪ್ರಸಾದ ನೀಡೋರು. ಭಜನೆ ಮಾಡಾಗ ಕುಣಿದದ್ದು ನಾನು ನೋಡೀನಿ. ನನ್ನ ಮಗನ ಎತ್ಕೊಂಡು ಅಥ್ನಿ ಮುರುಗೇಂದ್ರ ಅಂತ ಇಟ್ಕೊಂಡು ಅವ್ನು ಭಜನಿ ತಾಳ ಹಾಕ್ಸಿದ್ ನೋಡಿನಿ. ರಾತ್ರಿ 11-12 ಭಜನಾ ಬಂದಾರ ಇಷ್ಟು ಖುಷಿ ಆಕಿತ್ತು ಅಂದ್ರೆ ಅವ್ರಿಗೆ ಬಹುಶಃ ಊಟದಕ್ಕಿಂತ ಅವ್ರಿಗೆ ಯಾವುದೂ ಅರಿವು ಇರ್ತಿರ್ಲಿಲ್ಲ. ಅಂದ್ರೆ ಈ ಜಗದೊಳಗೆ ಅರಿವಿನ ಸಂಕೇತ ಅಂದ್ರೆ ಮರಿವು ಅಂತ. ಅದಕ್ಕೆ ಮರಳು ಶಂಕರ ದೇವರು ಅಥನಿ ಶಿವಗಳ ತಮ್ಮ ಗುರುಗಳಾದಂತ ಮರಳು ಶಂಕರ ದೇವ್ರ ಹೆಸರನ್ನೇ ಇವ್ರಿಗೆ ಇಟ್ಟರು. ಅವ್ರಿಗೆ ಅಥನಿ ಶಿವಗಳು ಹೇಳ್ತಿದ್ರಂತ, ಇವ ಮಠಕ್ಕೆ ಘಟ ಆಗೋದಿಲ್ಲ, ಅದ್ರ ಇವನಿಂದ ಮಠ ಆಕತಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರಂತ. ಹಂಗಾಗಿ ನನಗ ಚೆನ್ನಯ್ಯ ಇಟ್ನಾಳ್ ಮಠರು ಬಹಳ, ಚನ್ನಬಸವ ಇಟ್ನಾಳ್ ಮಠರು ಬಹಳ ಆತ್ಮೀಯರು. ಅವ್ರ ಪತ್ರಕರ್ತರಿದ್ರು. ಪಾಪ ಇತ್ತೀಚೆಗೆ ಅವರು ಲಿಂಗೈಕ್ಯರಾಗಿದ್ದು ಕೇಳು ಬಹಳ ನೋವಾಯ್ತು. ನಾನು ಇವತ್ತಿನ ಈ ಉಪನ್ಯಾಸ ನಿಜವಾದ ಅನುಭವ ಅಂದ್ರೆ ಒಂದೊಂದು ಕ್ಷಣ, ಒಂದೊಂದು ಸೆಕೆಂಡ್ ನನ್ನೊಳಗೆ ರಿಫೈನ್ಮೆಂಟ್ ಅಂತಕ್ಕಂಥ ಪ್ರತಿಯೊಬ್ಬರಿಗೆ ನನಗೆ ನಾನು ಅಲ್ಲಿ ನೋಡ್ತಕ್ಕಂಥ ಅಥನಿ ಶಿವಗಳಿಗೆ ನಾನು 89ರಿಂದ, ಅಂದ್ರೆ ನಾನು ಅಥನಿ ಶಿವಗಳು ಅಧ್ಯಯನ ಮಾಡಿದ್ದು 82ರಿಂದ. ನಾನು SSLC ಇದ್ದಾಗ ಅಥನಿ ಶಿವಗಳದ್ದು ಒಬ್ಬರು ಮಣ್ಣಿಗೆ ಹೋದಾಗ ಫೋಟೋ ನೋಡ್ಕೊಂಡು ಅವ್ರು ನೋಡ್ತಿದ್ದೆ. ನಮ್ಮ ಮನೆಯೊಳಗೆ ಯಾರ ಹೆಸರು ಮುರುಗಪ್ಪ ಯಾಕೆ ಬಂದು ಅವ್ರದ್ದೆಲ್ಲ ಸೂಲ ಹೊಡ್ಕೊಂಡು ಸಿರ್ಸಂಗಿಯಿಂದ ಅಲ್ಲಿ ಕನೆಕ್ಟ್ ಮಾಡ್ಕೊಂತ ನಾ 14-15 ವರ್ಷದಿಂದ ಅಥನಿ ಶಿವಗಳು ಓದ್ತಿದ್ದೆ. ಅದ್ರ ಅಥನಿಗೆ ಹೋಗು ಭಾಗ್ಯ ನಾನು ಬಂದಿದ್ದು ಮತ್ತಿಗೆ 89ಕ್ಕೆ. ಅಲ್ಲಿಂದ ಸುಮಾರು 106 ಸಲ ನಾನು ಹೋಗಿ ನಮ್ಮ ತಾಯಿಗೆ ಬೇಸರ ಆದ್ರೆ ಕರ್ಕೊಂಡು ಹೋಗಿದ್ದೆ. ನನ್ನ ಮನೆಯವರು ಎಲ್ಲರೂ ಕೂಡ ಹೋಗಿದ್ವಿ. ಹೀಗಾಗಿ ಬಹಳ 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 ಚಂದ ಮಾತಾಡಿದ್ರು. ಇವತ್ತು ಬಹುಶಃ ಪ್ರೇಮದ ಹೋಲಿಗೆ ಇಷ್ಟು ಚಂದ ಮಾತಾಡ್ತಾಳ ಇವತ್ತು, ಅಥವಾ ಇವ್ರಿಗಿಂತ ಇನ್ನವರು ಚಲೋ ಮಾತಾಡ್ತಾರ ಈ ವಿಷಯದೊಳಗ, ಅಥವಾ ಯಾವುದೇ ವಿಷಯದೊಳಗ ಹೇಳುವ ಶೈಲಿ ಇಲ್ಲ ಅಂತ ನನ್ನ ಅನಿಸಿಕೆ. ಆ ತಂಗಿಗೆ ನನಗೆ ಅನಂತ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿ. ಧನ್ಯವಾದ ಸರ್. ಬಹಳ ಅರ್ಥಪೂರ್ಣವಾಗಿರೋ ಮೌಲಿಕವಾಗಿರುವಂತಹ ಮಾರ್ಗದರ್ಶನ ನುಡಿಗಳಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಈಗ ಸಂವಾದ ಕಾರ್ಯಕ್ರಮ ಕೇಳಿಸ್ತಿದೆಯಲ್ಲ ಸರ್? ಈಗ ಸಂವಾದ ಕಾರ್ಯಕ್ರಮ ಪ್ರೊಫೆಸರ್ ಶಾರದಾ ಮೇಡಮ್ ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಶಾರದಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಹೇಳುವಂತಹದ್ದು ವಿಷಯ ಏನು ಉಳಿದಿಲ್ಲ. ಪ್ರೇಮದ ಹುಲಗಬಾಳಿಯವರು ಬಹಳ ಅಚ್ಚುಕಟ್ಟಾಗಿ ಎಲ್ಲ ವಿವರಗಳನ್ನ ಸಂಗ್ರಹಿಸಿ ಪರಿಪೂರ್ಣವಾಗಿ ಮರಳು ಶಂಕರ ದೇವರಿಗೆ ನ್ಯಾಯ ಒದಗಿಸಿಕೊಟ್ಟಾರ. ಅಲ್ಲದೆ ನಮ್ಮ ವೇದಿಕೆಯ ಅಧ್ಯಕ್ಷರಾದಂತಹ ಶಶಿಕಾಂತ್ ಪಟ್ಟಣ್ ಅವರು ಅದೇ ನೆಲದಲ್ಲಿ ಅಡ್ಡಾಡಿ ಬಂದಂಥವ್ರು, ಮತ್ತ ಮುರುಗೇಂದ್ರ ಸ್ವಾಮಿಗಳ ಪರಮ ಭಕ್ತರು.
ಅವರು ಎಲ್ಲ ಹೇಳಿದ ಮೇಲೆ ನಾನು ಅಥಣಿಯನ್ನ ನೋಡಿಲ್ಲ. ಬಹಳ ಸಲ ಅಂದ್ಕೋತೀನಿ, ಪ್ರತಿ ಸಲ ಅಥಣಿ ಮುರುಗೇಂದ್ರ ಸ್ವಾಮಿಗಳ ಬಗ್ಗೆ ಅಥವಾ ಬೇರೆ ಅಥಣಿ ಈ ಸ್ವಾಮೀಜಿಯವರ ಈ ಶಿವಯೋಗಿಗಳ ಆ ಮಾತನ್ನ ಕೇಳಿದಾಗೆಲ್ಲ ನನಗೆ ಅಥಣಿನ ಹೋಗ್ಬೇಕು ನೋಡ್ಬೇಕು ಅಂತ ಅನಿಸ್ತದ. ಆದ್ರೆ ಅದು ಟೈಮು ವೇಳೆ ಯಾವಾಗ ಕೂಡಿ ಬರ್ತದೋ ಗೊತ್ತಿಲ್ಲ. ಈಗ ನಮ್ಮ ಈ ವೇದಿಕೆಯಲ್ಲಿ ಶಿವಯೋಗ ಸಾಮ್ರಾಟರು ಅನ್ನುವಂತಹದ್ದೊಂದು ಎಲ್ಲರೂ ಲೇಖನ ಬರೆದು ಕೊಟ್ಟಿದ್ದೀವಿ. ಅದು ಏನ್ ಪುಸ್ತಕದ ಬಗ್ಗೆ ಏನ್ ಆಯ್ತು ಗೊತ್ತಾಗ್ಲಿಲ್ಲ ನನಗ. ಅದು ಬಹುಶಃ ಮುದ್ರಣದಲ್ಲಿ ಇದೆ ಏನೋ. ಹಾಗೆ ಇವು ಎಲ್ಲ ದಾರ್ಶನಿಕರನ್ನ ನಾವು ಯಾಕೆ ಅಭ್ಯಾಸ ಮಾಡ್ಬೇಕು? ಈ ಮಹಾಂತರನ್ನ, ಆಚಾರ್ಯರನ್ನ, ತಪೋನಿಧಿಗಳನ್ನ, ಪೂಜ್ಯರನ್ನ ಅಥವಾ ಪವಿತ್ರಾತ್ಮರನ್ನ, ಆತ್ಮಾನುಭಾವಿಗಳು, ಇವರೆಲ್ಲ ಸಮಯ ಸಮಯಕ್ಕೆ ಅವರು ನಮ್ಗ ನಿರ್ಮಲ ಜ್ಞಾನದ ಹಾಗೂ ಅಮರ ಆನಂದದ ಹೊನ್ನಾಗಿ ನಮ್ಮ ಭೂಮಿಯಲ್ಲಿ ಹರಿದು ಹೋದವರು. ಈ ಎಲ್ಲ ಜನರ ನಾಡವರ ಹೃದಯಗಳನ್ನ ಹಸಿರಾಗಿರಿಸಿ ಹೋದವರು. ಅವರೆಲ್ಲ ಮಹಾ ಚೇತನರು. ಅವರ ಭಾವ ವಿಶಾಲ, ಬಹಳಷ್ಟು ಮುಗ್ಧರಿದ್ರು ಅಂತ ಹೇಳ್ತಾರ. ಮರುಳು ಶಂಕರ ದೇವರು ಬಹಳ ಮಾತಾಡ್ತಿರ್ಲಿಲ್ಲ, ಆದ್ರೆ ಅವರು ಲೌಕಿಕ ವಾಸನೆಯ ಯಾವ ಲವಲೇಶವೂ ಅವ್ರ ಕಡೆ ಇರ್ಲಿಲ್ಲ. ಒಂದು ಅಲೌಕಿಕ ಅನುಭವದ ರಸಸ್ವಾದವನ್ನ ಅವರು ಸ್ವತಃ ಸವಿದವರು ಹಾಗೂ ಉಳಿದವರಿಗೂ ಉಣಬಡಿಸಿದವರು. ಅವರು ಸದಾ ಸಂತೃಪ್ತರಾಗಿ ಬದುಕಿದರು ಅಂತ ಹೇಳಿದರು ಪ್ರಿಯಮದ ಅವರು. ಆಮೇಲೆ ನಿತ್ಯ ಸಂತುಷ್ಟರು. ಅವರೆಲ್ಲ ಈ ಪವಿತ್ರ ಭೂಮಂಡಲದೊಳಗ ಸತ್ಯ, ಜ್ಞಾನ, ಆನಂದದ ಹೂದೋಟವನ್ನ ಬೆಳೆದವರು. ಆ ತೋಟದಲ್ಲಿ ಪ್ರವೇಶಿಸಿ ನಾವು ಈ ಮಹಾಂತರ ಒಂದು ಏನು ತೋಟ ಐತಿ, ಆ ತೋಟದೊಳಗ ಅನುಭವದ ತೋಟ, ಅನುಭವದ ಅಡಿಗೆಯನ್ನ ಮಾಡಿ ನಮ್ಗ ಬಡಿಸಾರ. ಆ ಅನುಭವದ ತೋಟದೊಳಗ ಅಪರಿಮಿತ ಆನಂದದ ಕ್ಷಣಗಳನ್ನ ಒದಗಿಸುವಂತವ್ರು. ಅಂಥ ಒಂದು ತೋಟದೊಳಗ ಪ್ರವೇಶಿಸಿ 4 ಕ್ಷಣ ಈ ಏನು ಉಪನ್ಯಾಸ ಮಾಡ್ತೀವಿ ಈ ಗೂಗಲ್ ಮೀಟ್, ಇಲ್ಲಿ 4 ಕ್ಷಣ ಕಳಿತೀವಲ್ಲ, ಇದರಿಂದ ನಮ್ಮ ಹೃದಯ ಅರಳುತ್ತದೆ ಹಾಗೂ ಅರಳುತ್ತಲೇ ಇದೆ. ಹೀಗೆ ಒಂದು ವಾಕ್ಯವನ್ನ ಇದಕ್ಕೆ ಜೋಡಿಸ್ಬೇಕು ಅಂತಂದ್ರ, ಶತಮಾನಗಳ ಹಿಂದೆ ನಕ್ಕ ಆ ನಗುವಿಗೆ ಹೂಗಳು ಇಂದಿಗೂ ಅರಳುತ್ತಲಿವೆ ಅಂತ ಹೇಳ್ತಾ ಇಂಥ ಮಹಾನುಭಾವರ ಚರಿತ್ರೆಯ ಒಂದು ಆಸ್ವಾದನೆಯನ್ನ, ಒಂದು ಅಮೃತದ ಉಣಿಸನ್ನ ನಮಗ ಉಣಬಡಿಸಿದ ಪ್ರಿಯವಾದ ಹೊರಗಪಾಳಿಗೆ ಶರಣು ಶರಣಾರ್ಥಿ. ಹಾಗೂ ಇದಕ್ಕೆಲ್ಲ ಪ್ರೇರಕ ಶಕ್ತಿಯಾಗಿ ನಿಂತಹ ನಮ್ಮ ಶಶಿಕಾಂತ್ ಪಟ್ಟಣ್ ಸರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ಹಾಗೂ ನನಗ ಏನು ಪ್ರತಿಯೊಂದು ಗೂಗಲ್ ಮೀಟ್ ಒಳಗೂ ನನ್ನ ಒಂದು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತಿರುವಂತಹ ಈ ಪಟ್ಟಣ ದಂಪತಿಗಳಿಗೂ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ಮೇಡಮ್. ತಮ್ಮ ಮಾರ್ಗದರ್ಶನ ನುಡಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ಲೀಸ್ ಮೇಡಮ್. ಶರಣು ಶರಣಾರ್ಥಿ ಎಲ್ಲರಿಗೂ. ಇವತ್ತಿಂದ ಡಾಕ್ಟರ್ ಹುಲಕ್ವಾಳಿ ಮೇಡಮ್ ಕೊಟ್ಟಿದ್ದ ಅಥಣಿ ಶಿವಯೋಗಿ ಅವ್ರ ಮೇಲೆ ವ್ಯಾಖ್ಯಾನ ತುಂಬಾ ಚೆನ್ನಾಗೇ ಆಯ್ತು. ನಡೆದಾಡು ದೇವರ ಅಂತ ನಾವು ಅಂತೇವಿ. ನಾನು ಡಾಕ್ಟರ್ ಪಟ್ಟಣ್ ಸರ್ ಆಲ್ಮೋಸ್ಟ್ ಎವ್ರಿ ಬೆಳಗಾವ್ ಇದ್ದಾಗ ಎವ್ರಿ ಮಂತ್ ಎವ್ರಿ ಶ್ರಾವಣದಾಗ ನಾವು ಅಲ್ಲಿ ಹೋಗ್ತಿದ್ವಿ. ಮರುಳ್ ಶಂಕರ ದೇವರಿಗೆ ನಾವು ಭೇಟಿಯಾಗುವುದು ಬಹಳ ಆತ್ಮೀಯ ಮತ್ತ ಅವ್ರ ಪವಿತ್ರ ಆತ್ಮ ಅವ್ರದ್ದು. ಅವ್ರ ಕಡೆ ನೋಡಿದ್ರೆ ನಮ್ಗೆ ಗೊತ್ತಾಗ್ತಿತ್ತು ಅವ್ರ ಎಷ್ಟು ನಿರಪೇಕ್ಷ ಭಕ್ತಿ, ನಿರಪೇಕ್ಷ ಶ್ರದ್ಧಾ, ಸಮಾಜ ಕಾರ್ಯ ಏನ್ ಇರ್ಬೇಕು ಅಂದ್ರೆ ಅವ್ರ ಕಡೆ ನಾವು ಕಲ್ಕೋಬೇಕು. ಒಂದ್ಸಲ ನಾನು ಪಟ್ಟಣ್ ಸರ್ ಒಂದ್ಸಲ ಹೋಗಿದ್ವಿ. ಅವಾಗ ಸ್ವಲ್ಪ ಲೇಟ್ ಆಗಿತ್ತು ನಮ್ಗ್ ಹೋಗಾಕ. ಅವಾಗ ನಮ್ ಕಡೆ ವೆಹಿಕಲ್ ಇದ್ದಿಲ್ಲ, ಬಸ್ಲೆ ಟ್ರಾವೆಲ್ ಮಾಡ್ತಿದ್ವಿ ಬೆಳಗಾವ್ ಟು ಅಥಣಿ. ಅವಾಗ ಮರುಳ್ ಶಂಕರ ದೇವರದ ದರ್ಶನ ಆಗ್ಲಿಲ್ಲ. ಇಬ್ರು ಸ್ವಲ್ಪ ಬೇಜಾರ ಮಾಡ್ಕೊಂಡ್ವಿ, ಇಷ್ಟ್ ದೂರಿಂದ ಬಂದ್ವಿ, ಆಗ್ಲಿಲ್ಲಲ್ಲ ಹೋಗುದಂದ್ರೆ ಮತ್ ವಾಪಸ್ ಹೋಗ್ಬೇಕಾಗಿತ್ತು. ಸೊ ನಾವು ಜಸ್ಟ್ ಅಬೌಟ್ ಟು ಲೀವ್ ದ ಅಥಣಿ ಮಠ. ಅವಾಗ ಜಸ್ಟ್ ಅವರು ಒಂದ್ ಆಟೋಲಿಂದ ತಳಗಿಳಿದ್ರು. ಮೇಡಮ್ ಹೇಳಿದ್ರು ಅವ್ರಿಗೆ ಎಲ್ಲಾರು ಅಲ್ಲಿ ಅಥಣಿದಾಗಿದ್ದವ್ರು ಎಲ್ಲಾರು ಬೋರ್ವೆಲ್ ತೆಗಿಬೇಕು ಅಂತ ಅಂದ್ರೆ ಅವ್ರು ಕರ್ಕೊಂಡ್ ಹೋಗ್ತಿದ್ರು ಹೊಲಕ್ಕ, ಆಮೇಲೆ ತಮ್ಮ ಬೇರೆ ಬೇರೆ ಜಾಗಕ್ಕ. ಅವ್ರು ಅಲ್ಲಿಂದ ಬಂದ್ರ. ಅವ್ರು ಯಾಕ ಮಗಳ ನನಗೆ ಹೇಳಾರ್ದ ಬೆಟ್ಟಾಗ್ಲಾರ್ದ ಹೊಂಟಿಯಲ್ಲ ಅಂತ ನನಗ ಕೇಳಿದ್ರು. ಅವ್ರು ಇಲ್ಲ ನಾವು ನಮಸ್ಕಾರ ಮಾಡಿದ್ವಿ ಅವ್ರಿಗೆ, ಇಲ್ಲ ನಾವ್ ಹೋಗ್ತಾ ಇದೀವಿ,
ನಿಮ್ ದರ್ಶನ ಆಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ವಿ. ಅಕಸ್ಮಾತ್ ನೀವು ಬಂದ್ರಿ, ಬಹಳ ಸಂತೋಷ ಆಯ್ತು ನಮ್ಗೆ. ಸೊ ಅವ್ರ ಆಶೀರ್ವಾದದಿಂದ ನಾವು ಒಂದೊಂದ್ ಪ್ರೋಗ್ರೆಸ್, ಸಣ್ಣ ಸಣ್ಣ ಸ್ಟೆಪ್ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಯಶಸ್ವಿ ಆದ್ವಿ. ಅವ್ರ ಆಶೀರ್ವಾದ ನಮ್ಗಿದೆ ಅಂತ ಅನ್ಕೋತಾ ಇದ್ದೀನಿ. ಆಮೇಲೆ ಎರಡನೇದ್ ಅಂದ್ರೆ, ನಾವ್ ಯಾವಾಗ ಬೆಟ್ಟಾಗಿದ್ವಿ, ನಾವ್ ಅವ್ರ ಕಡೆ ನೋಡ್ತಿದ್ನಲ್ಲ ಅವಾಗ ಅವ್ರಿಗೆ ಅಂದ್ರೆ ಅಥಣಿದಾಗ ಅಂದ್ರೆ ಯೋಗ ಅದಂದ್ರೆ ಎಲ್ಲೂ ಯಾರು ಮಟ್ಟದಾಗ ನೋಡ್ಲಿಲ್ಲ ನಾನು. ಎಲ್ಲಾರು ಎವ್ರಿ ಸಿಟಿಸನ್, ಎವ್ರಿ ವ್ಯಕ್ತಿ ಅಲ್ಲಿ ಬೆಳಿಗ್ಗೆ ಅಂದ್ರ ಬರ್ತಾರ, ಅಥಣಿ ಮಠದ ದರ್ಶನ ಮಾಡಿ ಮುಂದ್ ತಮ್ಮ ಕೆಲಸ, ದೈನಂದಿನ ಕೆಲಸ ಮಾಡ್ತಾರ. ಅವ್ರು ಬಂದವ್ರೆಲ್ಲ ₹10, ₹5, ₹2 ಅವ್ರ ಅಜ್ಜಾರಿಗೆ ಕೊಡ್ತಿದ್ರು. ಅವ್ರು ಅದಕ್ ಕೈ ಹಚ್ಚಿ ಅದೇ ಇನ್ನೊಬ್ರು ಯಾರ ನೆಕ್ಸ್ಟ್ ಬರ್ತಾರ ಅವ್ರಿಗೆ ವಾಪಸ್ ಕೊಡ್ತಿದ್ರು ಅವ್ರು. ಅಂದ್ರೆ ಹಿ ವಾಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಆಲ್ ರಿಚ್ ಪೀಪಲ್ ಟು ಪುವರ್ ಪೀಪಲ್, ನೀಡಿ ಪೀಪಲ್. ಎಲ್ಲಾರು ಯಾರ ಶ್ರದ್ಧಾಲೆ ಬರ್ತಾರ ಅವ್ರೆಲ್ಲಾರಿಗೂ ಯಾರಿಗೂ ಪಾಕೆಟ್ ದಲ್ಲಿ ಇಟ್ಕೋತಿದ್ದಿಲ್ಲ. ಅದು ಅದೇ ವಿಶೇಷ ತಾರಿಗೆ ನನ್ಗದ ಅನಿಸ್ತಿ. ಅಂದ್ರೆ ಈಗ ಸ್ವಾಮಿಗಳು ನೋಡಿದ್ರೆ ಅವ್ರೆಲ್ಲಾ ಮಠಕ್ ಬೇಕು ಅಂತ ಅನಿಸ್ತಿದ್ರು, ಅವ್ರು ಯಾವಾಗ್ಲೂ ಇಲ್ಲ. ಅದ್ ಬಂದಿದ್ದ ಧನ ಬಂದಿದ್ದು ಏನೂ ಇರ್ಲ, ಅದ್ ಮತ್ತೆ ನೀಡಿ ಮಂದಿಗೆ ಅಲ್ಲಿಂದ ಅಲ್ಲೇ ಕೊಡ್ತಿದ್ರು ಅವ್ರು. ಆಮೇಲೆ ಇನ್ನೊಂದು ಸಂಗೀತ ವಿಶೇಷವಾಗಿ ಅಂದ್ರೆ ಅವ್ರ ಹಾಡ್ತಿದ್ರು, ಭಜನಿ ಮಂಡಳ, ಅದೆಲ್ಲಾ ನಾವು ಅನುಭವಿಸ್ಕೊಂಡಿದ್ದೇನೆ. ನನ್ ಮಗ 1.5 ವರ್ಷದಲ್ಲಿ ಇದ್ದಾಗ ಆ ಭಜನಿ ಮಂಡಳದಾಗ ಹೋಗಿ ಹಾಡ್ತಿದ್ದಾವ, ಏನೋ ಒಟ್ಟ ಹಾಡ್ತಿದ್ದಿಲ್ಲ. ಸಂಗೀತ ಅಂದ್ರ ಮೋಹಿನಿ ಒಂದದು. ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗ್ಲಾರ್ದ ಸಂಗೀತಮಯ ಆಗೆ ನಾವ್ ಹೆಂಗ್ ಸಮಾಜ ಕಾರ್ಯ ಮಾಡ್ಬೇಕು, ಅದ್ ಒಂದ್ ದೃಷ್ಟಾಂತ ಅವ್ರು ಕೊಟ್ರು. ಇನ್ನೊಂದ್ಸಲ ನಾ ಬಹಳ ಬೇಜಾರ್ ಮಾಡ್ಕೊಂಡಿದ್ವಿ, ಏನೋ ಬಟ್ ನಮ್ ಪ್ರಾಬ್ಲಮ್ ಇತ್ತು. ಸೊ ನಾವು ಇಬ್ರು ಹೋಗಿದ್ವಿ. ಅಲ್ಲೇ ಆಲ್ಮೋಸ್ಟ್ 100 ಜನ ನಿಂತಿರ್ಬೋದು, ಅರೌಂಡ್ 100-150. ಪ್ರಾರ್ಥನಾ ಭಜನಿ ಆಯ್ತು, ಎಲ್ಲ ಆಯ್ತು. ಆಮೇಲೆ ನಾವು ಹೋಗುನ ಪ್ರಸಾದ ತಗೊಂಡ್ ಹೋಗ್ಬೇಕಂತ ನಾವ್ ಅನ್ಕೊಂಡಿದ್ವಿ. ಅವಾಗ ಮರುಶಂಕರ ದೇವ್ರ ನನ್ಗ ಬಾ ತಂಗಿ ಅಂತ ಕರೆದ್ರು. ನನಗ್ ಬಹುಶಃ ನನಗ್ ಇನ್ನೊಬ್ರಿಗೆ ಇರ್ಬೋದು ಅಂತ, ನೀವ್ ಹೋಗ್ರಿ ನಿಮಗ್ ಕರ್ಯಾಕತ್ತಾರ, ಇಲ್ಲಿಲ್ಲ ನೀನ ಬಾ. ಸೊ ನನಗೆ ಸ್ಪೆಸಿಫಿಕಲಿ ನನಗ ಕರೆದ್ರು, ನನ್ಗೆ ಏನ್ ಕೇಳ್ತಾರ ಅಂತ ಒಂದಿನ ಸ್ವಲ್ಪ ಹೆದರ್ಕೊಂಡಿದ್ನೆ. ಆಮೇಲೆ ಹೋದೆ, ಆಮೇಲೆ ಹತ್ರ ಹೋದ್ನೆ. ಯಾವ ಊರ್ ತಂಗಿ, ಏನ್ ಹೆಸರು ಅಂದ್ ಮತ್ ಕೇಳಿದ್ರು ಅವ್ರು. ಇಲ್ಲ ನಾ ನಾಸಿಕ್ ಅಂತಂದೆ. ಇಲ್ಲಪ್ಪ ನಾಸಿಕ್ ಅಂತಂದ್ರೆ ಬಹಳ ಸ್ಟ್ರಿಕ್ಟ್ ಊರು, ಎಲ್ಲಾರು ಬಂದೂಕ್ ತಗೊಂಡ್ ಹೋಗ್ತಾರ. ಯಾಕಂದ್ರೆ ಅವಾಗಿನ ಕಾಲದಾಗ ಮೊದಲ ಅಂದ್ರ ಮಿಲಿಟರಿ ಸೇರ್ಬೇಕು, ಇಲ್ಲ ಮಿಲಿಟರಿಯಿಂದ ರಿಟೈರ್ಡ್ ಆಗ್ಬೇಕಂದ್ ನಾಸಿಕ್ ಒಂದ್ ಸೆಂಟರ್ ಇತ್ತದು. ಸೊ ಅವ್ರದೇನೋ ಬಹುಶಃ ಜ್ಞಾನ ಇರ್ಬೋದು, ಅದ್ರಲಿಂದ ಅವ್ರ ಅಂದ್ರು. ಆಮೇಲೆ ನನಗಂದ್ರ ನೀ ಗಣಪತಿ ಆರತಿ ಅನ್ನು. ಅವಾಗ ಒಂದು ಸನ್ನಿವೇಶನ್ ಆಗಿತ್ತು, ನಾ ಏನೋ ಒಟ್ಟ ಗಣಪತಿ ನಾ ಭಕ್ತ ಮೊದಲಿನ ಕಾಲದಾಗ. ಅಂದ್ರೆ ಬಸವಣ್ಣ ನನ್ನ ಲೈಫ್ದಾಗ ಆಕ್ಚುಲಿ ಬರೋಕ್ಕಿಂತ ಮುಂಚೆ ನಾ ಗಣಪತಿ ಆರಾಧ್ಯ ದೇವ್ರಂತ ಪೂಜೆ ಮಾಡ್ತಿದ್ದೆ. ಬಟ್ ಆಮೇಲೆ ಯಾವಾಗ ನನಗೆ ತಿಳುವಳಿಕೆ ಬಂತು, ಅವಾಗ ನಾ ಬಿಟ್ಟೆ. ಅದು ಅವಾಗ ನನಗಂದ್ರು ಇಲ್ಲ ಗಣಪತಿ ಆರತಿ ಅಂದು. ನನಗ ಅನ್ನಕ್ಕೆ ಬರ್ಲಿಲ್ಲ. ನನಗಿಷ್ಟು ಬೇಜಾರಾಯ್ತು. ನನಗೆ ಅವ್ರು ಏನೋ ಹೇಳಿದ್ರು, ಬಟ್ ನನ್ ಬರ್ತಾ ಇಲ್ಲಲ್ಲ. ತಾವೇ ಹಾಡಾಕ್ ಶುರು ಮಾಡಿದ್ರು ಅವ್ರು. ಆಮೇಲೆ ಅವ್ರ ಜೊತೆ ನಾನು ಹಾಡಿದ್ನೆ. ಅದೇನೋ ಒಂದ್ ಲೆಸನ್ ಅದು ನಾವ್ ಯಾರ ಜೊತೆ ಹಂಚ್ಕೊಂಡಿರ್ತೇವಿ, ಶ್ರದ್ಧಾ ಇಟ್ಕೊಂಡಿರ್ತೀವಿ, ಭಕ್ತಿ ಇಟ್ಕೊಂಡಿರ್ತೀವಿ, ಲೈಫ್ ಲಾಂಗ್ ಇಟ್ಕೋರಿ ಅಂತ ಒಂದ್ ಮೆಸೇಜ್ ಕೊಟ್ರು ಏನೋ ನನಗ್ ಗೊತ್ತಿಲ್ಲ. ನಾ ಇವತ್ತ ಬಸವಣ್ಣ ರೂಪದಲ್ಲೇ ಗಣಪತಿ ಕಾಣ್ತೀನಿ. ಅಂದ್ರೆ ಅಷ್ಟ ಟ್ರಾನ್ಸ್ಫಾರ್ಮೇಶನ್ ನನ್ನ ಮನಸ್ಸಲ್ಲಿ ಆಗಿದೆ ಅಂತ ನಾ ಹೇಳ್ಕೊತೀನಿ. ಆಮೇಲೆ ಏನೋ ಒಟ್ ಮರುಶಂಕರ ದೇವ್ರೆ ಅಂದ್ರೆ ನಮಗ ನಡೆದಾಳು ದೇವ್ರೆ ಅಂತ ಅನ್ಕೋತೀವಿ. ಅವ್ರದ ಆಶೀರ್ವಾದ್ಲಿಂದ ನಮ್ದೆಲ್ಲಾ ಒಳ್ಳೇದಾಗಿದೆ. ನಮ್ಮ ಆಶೀರ್ವಾದ ಅಂದ್ರೆ ಸೈಂಟಿಫಿಕಲಿ ನಾವು ನೋಡಿದ್ವಿ ಅಂದ್ರೆ ಇಷ್ಟು ಪವಿತ್ರ ಸೋಲ್ ಇವತ್ತಿಗೆ ಇರತ್ತೆ ಅಂತ ಒಂದ್ ಕ್ವೆಶ್ಚನ್ ಮಾರ್ಕ್ ಇರ್ತೈತಿ. ಯಾಕಂದ್ರೆ ಎಲ್ಲಾ ಕಡೆ ನಾವು ಬದುಕ್ತೇವಿ, ಬದುಕು ಮುಂದೆ ನಾವು ಬೇರೆ ಬೇರೆ ಭಾವ ಇರ್ತವಿ. ನಿರಪೇಕ್ಷ ಭಾವನೆ ಅದು ಅವ್ರ ಒಂದೇ ಎಕ್ಸಾಂಪಲ್ ನನ್ಗ ನೋಡಿದ್ದೆ ಲೈಫ್ ಲಾಂಗ್. ಪಟ್ಟಣ್ ಸರ್ ಆಗ್ಲೇ ಅವ್ರ ಶ್ರದ್ಧಾಲಿಂದ ನಾವು ಹೋಗ್ತೇವಿ. ಅವ್ರದ್ ಇವತ್ ಇಷ್ಟ್ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಮತ್ತ ಮೇಡಮ್ ಅಕ್ಕ ಮಹಾದೇವಿ ಪುಸ್ತಕ ರಿಲೀಸ್ ಆಗೋ ಮುಂದೆ ನಾವು ಹೋಗಿದ್ವಿ. ಅವಾಗ ಮತ್ತೆ ನಮ್ದ ಅಥಣಿ ಹೋಗೋದು ಯೋಗ ಬಂದಿತ್ತು. ಶಾರದಾ ಮೇಡಮ್ ಮಾತಾಡಿದ್ರು, ಪಟ್ಟಣ್ ಸರ್ ಮಾತಾಡಿದ್ರು. ತುಂಬಾ ಚೆನ್ನಾಗಿ ಆಯ್ತು ಇವತ್ತಿನ ಕಾರ್ಯಕ್ರಮ. ತುಂಬಾ ಧನ್ಯವಾದ. ನಂಗೆ ಮಾತಾಡಕ್ ಅವಕಾಶ ಕೊಟ್ರಿ, ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರ ಅಭಿಪ್ರಾಯ ನುಡಿಗಳಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಸಿದ್ದಪ್ಪ ಪಡ್ನಾಡ್ ಸರ್, ಪ್ಲೀಸ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಾವು ಅಥಣಿ ಮುರುಗೇಂದ್ರ ಸ್ವಾಮಿಗಳ ಬಗ್ಗೆ ಮಾತ್ರ ಕೇಳಿದ್ದೆವು. ಇವರು ಮರುಳಶಂಕರ ದೇವರ ಸ್ವಾಮಿಗಳ ಬಗ್ಗೆ ನಾವು ಕೇಳಿದ್ದಿಲ್ಲ. ಇದೊಂದು ಒಳ್ಳೆ ನಮಗ ಉಪನ್ಯಾಸ
ಸಿಕ್ತು ನಮ್ಗೆ. ಅವ್ರ ಚರಿತ್ರೆ ಭಾಳ ಸುಂದರವಾಗಿ ಹುಲಗಬಾಳಿ ತಾಯಿಯವರು ಭಾಳ ಸುಂದರವಾಗಿ ವ್ಯಕ್ತನೆ ಮಾಡಿದರು. ಮತ್ತು ಮರುಳಶಂಕರ ದೇವರು ಬಂದ ಸಂಪತ್ತನ್ನು ತಮ್ಮಲ್ಲಿ ಕ್ರೋಢೀಕರಿಸದೆ ಬಸವಣ್ಣವರು ಹೇಳ್ದಂಗೆ ಇಂದಿಂಗೆ ನಾಳಿಂಗೆ ಅನ್ಲಾರ್ದೆ ಹಂಚುತ್ತಿದ್ರು, ಬಸವಣ್ಣನ ತತ್ವಗಳನ್ನು ಅನುಸರಿಸ್ತಿದ್ರು. ಮತ್ತು ಪ್ರಸಾದವನ್ನು ಎಲ್ಲ ಭಕ್ತರ ಕಾಳಜಿ, ಭಕ್ತರು ಬಂದು ಪ್ರಸಾದ ಮಾಡಿ ಹೋಗ್ಲಿ ಅಂತ ಅನ್ನೋದೊಂದು ಅವರಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿಗಳ ಇದು ಮಾಡೋದಕ್ಕೆ ಇಂಥವೆಲ್ಲ ದಾಸೋಹಿ ಆಗಿದ್ರು. ವಿದ್ಯಾ ತಗೊಳ್ಳೋರಿಗೆ ಮತ್ತು ಭಕ್ತರಿಗೆ ಮತ್ತು ಸಾಮಾನ್ಯರಿಗೂ ಆ ಸಂಪತ್ತು ಹರಿದು ಹೋಗ್ಲಿ ಅನ್ನೋಂಥದ್ದು. ಮತ್ತು ಅವ್ರ ಜೀವನ ಚರಿತ್ರೆ ಭಾಳ ಸುಂದರವಾಗಿ ಕಟ್ಟಿಕೊಟ್ಟರು ತಾಯಿಯವರು. ಇಂಥ ಚರಿತ್ರೆಯನ್ನು ನಮಗೆ ಕೇಳಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ವೇದಿಕೆಗೂ ಹಾಗೂ ಉಪನ್ಯಾಸಕರಿಗೂ ಧನ್ಯವಾದಗಳು. ಇಂಥ ಉಪನ್ಯಾಸಗಳು ಮತ್ತೆ ಬರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶರಣಾರ್ಥಿ. ಮಾತಾಡೋಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಶಂಕರ್ ಕುಪ್ಪಸ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಪ್ಲೀಸ್ ಸರ್. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಾನು 2 ವಿಷಯಗಳನ್ನ ಬಹಳಷ್ಟು ಅಭಿಮಾನದಿಂದ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಒಂದು, ಅಕ್ಕವರು ಮರುಳು ಶಂಕರ ದೇವರ ಬಗ್ಗೆ ಬಹಳಷ್ಟು ಅದ್ಭುತವಾಗಿ ಹೇಳಿದ್ರು. 2ನೇದ್ದು, ಶಶಿಕಾಂತ್ ಪಟ್ಟಣ್ ಸರ್ ಬಹಳ ಚಂದ ಹೇಳಿದ್ರು. ಏನಂತಂದ್ರ, ನನ್ನ ವೈಚಾರಿಕತೆಗೆ ಬಟ್ಟೆಯನ್ನ ಕಟ್ಟಿ ಇವತ್ತು ನಾನು ಮಾತನಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ನನಗೆ ಬಹಳ ಇಳಿಸ್ತಿ. ಇದು ಕಾರಣ ಏನಂದ್ರೆ, ಒಮ್ಮೊಮ್ಮೆ ವೈಚಾರಿಕತೆಗೆ ವಿಜ್ಞಾನಕ್ಕೆ ಸವಾಲಾಗುವಂತ ಕೆಲಸಗಳು ಈ ನಾಡಿನಲ್ಲಿ ನಡೆದಾವು ಅನ್ನೋ ನನ್ನ ಅಭಿಪ್ರಾಯ. ಬಹುಶಃ ಈಗ ರೀಸೆಂಟ್ ಆಗಿ ಅಂತೂರ್ ಬೆಂತೂರಲ್ಲಿ ನಾವು ನೋಡ್ತಾ ಇದ್ದೀವಿ, 33 ದಿವಸ ಒಬ್ಬ ಸ್ವಾಮಿಗಳು ಅನ್ನ ಇಲ್ಲ, ನೀರಿಲ್ಲ, ಗಾಳಿ ಇಲ್ಲ, ಕಂಪ್ಲೀಟ್ ಒಂದು ಗವಿಯೊಳಗ ತಪಸ್ಸನ್ನ ಮಾಡಿ 33 ದಿನ ಆದ ನಂತರ ಇವತ್ತು ಜಗಕ್ಕೆ ಬಂದ್ರು, ಹೊರಲೋಕಕ್ಕೆ ಬಂದ್ರು. ಆ ಅದ್ಭುತವಾಗಿ ಮಾತನಾಡಿದ್ದನ್ನ ನಾವೆಲ್ಲ ನೋಡಿದೀವಿ. ಇದನ್ನ ನಾವು ಯಾವ ರೀತಿಯಾಗಿ ಹೇಳಬಹುದು? ಏನು ವೈಚಾರಿಕತೆಗೆ ಒಂದು ಸವಾಲ ಅಥವಾ ವಿಜ್ಞಾನಕ್ಕೆ ಒಂದು ಸವಾಲ? ಅದು ಯೋಗ ನನಗೂ ಆಗುತ್ತೆ. ಆದ್ರೆ ಇಂಥ ಒಂದು ಅದ್ಭುತವಾದಂಥದ್ದು ನನ್ನ ನಿಜಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ನಡೀತಕ್ಕಂಥದ್ದು ಬಹಳಷ್ಟು ಒಂದು ಹೆಮ್ಮೆ ಅಂತಕ್ಕಂಥದ್ದು ಅಥವಾ ಒಂದು ಪವಾಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಲಕ್ಕುಂಡಿ ಒಳಗ ಅಲ್ಲಮ ಪ್ರಭು ಸ್ವಾಮಿಗಳು ಅಂತಿದ್ರು. ಸುಮಾರು 38 ವರ್ಷಗಳ ಕಾಲ ಅವರು ಮೌನ ತಪಸ್ಸನ್ನ ಆಚರಣೆ ಮಾಡಿದ್ರು. ಅವರ ಮೌನ ಅನುಷ್ಠಾನ ಮುಕ್ತಾಯದ ಟೈಮ್ದೊಳಗೆ ನಾವು ಹೋಗಿದ್ದೆ. ಬಹಳಷ್ಟು ರಾಜಕಾರಣಿಗಳು, ಅನೇಕ ಜಗತ್ಗಳು ಆ ಕಾರ್ಯಕ್ರಮದಲ್ಲಿ ಬಂದಿದ್ರು ಸರ್. ಬಹುಶಃ ಅವತ್ತು ಅವ್ರು ಮಾತನಾಡಿದ್ದು ಏನಂದ್ರೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಇಷ್ಟೇ ಮಾತಾಡಿದ್ದವರು. 38 ವರ್ಷ ಮೌನ ಇದ್ದು ಒಂದೇ ಒಂದು ಮಾತು, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಇದನ್ನ ಮಾತನಾಡ್ಲಿಕ್ಕೆ 15 ನಿಮಿಷ ಟೈಮ್ ತಗೊಂಡ್ರು. ಅಂದ್ರೆ ಅಷ್ಟು ಮಾತನಾಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಮೌನಲ್ಲಿ ಆ ರೀತಿ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ನನಗೆ ಗದಗಿನ ಜಗದ್ಗುರು ಹಗಲಲ್ಲಿ ಹೇಳ್ತಿದ್ರು. ಏನಂತ ಹೇಳಿದ್ರೆ, ನೀವು ಏನಾದ್ರೂ ನಿಮ್ಮ ಒಂದು ಇದ್ರ ಬಗ್ಗೆ ಒಳ್ಳೇದಾಗ್ಬೇಕಂದ್ರ ಅತ್ನಿ ನಡ್ಕೊಡ್ರಿ, ಅತ್ನಿ ಮುರುಗೇಂದ್ರಪ್ಪನ ಹತ್ರ ಹೋಗ್ರಿ, ಅಲ್ಲಿ ಗದ್ಗಿ ನಡ್ಕೊಂಡ್ರೆ ಸಾಕು, ನಿಮ್ಮೆಲ್ಲ ಗೌರವಗಳು ಕಳೆದು ಹೋಗ್ತಾವ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಿದ್ರು. ನಾನು ಕೂಡ ಮರುಳು ಶಂಕರ ದೇವರಿದ್ದಾಗೂ ಒಮ್ಮೆ ಹೋಗಿದ್ದೆ. ಆದ್ರೆ ಅಷ್ಟು ನನಗೆ ಈ ಒಂದು ಆಧ್ಯಾತ್ಮದ ಪರಿಚಯ ಇದ್ದಿರ್ಲಿಲ್ಲ. ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಅತ್ನಿ ಶಿವಗಳ ಗದ್ಗಿಯನ್ನ ದರ್ಶನ ಪಡ್ಕೊಂಡು ಸುಮಾರು ಸಲ ನಾನು ಅತ್ನಿಗೆ ಹೋಗಿದ್ದೀನಿ. ಆ ಭಾಗದಲ್ಲಿ ಹೋದ್ನಂದ್ರ ಮೊದಲು ನಾನು ಅತ್ನಿಗೆ ಹೋಗಿನೇ ಮುಂದಿನ ಕೆಲಸ. ಅಷ್ಟು ಅದ್ಭುತವಾದಂತ ಇವತ್ತು ನಡೆದಿರ್ತಕ್ಕಂಥದ್ದು. ನನಗೆ ಶಶಿಕಾಂತ್ ಸರ್ ಮಾತಾಡಿದ್ ಬಹಳ ಖುಷಿ ಅನ್ನಿಸ್ತಿ. ಕಾರಣ ಏನಂತಂದ್ರೆ, ಒಮ್ಮೊಮ್ಮೆ ಈ ರೀತಿ ನಡೀತಕ್ಕಂಥದ್ದು ಇದು ಒಂದು ನಮ್ಮ ಜೀವನದಲ್ಲಿ ಪವಾಡ್ ಅಂತಾನೆ ನಾವು ಭಾವಿಸ್ಕೊಂಡಿರ್ತೇವೆ. ಇವತ್ತು ಅವರ ಒಂದು ಜೀವನದಲ್ಲಿ ಮರುಳು ಶಂಕರ ದೇವರು ಅತ್ನಿ ಶಿವಗಪ್ಪುಗಳು ಅವರ ಒಂದು ಜೀವನದಲ್ಲಿ ಅಂದ್ರೆ ದಂಪತಿಗಳಿಗೆ ಎಷ್ಟು ಮಾರ್ಗದರ್ಶನ ಮಾಡಿದರೆ, ಬಹುಶಃ ಅವರ ಮಾರ್ಗದರ್ಶನ ಐತಂತನ ಇವತ್ತು ಬಸವ ತತ್ವವನ್ನು ಬಹಳಷ್ಟು ಕಟ್ಟುನಿಟ್ಟಾಗಿ ಅವ್ರು ಪಾಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಬಹಳ ಇವತ್ತು ಮರುಳು ಶಂಕರ ದೇವ್ರ ಬಗ್ಗೆ ಅಕ್ಕವ್ರು ಬಹಳ ಎಷ್ಟು ಕಣ್ಮುಂದು ಕಟ್ಟಿದ್ರು ಅಂತ ಹೇಳಿದ್ರೆ, ಬಹುಶಃ ಅವರೆಲ್ಲವನ್ನ ನೋಡಿ ತಾವೇ ಸ್ವತಃ ಅದನ್ನ ಅನುಭವಿಸಿ ಹೇಳಿರ್ತಕ್ಕಂಥದ್ದು ನನ್ನ ನಿಜಕ್ಕೂ ಕೂಡ ಬಹುಶಃ ಅವ್ರನ್ನ ಬಿಟ್ರೆ ಬೇರೆದವ್ರು ಈ ರೀತಿ ಹೇಳಿಕ್ ಆಗ್ತಿದ್ದಿಲ್ಲ ಏನಂತ ಅನಿಸ್ತಾ ಇದೆ. ಹಿಂದೂ ಕೂಡ ಅವ್ರ ರತ್ನಿ ಅಪ್ಪ ಅವ್ರ ಬಗ್ಗೆನೆ ಅವರೇ ಒಂದು ಉಪನ್ಯಾಸ ಮಾಡಿದ್ರು, ನಾನು ಕೇಳಿದೆ. ಬಹಳ ಅದ್ಭುತವಾದಂತ ಒಂದು ಉಪನ್ಯಾಸ ನೀಡಿದ್ರಿ ಅಕ್ಕವ್ರೆ. ತಮಗೂ ಮತ್ತು ಪಟ್ಟಣ್ ಸರ್ ದಂಪತಿಗಳಿಗೆ ನಾನು ಅನಂತ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಈಗ ಪುಷ್ಪಾ ಪಾಟ್ಲಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡಿ ಮೇಡಮ್.
ಪುಷ್ಪಾ ಪಾಟೀಲ್. ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಈ ಕೇಳಿಸಿದ್ರೆ ಮೇಡಮ್? ಎಸ್ ಮೇಡಮ್, ಎಸ್ ಮ್ಯಾಮ್. ಆಮೇಲೆ ಈಗ ಹುಲಗಬಾಳೆ ಮೇಡಮ್ ಅವರು ಮರುಳ ಶಂಕರ ದೇವರ ಕುರಿತು ತುಂಬಾ ಚೆನ್ನಾಗಿ ಕಣ್ಣಿಗೆ ಕಟ್ಟುವಂತೆ ಅವರ ಜೀವನ ಮಹಿಮೆಯನ್ನ ಎಳೆ ಎಳೆಯಾಗಿ ಬಿಡಿಸಿಟ್ರು. ನಂಗೆ ತುಂಬಾ ಸಂತೋಷ ಆಯ್ತು. ನಮ್ಮ ತಂದೆಯವರಾದ ಧಾರವಾಡದ ಸುಂಕಾಪುರ ಅವರು ಧಾರವಾಡದ ಮುರುಘಾ ಮಠದ ಭಕ್ತರಾಗಿದ್ರು. ನಾನು ಮೊದಲೇ ಡೆಲಿವರಿಗೆ ಧಾರವಾಡಕ್ಕೆ ಹೋದಾಗ ನಾನು ಮುರುಘಾ ಮಠಕ್ಕೆ ಕರ್ಕೊಂಡು ಹೋದ್ರು. ಅವಾಗ ಮಹಾಂತ ಶಿವಯೋಗಿಗಳು ಮುರುಘಾ ಮಠದ ಅಲ್ಲಿ ಸ್ವಾಮಿಗಳಾಗಿದ್ರು. ನಾನು ನಮಸ್ಕಾರ ಮಾಡಿದ ಕೂಡಲೇ ಅವ್ರು ಹೇಳಿದ್ರು, ನೀ ಸೋಮವಾರ ಗಂಡು ಮಗು ಹುಡ್ತದ, ನಿನಗೆ ಅಥಣಿ ಶಿವಯೋಗಿ ಹೆಸರಿಡು ಆ ಮಗಗೆ ಅಂತ ಹೇಳಿದ್ರು. ಅದೇ ಪ್ರಕಾರ ಸೋಮವಾರ ನನ್ನ ಮಗ ಹುಟ್ಟಿದ. ನಾನು ಶಿವಯೋಗಿ ಅಂತಾನೆ ಹೆಸರಿಟ್ಟೇವಿ. ಮತ್ತು ಪ್ರತಿ ತಿಂಗಳು ನಾವು ತಪ್ಸಂಗಿಲ್ಲ, ಅಥಣಿ ಮಠಕ್ಕೆ ಹೋಗ್ತೇವಿ, ನಡ್ಕೋತೇವಿ. ಮತ್ತು ಮರುಳ ಶಂಕರ ದೇವರ ದರ್ಶನ ನಾವು ಭಾಳ ಸಲ ಪಡೆದೇವಿ, ಧನ್ಯ ಆಗೇವಿ ಅಂತ ಹೇಳ್ತೀನಿ. ಅವಕಾಶಕ್ಕೆ ಧನ್ಯವಾದ. ನೆಕ್ಸ್ಟ್ ತಗೋರಿ ದಾನಮ್ಮ. ದಾನಮ್ಮ. ಧನ್ಯವಾದಗಳು. ಮತ್ತೆ ಯಾರಾದರೂ ಅನ್ನಪೂರ್ಣ ಕಾಗಡಿ ಅವರು? ಸೊರ್ಟೂರ್. ಸರ್, ಮರುಳ ಶಂಕರ ದೇವರಾಗಿ ಮತ್ತೆ ಯಾರು ಬರ್ಲಿಲ್ಲನ್ರಿ ಆ ಮಠಕ್ಕೆ? ಇಲ್ಲ, ಆ ಮಠಕ್ಕೆ ಅಂದ್ರ ಅದಾರ್ರಿ, ಅವ್ರ ಮಠಕ್ಕೆ ಸ್ವಾಮಿಗಳು ಆಗ್ಲಿಲ್ರಿ. ಅವ್ರು ಆಗ್ಲಿಲ್ಲ ಸರ್. ಮತ್ತೆ ನೆಕ್ಸ್ಟ್ ಇಲ್ಲ ಅಂತವ್ರು ಅಂದ್ರ ಬೇರೆ ಅದಾರ್ರಿ. ಈಗ ಆಮೇಲೆ ಬಂದ್ರು. ಅವ್ರ ಇದ್ದಾಗ ಬಂದ್ರಿ ಒಬ್ರು ಚನ್ನಬಸಪ್ಪಗಳು ಅಂತ ಹೇಳಿ ಇದ್ರಿ. ಆಮೇಲೆ ಅದ್ರ ನಂತರ ಚನ್ನಬಸವ ಮಹಾಸ್ವಾಮಿಗಳು ಹಿಂಗ ಅದಾರ್ರಿ. ಪೀಠ ಮುಂದುವರ್ದೈತಿ, ಆದ್ರೆ ಇವ್ರ ಪೀಠಕ್ಕೆ ಇರ್ಲಿಲ್ರಿ ಸರ್. ಆಮೇಲೆ ಇನ್ನೂ ಒಂದು ವಿಷಯ ಅಂತಂದ್ರ, ಆ ಬುರ್ಲಿ ಅಂತ ತಿಳ್ಕೊಂಡು ಬಹುಶಃ ಸಹೋದರಿ ಪ್ರೇಮದಾಗ ಗೊತ್ತಿರ್ಬೋದು. ಅವರು ಈ ಮಠದ ಜೊತೆಗೆ ಸುಪ್ರೀಂ ಕೋರ್ಟ್ ವರೆಗೆ ಜಾಗದ ಸಲುವಾಗಿ ಕೋರ್ಟ್ಗೆ ಹೋಗಿದ್ರು. ಆಮೇಲೆ ಈ ಮಠದೊಳಗೆ ಗದ್ದಿಗೆ ಮಾಡಕ್ ಜಾಗ ಇರ್ಲಿಲ್ಲ ಇವ್ರಿಗೆ, ಅಂದ್ರ ಮರುಳ ಶಂಕರ ದೇವರು. ವಿಚಿತ್ರ ಅಂದ್ರ ಬುರ್ಲಿ ಮಠದವರ ಬಂದು ಆ ಜಾಗ ಕೊಟ್ಟು, ಆ ಗದ್ದಿಗೆ ಜಾಗ ಕೊಟ್ಟು ಮಠ ಸ್ಥಾನ ಕೊಟ್ರು. ಅದೊಂದು ಇವತ್ತು ಮರುಳ ಶಂಕರ ದೇವರು ಗದ್ದಿಗಿರುವುದ ಬುರ್ಲಿ ಅವ್ರು ಇದ್ರಾಗರಿ. ಹೌದ್ರಿ, ಅದರಿ. ಹೌದು. ಆದ್ರ ಆ ಬುರ್ಲಿ ಶಂಕರದು ಮತ್ತು ಸುಪ್ರೀಂ ಕೋರ್ಟ್ ಮಠ ಹೋಗ್ಯಾರ ಇವ್ರು, ಅಂದ್ರೆ ಮುರುಘಾ ಮಠದ ಜೊತೆಗೆ. ಹೌದೌದ್ರಿ. ಎಷ್ಟು ವ್ಯತಿರಿಕ್ತ ಅಂದ್ರೆ ಭಕ್ತಿ ಬೇರೆ, ನ್ಯಾಯ ವ್ಯಾಜ್ಯ ಬೇರೆ ಅಂತ. ಅದಕ್ಕೆ ಪೂರ್ಣ ಮಠಕ್ಕೆ ಬಂದು ತಾನೇ ನಿಂತ ಅಲ್ಲಿ ಮಠದೊಳಗ ಮಾಡ್ಬೇಕಂತಂದ್ರೆ ಮಠದೊಳಗೆ ಜಾಗ ಇರ್ಲಿಲ್ಲ. ಅದಕ್ಕೆ ಮುರಳಿ ಶಂಕರದು ಅವ್ರ ಮಣ್ತಂದವ್ರು ಬಂದು, ಇಲ್ಲ ನಾವು ಜಾಗ ಕೊಡ್ತೀವಿ ಅಂತ ತಿಳ್ಕೊಂಡು ತಮ್ಮ ಜಾಗನ ಅಲ್ಲಿ ಗದ್ದಿಗೆ ಸಂಪೂರ್ಣವಾಗಿ ಬಾಜು ಐತ್ರಿ ಸರ್, ಬಾಜು ಐತಿ. ದಾನಮ್ಮ. ಎಸ್ ಸರ್, ಎಸ್ ಸರ್. ಸಂವಾದದಲ್ಲಿ ಪಾಲ್ಗೊಂಡ ಸರ್ವರಿಗೂ ಸಹಿತ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಡಾಕ್ಟರ್ ವೀಣಾ ಮೇಡಮ್. ಡಾಕ್ಟರ್ ವೀಣಾ ಮೇಡಮ್. ಡಾಕ್ಟರ್ ಸರಸ್ವತಿ ಮೇಡಮ್. ಸರಸ್ವತಿ ಮೇಡಮ್. ನೆಕ್ಸ್ಟ್ ಧನ್ಯವಾದಗಳು ಸರ್. ಬಹಳ ಅರ್ಥಪೂರ್ಣವಾಗಿರುವಂತ ಉಪನ್ಯಾಸವನ್ನ ನಮಗೆಲ್ಲರಿಗೂ ಉಣಬಡಿಸ್ಲಿಕ್ಕೆ ಕಾರಣೀಕರ್ತರಾಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಹಾಗೂ ಇವತ್ತಿನ ಒಂದು ಉಪನ್ಯಾಸವನ್ನ ಬಹಳ ಮೌಲಿಕವಾಗಿ ಮಾಡಿ ನಮ್ಮೆಲ್ಲರಿಗೂ ಮರುಳ ಶಂಕರ ದೇವರನ್ನ ಕಣ್ಮುಂದೆ ತಂದಂತಹ ಡಾಕ್ಟರ್ ಪ್ರಿಯಮೋದ ಮೇಡಮ್ ಅವರಿಗೂ, ಹಾಗೂ ಇವತ್ತಿನ ಈ ಒಂದು ಉಪನ್ಯಾಸಕ್ಕೆ ಕಾರಣೀಕರ್ತರಾಗಿರುವಂತ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವ್ರಿಗೂ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ಜೊತೆಗೆ ಬಹಳ ಉತ್ತಮವಾಗಿರುವಂತ ವಚನ ಪ್ರಾರ್ಥನೆಯನ್ನ ಮಾಡಿದಂತ ಡಾಕ್ಟರ್ ಸುಗುಣ ಮೇಡಮ್ ಅವ್ರಿಗೂ, ಹಾಗೂ ವಚನ ಮಂಗಳವನ್ನ ಮಾಡ್ಲಿರುವಂತ ವಿದ್ಯಾ ಮಗ್ದೂಮ್ ಮೇಡಮ್ ಅವರು ಸಹಿತ ಅನಂತ ಅನಂತ ಶರಣಾರ್ಥಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಅದರೊಂದಿಗೆ ಇವತ್ತು ಸಂವಾದದಲ್ಲಿ ಪಾಲ್ಗೊಂಡು ಬಹಳ ಅತ್ಯುತ್ತಮವಾಗಿರುವಂತ ವಿಷಯಗಳನ್ನ ಆ ಒಂದು ಉಪನ್ಯಾಸಕ್ಕೆ ಜೋಡಣೆ ಮಾಡುವ ಮೂಲಕ ನಮ್ಮೆಲ್ಲರಿಗೂ ಇನ್ನಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಂತ ಎಲ್ಲ ಹಿರಿಯರಿಗೂ ಸಹಿತ, ಸಂವಾದದಲ್ಲಿ ಪಾಲ್ಗೊಂಡವರು ಮತ್ತು ಇವತ್ತಿನ ಈ ಗೂಗಲ್ ಮೀಟ್ದಲ್ಲಿ ಉಪಸ್ಥಿತರಿರುವಂತ ಸರ್ವ ಶರಣು ಬಂಧಗಳಿಗೆ ಶರಣಾರ್ಥಿಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಪ್ರತಿ ಶನಿವಾರ ಮತ್ತು ರವಿವಾರ ತಾವೆಲ್ಲರೂ ಸಹಿತ ಈ ಒಂದು
ಸತ್ಸಂಗದಲ್ಲಿ, ಉಪನ್ಯಾಸದಲ್ಲಿ, ಗೂಗಲ್ ಮೀಟ್ನಲ್ಲಿ ಭಾಗವಹಿಸ್ತಾ, ಜೊತೆಗೆ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ತಾವು ತಮ್ಮೊಂದಿಗೆ ಸ್ನೇಹಿತರನ್ನು ಸಹಿತ ಕರೆತರ್ತೀರಿ ಅನ್ನೋ ಆಶಾಭಾವನೆಯೊಂದಿಗೆ ಇವತ್ತಿನ ಒಂದು ಗೂಗಲ್ ಮೀಟಿನ ಸತ್ಸಂಗವನ್ನ ವಚನ ಮಂಗಳ ಮೂಲಕ ಮುಗಿಸ್ಬೇಕು ಅಂತ ತಿಳ್ಕೊಂಡು ನಾನು ವಿದ್ಯಾ ಮಗ್ದುಮ್ ಮೇಡಮ್ ಅವ್ರು ಕೇಳ್ತಾ ಇದ್ದೀನಿ. ವಿದ್ಯಾ ಮೇಡಮ್. ವಿದ್ಯಾ ಮಗ್ದುಮ್ ಮೇಡಮ್. ಬಹುಶಃ ಅವರು ಎಕ್ಸಿಟ್ ಆದ್ರೆ ಕಾಣಿಸ್ತದೆ. ವಿದ್ಯಾ ಮೇಡಮ್. ಎಸ್ ಸರ್. ಬನಶ್ರೀ ಹತ್ತಿ ಅದಾರ. ಬನಶ್ರೀ ಮೇಡಮ್. ಬನಶ್ರೀ ಮೇಡಮ್ ವಚನ ಮಂಗಳವನ್ನು ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಅನ್ಮ್ಯೂಟ್ ಮಾಡಿ ಮೇಡಮ್. ಬನಶ್ರೀ ಹತ್ತಿ ಮೇಡಮ್. ಅಣ್ಣಿಗಿರಿ ಮೇಡಮ್. ನಾನ್ ಮಾಡ್ಲೇನ್ರಿ ಮೇಡಮ್? ಎಸ್ ಮೇಡಮ್. ಎಸ್ ಮೇಡಮ್. ಒಂದು ಅಲ್ಲಮರ ವಚನದೊಂದಿಗೆ ಇವತ್ತಿನ ಅನುಭವವನ್ನ ಮುಕ್ತಾಯಗೊಳಿಸೋಣ. ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ, ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ, ವಾಯುವ ಮೆಟ್ಟಿ ಆಕಾಶ ಹಿಡಿಯುವಲ್ಲಿ, ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ, ವಾಯುವ ಮೆಟ್ಟಿ ಆಕಾಶ ಹಿಡಿಯುವಲ್ಲಿ, ಯೋಗದ ಹೊಲಬ ನೀವೆತ್ತಬಲ್ಲಿರೋ, ಯೋಗದ ಹೊಲಬ ನೀವೆತ್ತಬಲ್ಲಿರೋ, ಬಲ್ಲಿರೋ ಬಲ್ಲಿರೋ, ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ, ಮದ ಮತ್ಸರ ಬೇಡ ಮದ ಕುಳಿಗೊಳ ಬೇಡ, ಮದ ಮತ್ಸರ ಬೇಡ ಮದ ಕುಳಿಗೊಳ ಬೇಡ, ಗುಹೇಶ್ವರನೆಂಬ ಲಿಂಗವು ಕಲ್ಪಿತವಲ್ಲ, ಗುಹೇಶ್ವರನೆಂಬ ಲಿಂಗವು ಕಲ್ಪಿತವಲ್ಲ, ನಿಲ್ಲೋ 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 ನಿಲ್ಲೋ, ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ, ವಾಯುವ ಮೆಟ್ಟಿ ಆಕಾಶ ಹಿಡಿಯುವಲ್ಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಮಧುರವಾಗಿ ವಚನ ಮಂಗಳವನ್ನು ಮಾಡಿದಂತ ಪ್ರೊಫೆಸರ್ ಶಾರದಾ ಮೇಡಮ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತಿನ ಈ ಒಂದು ರವಿವಾರದ ಗೂಗಲ್ ಮೀಟ್ ಉಪನ್ಯಾಸ ಮಾಲಿಕೆಯನ್ನ ಇಲ್ಲಿಗೆ ಸಮಾಪ್ತ ಮಾಡ್ತಾ, ಮುಂದಿನ ಶನಿವಾರ 5 ಗಂಟೆಗೆ ಹಾಗೂ ರವಿವಾರ 10 ಗಂಟೆಗೆ ಸರಿಯಾಗಿ ತಾವೆಲ್ಲ ಎಂದಿನಂತೆ ತಮ್ಮೆಲ್ಲ ಸ್ನೇಹಿತರೊಂದಿಗೆ ಹಾಜರಾಗಿ ಅಂತ ವಿನಂತಿಸ್ಕೊಳ್ತಾ, ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.